ಸಭೆ ಅದು ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ. ಅವರ ಅಲೆಕ್ಸಾಂಡರ್ ಅವರ ತಂಗಿ ಸಿಸ್ಟರ್ ಲಿಡಿಯಾ ಅವರು ಇವತ್ತು ತೀರ್ಕೊಂಡಿದ್ದಾರೆ. ನಾಳೆ ಅವರ ಅಂತಿಮ ಸಂಸ್ಕಾರ ಆಗುತ್ತೆ ಅಂತ ಹೇಳಿ ನಮ್ಮ ಬ್ರದರ್ಸ್ ಎಲ್ಲ ಹೇಳಿದ್ದಾರೆ. ಸೊ ದೇವರು ಅವರ ಕುಟುಂಬದವರಿಗೆ ಸಂತೈಸಿ ಅವರನ್ನ ನಡೆಸಬೇಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ಒಂದು ಪಾಠ ನಾವು ಮಂಗಳೂರು ಕನ್ವೆನ್ಷನ್ ಈ ವರ್ಷ ಮಾಡಿದ ಕನ್ವೆನ್ಷನ್ ಅಲ್ಲಿ ಮಾತಾಡಿದೆ. ಕೆಲವರಿಗೆ ಅದನ್ನ ಮತ್ತೆ ಇಲ್ಲಿ ಮಾತಾಡ್ಬೇಕು ಅಂತ ನನ್ನ ಕೇಳ್ಕೊಂಡ್ರು. ಸೊ ಅದರಿಂದ ಅದನ್ನ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ತಂದೆಯಾದ ದೇವರು ನಮಗೆ ಎಲ್ಲರನ್ನು ಕರುಣಿಸಿ ಈ ದಿವಸವೂ ಸಹ ನಮ್ಮನ್ನು ಈ ಒಂದು ಸಭೆಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಸೇರಿಸಿ ಆತನ ನಾಮವನ್ನು ಸ್ಮರಿಸುವಂತೆಯೂ ಆತನ ವಾಕ್ಯಗಳನ್ನ ಕೇಳುವಂತ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಹೇಳುವನಾಗಿದ್ದೇನೆ. ಇಲ್ಲಿ ನಾನು ಹಿಸ್ಟ್ರಿ ಆಫ್ ಇಸ್ರೇಲ್ ಅಂತ ಬ್ರದರ್ ಹೇಳಿದ್ರು, ನಾನೇ ಅದನ್ನ ಆತರ ಹೇಳಿದ್ದೆ. ಆದ್ರೆ ಇಟ್ ಈಸ್ ನಾಟ್ ಓನ್ಲಿ ಹಿಸ್ಟ್ರಿ ಆಫ್ ಇಸ್ರೇಲ್ ಬಟ್ ಆಲ್ಸೋ ಯಹೂದ್ಯರ ಮತ್ತು ಇಸ್ರಾಯೇಲಿನ ಚರಿತ್ರೆ. ಯಾಕೆ ಅನ್ಬೇಕಾದ್ರೆ ಅದ್ ಮುಂದೆ ನೋಡ್ತೀವಿ. ಯಾಕಂದ್ರೆ ಇಸ್ರಾಯೇಲ್ ಅಂದಾಗ ನಾವು ಯೂಶಲಿ ಅದು ಒಂದು ಜಿಯೋಗ್ರಾಫಿಕಲ್ ರೀಜನ್ ಅಥವಾ ಒಂದು ದೇಶ. ಯಹೂದ್ಯರು ಅದೊಂದು ಜನಾಂಗ. ಅವು ಯಹೂದ್ಯರು ಇಸ್ರಾಯೇಲ್ ದೇಶವನ್ನ ತಂದೆಯಾದ ದೇವರು ಅವರಿಗೆ ಸ್ವಾಸ್ಥ್ಯವಾಗಿ ಕೊಟ್ರು. ಆದ್ರೆ ಬಹಳ ಕೆಲವು ವರ್ಷಗಳು ಇದ್ರು ಆ ಒಂದು ದೇಶದಲ್ಲಿ ಅವ್ರು ಮಾಡಿದ ದ್ರೋಹಗಳಿಂದ ಅವರು ಇಸ್ರಾಯೇಲ್ ದೇಶನ ಬಿಟ್ಟು ದೇವರವ್ರನ್ನ ಬ್ಯಾಬಿಲೋನ್ಗೆ ಕಳಿಸ್ತಾರೆ. ಮತ್ತೆ ಅವರು ಪುನಃ ವಾಪಸ್ ಬರ್ತಾರೆ, ಮತ್ತೆ ಕಳ್ಕೊಳ್ತಾರೆ. ಈ ರೀತಿ ಅವರು ಇಸ್ರಾಯೇಲ್ಯರು ಯಹೂದ್ಯರು ಇಸ್ರಾಯೇಲ್ನಲ್ಲಿ ಇಲ್ಲಿವರೆಗೆ ನೋಡ್ಬೇಕಾದ್ರೆ ಬಹಳ ಸುಮಾರು 2000 ವರ್ಷಗಳ ಕಾಲ ಅವರು ಅಲ್ಲಿ ಇರ್ಲಿಲ್ಲ, ಆ ಇಸ್ರಾಯೇಲ್ ದೇಶದಲ್ಲಿ ಇರ್ಲಿಲ್ಲ. ಸೊ ಆದ್ರಿಂದ ಈ ಒಂದು ಚರಿತ್ರೆನ ನಾವು ಯಹೂದ್ಯರ ಚರಿತ್ರೆ ಮತ್ತು ಇಸ್ರಾಯೇಲಿನ ಚರಿತ್ರೆ ಅಂತ ನಾವು ತಿಳ್ಕೊಬೇಕು. ಮತ್ತೆ ಇನ್ನೊಂದು ವಿಷಯ, ಯೂಶಲಿ ನಾವು ಇಸ್ರಾಯೇಲಿನ ಬಗ್ಗೆ ನಾವು ಯಾವುದೇ ಒಂದು ಪಾಠ ಮಾಡ್ಬೇಕಾದ್ರೆ ಅವರ ಚರಿತ್ರೆ ಯೇಸು ಕ್ರಿಸ್ತನ ಬರುವವರೆಗೆ, ಅಂದ್ರೆ ಅಬ್ರಹಾಮನಿಂದ ಯೇಸು ಕ್ರಿಸ್ತನ ಬರುವವರೆಗೆ ಬಹಳ ಜನಕ್ಕೆ ಒಂದು ರೀತಿಯ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕೆಲವರೆಲ್ಲ, ಯಾಕಂದ್ರೆ ನಾವು ಅನೇಕ ಪ್ರವಾದನೆಗಳು, ದಾನಿಯೇಲನ ಪ್ರವಾದನೆಗಳು ಮತ್ತೆ ಬೇರೆ ಯಾವ ರೀತಿಯ ನ್ಯಾಯಸ್ಥಾಪಕರಿಂದ ಹಿಡಿದು ಮುಂದೆ ರಾಜರು, ದಾವಿದ ಮತ್ತೆ ಮುಂದೆ ಬಂದಂತ ರಾಜರು, ಇವರ ವಿಷಯ ಇದೆಲ್ಲ ಯೇಸು ಕ್ರಿಸ್ತನ ಬರುವವರೆಗಿನ ಕೆಲವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದ್ರೆ ಯೇಸು ಕ್ರಿಸ್ತನ ಅವರ ಹೋದ ನಂತರ ಯಹೂದ್ಯರು ಇಡೀ ಭೂಲೋಕದಲ್ಲಿ ಚೆದ್ರು ಹೋಗ್ತಾರೆ. ಮತ್ತೆ ಅವರು ನಮ್ಗೆಲ್ಲ ಗೊತ್ತಿರೋ ಹಾಗೆ 1948 ಅಲ್ಲಿ ಅವರಿಗೆ ಪುನಃ ಸ್ವಾತಂತ್ರ್ಯ ಸಿಕ್ಕಿ ಅವರು ಹೋಗ್ತಾರೆ ವಾಪಸ್ ಆ ಪ್ರದೇಶಕ್ಕೆ. ಈ ಒಂದು ಪೀರಿಯಡ್ ಅಲ್ಲಿ 2000 ಇಯರ್ಸ್ ಅಲ್ಲಿ ಏನಾಯ್ತು, ಎಲ್ಲಿದ್ರು ಅವರು, ಅವರ ಒಂದು ಚರಿತ್ರೆ ಏನು ಅನ್ನೋಂಥ ವಿಷಯ ಅಷ್ಟು ಎಲ್ಲರಿಗೆ ಪರಿಚಯ ಇಲ್ಲ. ನನಗೂ ಅದು ಇರ್ಲಿಲ್ಲ. ಅದರಿಂದ ನಾನು ಅನ್ಕೊಂಡೆ ಆ ಒಂದು ವಿಷಯವನ್ನ ಪಠನ ಮಾಡಿದ್ರೆ ನಾವು ಸ್ವಲ್ಪ ಅನುಕೂಲ ಆಗತ್ತೆ ಅಂತ ಹೇಳಿ ಅದನ್ನ ಒಂದು ಪಾಠ ಮಾಡಿದೆ. ಆದ್ರೆ ಈ ಅವರ 2000 ವರ್ಷಗಳ ಚರಿತ್ರೆನ ತಿಳ್ಕೊಬೇಕಾದ್ರೆ ಅಥವಾ ಒಂದು ಪೂರ್ಣವಾಗಿ ತಿಳ್ಕೊಬೇಕಾದ್ರೆ ಅಬ್ರಹಾಮನಿಂದ ಅವರು ಯಾವ ರೀತಿ ಬೆಳ್ಕೊಂಡು ಬಂದ್ರು ಒಂದು ಜನಾಂಗವಾಗಿ, ಆ ವಿಷಯಗಳನ್ನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಮುಂದೆ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಅದು ನಮಗೆ ಒಂದು ರೀತಿ ಒಳ್ಳೇದ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ಅಬ್ರಹಾಮನಿಂದ ಯೇಸು ಕ್ರಿಸ್ತನವರೆಗೆ ಮತ್ತೆ ಯೇಸು ಕ್ರಿಸ್ತನಿಂದ ಪ್ರೆಸೆಂಟ್ ಡೇ ಇಲ್ಲಿವರೆಗಿನ ಒಂದು ಚರಿತ್ರೆನ ನಾವು ಇವತ್ತು ನೋಡೋಣ. ಮತ್ತೆ ಯಾಕೆ ಈ ಇಸ್ರಾಯೇಲಿನ ವಿಷಯ ನಾವು ನೋಡ್ಬೇಕು? ಮೊದಲನೇದಾಗಿ ಮಾಂಸಿಕ ಇಸ್ರಾಯೇಲರು ಅವರ ಆಶೀರ್ವಾದಗಳನ್ನ ಕಳ್ಕೊಂಡ್ರು. ಅದರಿಂದ ಆತ್ಮೀಯ ಇಸ್ರಾಯೇಲರಾದ ಸತ್ಯ ಸಭೆಗೆ, ಅಂದ್ರೆ ನಾವು ಅದಕ್ಕೆ ಒಂದು ಪಾತ್ರರಾಗುವುದಕ್ಕೆ, ಅದಕ್ಕೆ ಆ ಒಂದು ಆಶೀರ್ವಾದನ ಪಡ್ಕೊಳ್ಳುವಂತ ನಮಗೆ ಅವರ ಚರಿತ್ರೆ ಯಾಕೆ ಬೇಕಾಗತ್ತೆ ಅನ್ಬೇಕಾದ್ರೆ, ದೇವರ ಯೋಜನೆಯ ಪ್ರಕಾರ ಈ ಭೂಲೋಕದ ಅಂತ್ಯ ದಿನಗಳಲ್ಲಿ ಇಸ್ರಾಯೇಲ್ ಬಹಳ ಮುಖ್ಯವಾದಂತ ಒಂದು ಪಾತ್ರ, ಮುಖ್ಯವಾದಂದ್ರೆ ಸೆಂಟ್ರಲ್ ಫಿಗರ್ ಅಂತ ನೋಡ್ತೀವಿ. ಈಗಿನ ಸೋಶಿಯೋ ಪೊಲಿಟಿಕಲ್ ಸರ್ಕಮ್ಸ್ಟಾನ್ಸಸ್, ಸೋಶಿಯೋ ಪೊಲಿಟಿಕಲ್ ಸಿಚುವೇಶನ್, ಈಗಿನ ಪರಿಸ್ಥಿತಿ, ಈ ಪ್ರೆಸೆಂಟ್ ಡೇ ಅಥವಾ ಕೆಲವು ವರ್ಷಗಳಿಂದ ಲಾಸ್ಟ್ 2-3 ಇಯರ್ಸ್ ಇಂದ ಯಾವಾಗ ಅವರು ಆ ಹಮಾಸ್ ಇಂದ ಅಟ್ಯಾಕ್ ಆದಾಗ ನಂತರ ಇನ್ನು ಈ ಇಸ್ರಾಯೇಲಿನ ಒಂದು ಇಂಪಾರ್ಟೆನ್ಸ್ ಇನ್ನು ಜಾಸ್ತಿ ಆಗಿದೆ. ಈಗ
ಈಗ ರೀಸೆಂಟ್ ಆಗಿ ಇರಾನ್ ಜೊತೆ ಆದಂತ ಒಂದು ಏನು ಕಾನ್ಫ್ಲಿಕ್ಟ್ ಈಗ ನಡೀತಾ ಇದೆ, ಯಾವ ರೀತಿ ಅಮೆರಿಕ ಮತ್ತೆ ಇರಾನ್ ಮಧ್ಯದಲ್ಲಿ ಇಸ್ರೇಲ್ ಇದೆ, ಇದ್ರ ಜೊತೆ ಸುತ್ತ ನ್ಯಾಟೋ, ಯುರೋಪಿಯನ್ ಕಂಟ್ರೀಸ್ ಮತ್ತೆ ಇಡೀ ಪ್ರಪಂಚ. ಯಾಕಂದ್ರೆ ಇರಾನ್ ಮಾಡಿರುವಂತ ಆ ಹೊರ್ಮೂಸ್ ಸ್ಟ್ರೈಟ್ ಅದನ್ನ ಬಂಧನದಲ್ಲಿ ಇಟ್ಕೊಂಡು ಅವ್ರು ಇಡೀ ಪ್ರಪಂಚಕ್ಕೆ, ಪ್ರಪಂಚದ ಜನತೆಗೆ ಒಂದಲ್ಲ ಒಂದು ರೀತಿಯ ತೊಂದರೆ ಉಂಟಾಗಿದೆ. ಸೊ ಆದ್ರಿಂದ ಇದು ಒಂದು ಸ್ಟ್ರಾಟಜಿಕ್ ಅಂಡ್ ಜಿಯೋ ಪೊಲಿಟಿಕಲ್ ಇಂಪಾರ್ಟೆನ್ಸ್. ಮತ್ತೆ ಇಸ್ರೇಲ್ ಈಗಿನ ಒಂದು ಸಿಚುವೇಶನ್ ನೋಡ್ಬೇಕಾದ್ರೆ ಈ ಡಿಫೆನ್ಸ್ ಪ್ರೊಡಕ್ಷನ್ ಅಲ್ಲಿ ಎಸ್ಪೆಷಲಿ ಹೈ ಟೆಕ್ನಾಲಜಿ ಡಿಫೆನ್ಸ್ ಎಕ್ವಿಪ್ಮೆಂಟ್ ಆಗ್ಲಿ, ಈ ಡ್ರೋನ್ ಟೆಕ್ನಾಲಜಿ, ಸೈಬರ್ ವಾರ್ಫೇರ್, ಈ ಮಿಸೈಲ್ ಟೆಕ್ನಾಲಜಿ, ಇದೆಲ್ಲ ಒನ್ ಆಫ್ ದಿ ಮೋಸ್ಟ್ ಸೊಫಿಸ್ಟಿಕೇಟೆಡ್ ವೆಪನ್ಸ್ ನ ಮಾಡ್ತಾ ಇರೋದು ಇಸ್ರೇಲ್. ಅವ್ರ ಹತ್ರ ಆ ಟೆಕ್ನಾಲಜಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಬೇರೆಯವ್ರ ಹತ್ರ ಮಾಡಿಸ್ತಾರೆ, ಇನ್ಕ್ಲೂಡಿಂಗ್ ಇಂಡಿಯಾ ಜೊತೆ. ಅದು ನಮ್ಮ ಒಂದು ಸಂತೋಷದ ವಿಷಯ ನಮಗೆ ಇಂಡಿಯಾಗೆ ಅನ್ಬೇಕಾದ್ರೆ. ಮೋದಿ ಮತ್ತೆ ಬೇರೆ ಎಸ್ಪೆಷಲಿ ಮೋದಿ ಬಹಳ ಒಂದು ರಿಲೇಶನ್ಶಿಪ್ ಇಸ್ರೇಲ್ ಜೊತೆ ಇಟ್ಕೊಂಡು ನಮಗೂ ಸಹ ಆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಎಸ್ಪೆಷಲಿ ಡ್ರೋನ್ ಟೆಕ್ನಾಲಜಿ ಇದನ್ನೆಲ್ಲ ಪಡ್ಕೊಳ್ಳೋದಿಕ್ಕೆ ಅನುಕೂಲ ಆಗಿದೆ. ಮುಂದೇನು ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ಮತ್ತೆ ಹ್ಯುಮ್ಯಾನಿಟೇರಿಯನ್ ಫೋಕಸ್ ಯಾವ ರೀತಿ, ಇದಕ್ ಮುಂಚೆ ಇರಾನ್ ಸಿಚುವೇಶನ್ ಮುಂಚೆ ಹಾಮಾಸ್ ಇಂದ ಗಾಜಾನಲ್ಲಿ ಆಗ್ತಾ ಇರುವಂತ ಬಹಳ ದಾರುಣ್ಯ ಪರಿಸ್ಥಿತಿ, ಅಲ್ಲಿ ಲಕ್ಷಾಂತರ ಜನರಿಗೆ ಎಸ್ಪೆಷಲಿ ಹೆಂಗಸರು ಮಕ್ಕಳಿಗೆ ಕಳೆದ 3 ವರ್ಷಗಳಿಂದ ಬಹಳ ತೊಂದರೆ ಆಗಿದೆ. ಊಟಕ್ಕೂ ಇಲ್ದೇ ಇರೋ ರೀತಿಯಲ್ಲಿ, ನೀರ್ ಇಲ್ದೇ ಇರೋ ರೀತಿಯಲ್ಲಿ, ಒಂದು ಶೆಲ್ಟರ್ ಇಲ್ದಿರ ಒದ್ದಾಡ್ತಿದ್ದಾರೆ. ಆದ್ರೂ ಇರಾನ್ ಸಪೋರ್ಟ್ ಮಾಡ್ತಿದ್ದಾರೆ ಹಮಾಸ್ಗೆ, ಸರೆಂಡರ್ ಆಗಲ್ಲ ಅನ್ನುವಂಥದ್ದೇ ಅವರ ಒಂದು ಚಿಂತನೆ. ಸೊ ಅಲ್ಲಿ ಅದರಿಂದ ಆ ಒಂದು ಪರಿಸ್ಥಿತಿನೂ ನಾವು ದಿನ ನೋಡ್ಬೇಕಾಗಿದೆ. ಸುಮಾರು 1 ಲಕ್ಷ ಜನ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ ಆಲ್ರೆಡಿ ಪ್ಯಾಲೆಸ್ಟೈನ್ ಇದರಲ್ಲಿ, ಗಾಜಾ ಅಲ್ಲಿ, ವೆಸ್ಟ್ ಬ್ಯಾಂಕ್ ಅಲ್ಲಿ. ಈಗ ಲೆಬನಾನ್ ಸಹ ಜಾಸ್ತಿ ಆಗಿದೆ ವಾರ್ ಅಲ್ಲಿ. ಸೊ ಆದ್ರಿಂದ ನಾವು ಓದಿದ ಪಾಠದಲ್ಲೇನೆ ನಾವು ನೋಡ್ತೀವಿ ಯಾವ ರೀತಿ ಇಸ್ರಾಯೇಲ್ ಕಡೆಯ ಈ ಭೂಲೋಕದ ಈ ಒಂದು ಸುವಾರ್ಥ ಯುಗದ ಅಂತ್ಯ ಭಾಗದಲ್ಲಿ ಇಸ್ರಾಯೇಲ್ ಒಂದು ಸೆಂಟ್ರಲ್ ಫಿಗರ್ ಆಗುತ್ತೆ. ಆದ್ರಿಂದ ಇವರ ಒಂದು ಚರಿತ್ರೆ ನಮಗೆ ಒಂದು ರೀತಿ ಮುಖ್ಯ ಆಗುತ್ತೆ. ಹಾಗಾದ್ರೆ ಎಲ್ಲಿ ಪ್ರಾರಂಭ ಆಯ್ತು ಈ ಈ ಒಂದು ಇಸ್ರಾಯೇಲಿನ ಚರಿತ್ರೆ? ನಮಗೆ ಗೊತ್ತಿರೋ ಪ್ರಕಾರ ಅಬ್ರಹಾಮನ ಮಕ್ಕಳು ಇಸಾಕ, ಅವನ ಮಕ್ಕಳು ಯಾಕೋಬ, ಅವನ ಮಗ ಏಸಾವ್ ಮತ್ತೆ ಯಾಕೋಬನ 12 ಜನ ಮಕ್ಕಳು. ಆ 12 ಜನ ಮಕ್ಕಳು ಒಂದು ಜನಾಂಗವಾಗಿ ಮುಂದೆ ಬರೋದನ್ನ ನಾವು ನೋಡ್ತೀವಿ. ಸೊ ಯಾವ ರೀತಿ ಅವರು ಆ ರೈಟ್ ಸೈಡ್ ಅಲ್ಲಿರೋ ಮ್ಯಾಪ್ ಅಲ್ಲಿ ನೋಡ್ಬೇಕಾದ್ರೆ ಅಬ್ರಹಾಂ ಅವರು ಆ ಕಲ್ದಿಯ ದೇಶದಿಂದ, ಅಂದ್ರೆ ಪ್ರೆಸೆಂಟ್ ಡೇ ಇರಾಕ್, ಅಲ್ಲಿಂದ ದೇವರ ಅವ್ರನ್ನ ಕರೆದು ಈಗಿನ ಇಸ್ರಾಯೇಲ್ ದೇಶಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ನಡೆದಂತ ಚರಿತ್ರೆ ನಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಇದು ಒಂದು ಟೈಮ್ ಲೈನ್ ನೋಡ್ಬೇಕಾದ್ರೆ ಇಸ್ರಾಯೇಲಿನ ಮತ್ತೆ ಆ ಇಸ್ರಾಯೇಲ್ ನಡೆದಂತ ಅನೇಕ ವ್ಯಕ್ತಿಗಳ ಒಂದು ಟೈಮ್ ಲೈನ್ ಬ್ರಾಡ್ ಆಗಿ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾದ್ರೆ, ಅಬ್ರಹಾಂ ಸುಮಾರು ಯೇಸು ಕ್ರಿಸ್ತನ ಮುಂಚೆ ಸುಮಾರು 2000 ವರ್ಷಗಳ ಹಿಂದೆ ಬಂದಂತವ್ರು. ಅಲ್ಲಿಂದ 500 ವರ್ಷಗಳ ನಂತರ ಮೋಶೆ ಬರ್ತಾರೆ. ಅವ್ರು ಅಲ್ಲಿಗೆ ಮೋಶೆ ಬರೋದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರೋ ಪ್ರಕಾರ ಅವರು ಐಗುಪ್ತದಲ್ಲಿ ಸೆರೆಯಾಗಿ ಹೋಗಿದ್ರು. ಆ 12 ಗೋತ್ರದವರು ಅಲ್ಲಿ ಒಂದು ದೊಡ್ಡ ಜನಾಂಗವಾಗ್ತಾರೆ. ಮೋಶೆ ಮುಖಾಂತರ ಅವರು ಅಲ್ಲಿಂದ ಬಿಡಿಸಿ ದೇವರವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಅದರ ನಂತರ ನ್ಯಾಯಸ್ಥಾಪಕರು, ಆ ನಂತರ ದೇವರ ಅವರಿಗೆ ಸೌಲ್ನ ಮೊದಲನೇ ಅರಸನಾಗಿ ಮಾಡ್ತಾರೆ. ಆ ನಂತರ ದಾವಿದ ಬರ್ತಾರೆ. ದಾವಿದ ಬರ್ಬೇಕಾದ್ರೆ ಮೋಶೆಯಿಂದ ಸುಮಾರು 500 ವರ್ಷಗಳ ಕಳೆದಿರುತ್ತೆ ಅಲ್ಲಿವರೆಗೆ. ಸೊ ದಾವಿದನ ನಂತರ ಸೊಲೊಮೋನ್ ಟೈಮ್ ಅಲ್ಲಿ ಅಥವಾ ಸೊಲೊಮೋನ್ ನಂತರ ಈ ಒಂದು ಪ್ರದೇಶ 2 ಭಾಗಗಳಾಗಿ ಹೋಗುತ್ತೆ. ಇಸ್ರಾಯೇಲ್ ದೇಶ, ಒಂದು ಕಿಂಗ್ಡಮ್ ಆಫ್ ಇಸ್ರಾಯೇಲ್ ಮತ್ತೆ ಇನ್ನೊಂದು ಕಿಂಗ್ಡಮ್ ಆಫ್ ಜೂದಾ, ಅದು ಗೊತ್ತಿದೆ. ಅದಾದ ನಂತರ ದೇವರು ಅವ್ರನ್ನ ಬ್ಯಾಬಿಲೋನ್ಗೆ ಸೆರೆಯಾಗಿ ತಗೊಂಡು ಹೋಗುವಂತ ಸಮಯ ಅಪ್ರಾಕ್ಸಿಮೇಟ್ಲಿ 600 BC, ಅಂದ್ರೆ ಯೇಸು ಕ್ರಿಸ್ತನ 600 ವರ್ಷಗಳ ಮುಂಚೆ. ಸೊ ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ 2000 ವರ್ಷಗಳು ಪೂರ್ತಿ ಆಗುತ್ತೆ ಅಬ್ರಹಾಮನಿಂದ. ಸೊ ಇದು ಒಂದು ಟೈಮ್ ಲೈನ್ ನಮಗೆ ಗೊತ್ತಿದ್ರೆ
ಅನೇಕ ಪ್ರವಾದನೆಗಳು ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾವ ರೀತಿ ಅವರು ಐಗುಪ್ತದಲ್ಲಿ ಆ ದಾಸರಾಗಿದ್ರು, ಅಲ್ಲಿಂದ ಬಿಡಿಸ್ಕೊಂಡು ಬರುವಂತ ಒಂದು ಸಂಗತಿ ನಾವು ಆದಿಕಾಂಡದಲ್ಲಿ ನೋಡ್ತೀವಿ. ಅಲ್ಲಿಂದ ಅವರು ಒಂದು ಕಿಂಗ್ಡಮ್ ಆಫ್ ಇಸ್ರೇಲ್, ಏಸು ತಂದೆಯಾದ ದೇವರು ಅವರಿಗೆ ಒಂದು ದೇಶವನ್ನ ಕೊಟ್ಟು, ಅವರು ಯಾವ ರೀತಿ ಯೆರೂಸಲೇಮನ್ನ ಒಂದು ರಾಜಧಾನಿಯಾಗಿ ಮಾಡಿಕೊಂಡು ಅವರು ಅಲ್ಲಿ ವಾಸವಾಗಿದ್ರು. ಆ ದಾವೀದನ ಸಮಯದಲ್ಲಿ ಯಾವ ರೀತಿ ಆ ಪ್ರಪಂಚ ಇತ್ತು ಅನ್ನೋದಂತ ಒಂದು ಮ್ಯಾಪ್ ಇಲ್ಲಿ ನಾವು ನೋಡ್ತೀವಿ. ಅವರ ಸುತ್ತ ಬೇರೆ ಬೇರೆ ಜನಾಂಗಗಳಿದ್ರು. ಅಸ್ಸೀರಿಯಾ, ಮತ್ತೆ ಮುಂದೆ ಮೀದೋ ಪರ್ಷಿಯಾ ಬರ್ತಾರೆ, ಇನ್ನೊಂದು ಕಡೆ ಐಗುಪ್ತ. ಈ ರೀತಿ ಫಿಲಿಸ್ಟಿಯರು, ಬೇರೆ ಕೆಲವು ಜನಾಂಗಗಳು ಅವರ ಸುತ್ತಮುತ್ತ ಆಗಿನ ಕಾಲದಿಂದನೇ ಇದ್ದಾರೆ. ಇದೇನು ಹೊಸದಾಗಿ ಅವರು ಈಗ ಪರಿಸ್ಥಿತಿ ನಾವು ನೋಡೋದು ಈಗಿನ ಕಾಲದಲ್ಲ. ಆರಾಮ್ಯರು ಅಂತ ಬರುತ್ತೆ, ಅದು ಪ್ರೆಸೆಂಟ್ ಡೇ ಸಿರಿಯಾ, ಈ ಟೈರ್ ಇದೆಲ್ಲ ಪಾರ್ಟ್ ಆಫ್ ಸಿರಿಯಾನೆ. ಅನಂತರ ಲೆಬನಾನ್. ಸೊ ಈ ಒಂದು ದೇಶದ ಇವಾಗೇನ್ ನಾವು ಚರಿತ್ರೆ ಅಥವಾ ಈಗೇನ್ ನಾವು ನೋಡ್ತಾ ಇದ್ದೀವಿ, ಇವೆಲ್ಲ ಆಗಿನ ಕಾಲದಿಂದ ಬಂದಂತ ಒಂದು ಜನಾಂಗಗಳೇ. ಸೊ ಇಲ್ಲಿಂದ ಬರ್ಬೇಕಾದ್ರೆ ಆಗ್ಲೇ ಹೇಳ್ದೆ ಯಾವ ರೀತಿ 10 ಗೋತ್ರಗಳದವರು ಕಿಂಗ್ಡಮ್ ಆಫ್ ಇಸ್ರೇಲ್, ಅವರು ಸಮಾರ್ಯವನ್ನ ಕ್ಯಾಪಿಟಲ್ ಆಗಿ ಇಟ್ಕೊಂಡ್ರು. ಇನ್ನೊಂದು 2 ಗೋತ್ರದವರು ಬೆಂಜಮಿನ್ ಮತ್ತೆ ಜೂದಾ, ಅವ್ರ ಕಿಂಗ್ಡಮ್ ಆಫ್ ಯೂದಾ, ಅವರ ಒಂದು ಕ್ಯಾಪಿಟಲ್ ಸಿಟಿ ಬಂದು ಯೆರೂಸಲೇಮ್. ಸೊ ಈ 2 ಭಾಗಗಳಾಗಿ ಇಸ್ರಾಯೇಲ್ ರಾಜ್ಯ ಡಿವೈಡ್ ಆಗುತ್ತೆ ಸೊಲೊಮೋನನ ನಂತರ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಮೊದಲನೇದಾಗಿ ಅವ್ರನ್ನ, ಈ ಇಸ್ರಾಯೇಲ್ನ 10 ಗೋತ್ರದವ್ರನ್ನ ಅಸ್ಸೀರಿಯ ರಾಜರು ಆದಂತ ಸರ್ಗೋನ್ ದ ಸೆಕೆಂಡ್, ಆಮೇಲೆ ತಿಗ್ಲತ್ ಪಿಲೆಸಾರ್ ಅನ್ನೋರು ಬರ್ತಾರೆ, ಆಮೇಲೆ ಸೆನೆಕರೀಬ್ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ತಂದೆಯಾದ ದೇವರು ಇಸ್ರಾಯೇಲ್ಯರು ಮಾಡದಂತ ದ್ರೋಹದ ದೆಸೆಯಿಂದ ಅಸ್ಸೀರಿಯ ರಾಜ ಬಂದು ಅವನ್ನ ಸೆರೆಯಾಗಿ ಹೋಗುವಂತ ಒಂದು ಅವರಿಗೆ ಅನುಮತಿ ಮಾಡ್ತಾರೆ. ಆದ್ರಿಂದ ಈ 10 ಗೋತ್ರದವರು ಅಸ್ಸೀರಿಯಾ ದೇಶಕ್ಕೆ ಅವರು ಸೆರೆಯಾಗಿ ಹೋಗ್ತಾರೆ. ಆ ನಂತರ ಈ 10 ಗೋತ್ರದವರ ಒಂದು ಚರಿತ್ರೆ ನೋಡ್ಬೇಕಾದ್ರೆ ಅಲ್ಲಿ ಈ 10 ಗೋತ್ರದವರು ಆ ಅಸ್ಸೀರಿಯಾ ದೇಶದಲ್ಲೇ ಇದ್ದು ಅಲ್ಲಿನ ಬೇರೆ ಜನಾಂಗದವ್ರನ್ನ ಮದುವೆ ಮಾಡಿಕೊಂಡು ಯಹೂದ್ಯರ ಒಂದು ಏನು ದೇವರು ಒಂದು ಆಶೀರ್ವಾದವಾಗಿ ಕೊಟ್ಟಿರುವಂತ ಜನಾಂಗ ಒಂಥರ ಮಿಕ್ಸೆಡ್ ರೇಸ್ ಆಗುತ್ತೆ. ಅಲ್ಲಿ ಬೇರೆ ಜನಾಂಗದವರ ಜೊತೆ ಸೇರಿ ಅವರಿಗೆ ಮಕ್ಕಳಾಗಿ ಆ ಯಹೂದ್ಯರ ಒಂದು ಯಾವ ರೀತಿ ಒಂದು ಪರಿಶುದ್ಧತೆ ದೇವ್ರು ಅವ್ರಿಗೆ ಹೇಳಿದ್ರು, ಆ ಒಂದು ಪರಿಶುದ್ಧತೆನ ಕಳ್ಕೊಳ್ತಾರೆ. ಎಲ್ಲಿವರೆಗೆ ಅನ್ಬೇಕಾದ್ರೆ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ನಾವು ಸಮಾರ್ಯರು ಅಂತ ಹೇಳಿ ಬೇರೆ ಇಸ್ರಾಯೇಲ್ಯರು ಅಂದ್ರೆ ಯಹೂದ್ಯರು ಅವ್ರನ್ನ ಸರಿಯಾದ ಒಂದು ಕೀಳಾದ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿಗೆ ಬರ್ತಾರೋ. ಯಾಕೆಂದ್ರೆ ಅವ್ರು ಈ 10 ಗೋತ್ರದವರು ಈ ಅಸ್ಸೀರಿಯಾ ಬೇರೆ ಅಲ್ಲಿದ್ದಂತ ಬೇರೆ ಜನಾಂಗದವರ ಜೊತೆ ಸೇರಿ ಕುಟುಂಬಗಳನ್ನ ಮಾಡ್ಕೊಂಡು ಮಕ್ಕಳನ್ನ ಹೆರೆದು ಅವ್ರೇನ್ ಮಾಡ್ಕೊಳ್ತಾರೆ, ತಮ್ಮ ಒಂದು ಪರಿಶುದ್ಧತೆನ ಅಲ್ಲಿ ಕಳ್ಕೊಳ್ತಾರೆ. ಅದು ಇಲ್ಲಿಯವರೆಗೂ ಸಹ ಈ 10 ಗೋತ್ರದವರು ಸರಿಯಾಗಿ ಎಲ್ಲಿದ್ದಾರೆ ಅನ್ನುವಂತ ಒಂದು ಚರಿತ್ರೆ ಬಹಳ ಕಷ್ಟ ಈಗಲೂ ಸಹ. ಆ ರೀತಿ ಒಂದು ಪರಿಸ್ಥಿತಿ ನಾವು ನೋಡ್ತೀವಿ. ಮತ್ತೆ ಎಲ್ಲಿವರೆಗೆ ಅನ್ಬೇಕಾದ್ರೆ ಅಲ್ಲಿಂದ ಅವರು ಎದುರು ಹೋಗಿ ಕೆಲವೇ ಜನರು ಮಾತ್ರ ವಾಪಸ್ ಅವರು ಇಸ್ರಾಯೇಲ್ಗೆ ಬರ್ತಾರೆ. ಇನ್ನು ಬೇರೆ ಬಹಳ ಮೆಜಾರಿಟಿ ವಾಪಸ್ ಅವರು ಹೋಗೋದಿಲ್ಲ. ಆದ್ರೆ 12 ಗೋತ್ರದವರು ಬೆಂಜಮಿನ್ ಮತ್ತೆ ಜೂದಾ ಬ್ಯಾಬಿಲೋನ್ ರಾಜನಾದಂತ ನೆಬುಕದ್ನೆಜರ್ ಅವ್ರನ್ನ ಸೆರೆಯಾಗಿ ಕರ್ಕೊಂಡು ಹೋಗ್ತಾರೆ. ಅವರ ಜೊತೆಯಲ್ಲಿ ಹೋದಂತವ್ರು ಅದರಲ್ಲಿ ಡ್ಯಾನಿಯಲ್ ಒಬ್ರು, ಆಮೇಲೆ ಶದ್ರಾಕ್ ಮೇಷಕ್ ಅಬೇದ್ನೆಗೋ ಅಂತ ನಾವೇನ್ ಹೇಳ್ತೀವಿ, ಆ 3 ಜನ. ಅದ್ರ ಜೊತೆಯಲ್ಲಿ ಇನ್ನೂ ಕೆಲವು ಪ್ರವಾದಿಗಳು ಮತ್ತೆ ಬೇರೆ ಸರಿಯಾಗಿ ಈ 2 ಗೋತ್ರದವರು ಅಲ್ಲಿ ಹೋಗಿ ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ 70 ವರ್ಷಗಳ ಕಾಲ ಅಲ್ಲಿ ಸೆರೆಯಾಗಿರ್ತಾರೆ. ದಾನಿಯಲ್ ಮಾಡಿದಂತ ಪ್ರಾರ್ಥನೆ ಮತ್ತೆ ದೇವರ ಒಂದು ಯೋಜನೆಯ ಪ್ರಕಾರ ಅವರು ಪುನಃ ವಾಪಸ್ ಅವರು ಯೆರೂಸಲೇಮಿಗೆ ಇಸ್ರಾಯೇಲ್ಗೆ ಬರುವಂತ ಒಂದು ಆಶೀರ್ವಾದನ ದೇವ್ರು ಕೊಡ್ತಾರೆ. ಅದು ದಾನಿಯಲ್ ಪ್ರವಾದನೆಯಲ್ಲಿ ನಾವು ನೋಡ್ತೀವಿ. ಅಲ್ಲಿ ಯಾವ ರೀತಿ ಆ ಬ್ಯಾಬಿಲೋನ್ ರಾಜ್ಯ ನೆಬುಕದ್ನೆಜರ್ ಅಂತ ನಂತರ ಬಂದಂತ ಬೆಲ್ತೆಜಾರ್ ಅವ್ರೇನ್ ಪೀರಿಯಡ್ ಅಲ್ಲಿ ಮೀದೋ ಪರ್ಷಿಯಾ ಒಂದು ಕಿಂಗ್ಡಮ್, ಅವಾಗ ಒಂದು ಮೊದಲೇ ಇತ್ತು ಆ ಕಿಂಗ್ಡಮ್, ಬಟ್ ಅಲ್ಲಿ ಬಹಳ ಪ್ರಬಲವಾಗಿ ದೇವರ ಆಶೀರ್ವಾದದಿಂದ ಸೈರಸ್ ದ ಗ್ರೇಟ್ ಅವ್ರೇನ್ ಮಾಡ್ತಾರೆ, ಈ ಬ್ಯಾಬಿಲೋನ್ ರಾಜ್ಯದ ಮೇಲೆ ಯುದ್ಧ ಮಾಡಿ ಆ ರಾಜ್ಯವನ್ನ ಅವರು ಆಕ್ಯುಪೈ ಮಾಡಿ
ಮೀದೋ ಪರ್ಷಿಯಾ ದೇಶವನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಮೀದೋ ಪರ್ಷಿಯಾ ಏನ್ ಹೇಳ್ತೀವಿ ಅವಾಗಿನ ಎಸ್ಟಾಬ್ಲಿಷ್ ಆಗಿದ್ದು ಪ್ರೆಸೆಂಟ್ ಡೇ ಇರಾನ್. ಅದೇ ಒಂದು ಚರಿತ್ರೆ ಬೇರೆ ಇದೆ. ಆದ್ರೆ ಇವತ್ತು ನಾವು ನೋಡ್ತಾ ಇರುವಂತದ್ದು ಇಸ್ರಾಯೇಲಿನ ಒಂದು ಚರಿತ್ರೆ. ಸೊ ಈ ಒಂದು ಆ ಬ್ಯಾಬಿಲೋನ್ ರಾಜ್ಯದಿಂದ ಅವರೆಲ್ಲ ವಾಪಸ್ ಈಗ ಆ ಅವರು ದಾನಿಯೇಲ್ ಆನಂತರ ಬಂದಂತ ಅನೇಕ ಪ್ರವಾದಿಗಳು ಹಗ್ಗಾಯ, ಜಕರಿಯ, ಜರುಬ್ಬಾಬೆಲ್ ಇವರೆಲ್ಲ ಬಂದ್ ಏನ್ ಮಾಡ್ತಾರೆ ಈಗ ವಾಪಸ್ಸು ಯೆರೂಸಲೇಮಲ್ಲಿ ದೇವಾಲಯ ಸಹ ಕೆಡವಿ ಹೋಗಿರುತ್ತೆ. ಸಲಮೋನ್ ಕಟ್ಟದಂತ ದೇವಾಲಯ, ಅದನ್ನ ಪುನಃ ಆ ದೇವಾಲಯವನ್ನ ಕಟ್ಟುವಂತ ಆಶೀರ್ವಾದ ದೇವರವರಿಗೆ ಕೊಡ್ತಾರೆ. ಆ ನಂತರ ಬಂದಂತ ನೆಹೇಮಿಯ ಮೀದೋ ಪರ್ಷಿಯಾ ರಾಜ್ಯದಲ್ಲಿ ಅರ್ಥಶಸ್ತ ಅಂತ ಕನ್ನಡದಲ್ಲಿ ಬರುತ್ತೆ, ಅರ್ಥಜರ್ಕ್ಸಸ್ ಅನ್ನುವಂತ ರಾಜ್ಯನ ಒಂದು ಪೀರಿಯಡ್ ಅಲ್ಲಿ ನೆಹೇಮಿಯ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಯೆರೂಸಲೇಮ್ನ ನಾನೇನ್ ಮಾಡ್ಬೇಕು, ಮತ್ತೆ ಅಲ್ಲಿ ಪೌಳಿ ಗೋಡೆಗಳೆಲ್ಲ ಬಿದ್ದು ಹೋಗಿದೆ, ಅದನ್ನ ಕಟ್ಟೋದಕ್ಕೆ ನನಗೆ ಅನುಮತಿ ಕೊಡ್ಬೇಕು ಅಂದಾಗ ಆ ಆರ್ಥಜರ್ಕ್ಸಸ್ ಏನ್ ಮಾಡ್ತಾರೆ, 13 ವರ್ಷ ಆತನಿಗೆ ಲೀವ್ ಕೊಡ್ತಾರೆ. ಕೊಟ್ಟು ಜೊತೆನಲ್ಲಿ ಬೇಕಾದಂತ ಎಲ್ಲಾ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಕಳಿಸ್ತಾರ. ಅವನ ಜೊತೆ ಸೈನಿಕರನ್ನು ಕೂಡ ಕಳಿಸಿ ಅವ್ರೇನ್ ಮಾಡ್ತಾರ, ಅಲ್ಲಿಂದ ವಾಪಸ್ ಯೆರೂಸಲೇಮಿಗೆ ಬಂದು ಅಲ್ಲಿ ಪೌಳಿ ಗೋಡೆಗಳನ್ನ ಕಟ್ಟಿ, ದೇವಾಲಯ ಮತ್ತೆ ಪೌಳಿ ಗೋಡೆ ಕಟ್ಟಿ ಯೆರೂಸಲೇಮ್ ಮತ್ತೆ ಇಸ್ರಾಯೇಲ್ ರಾಜ್ಯ ಪುನಃ ಸ್ಥಾಪನೆ ಆಗುವಂತ ಒಂದು ಆಶೀರ್ವಾದ ಬರುತ್ತೆ. ಆದ್ರೆ ಒಂದು ವ್ಯತ್ಯಾಸ ಏನಪ್ಪಾ ಅನ್ಬೇಕಾದ್ರೆ, ಅವರು ಮೀದೋ ಪರ್ಷಿಯಾ ರಾಜ್ಯನ ಕೆಳಗಡೆ ಒಂದು ಪ್ರಾವಿನ್ಸ್ ಆಗಿರ್ತಾರಷ್ಟೇ. ಇದು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಸುಮಾರು 550 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ. ಸೊ ಈ ಬ್ಯಾಬಿಲೋನ್ ರಾಜ ಅವ್ರನ್ನ ಸೆರೆಯಾಗಿ ತಗೊಂಡು ಹೋದ ನಂತರ 1948ನೇ ಇಸ್ವಿಯವರೆಗೆ ಸುಮಾರು 2520 ವರ್ಷಗಳ ಕಾಲ ಇಸ್ರಾಯೇಲ್ ದೇಶ ಅನ್ನುವಂತ ಒಂದು ಫಿಸಿಕಲ್ ಜಿಯೋಗ್ರಾಫಿಕಲ್ ಏರಿಯಾ ಇಸ್ರಾಯೇಲ್ ಅವರ ಆಡಳಿತಕ್ಕೆ ಬರಲ್ಲ. 2520 ವರ್ಷಗಳ ಕಾಲ ಅಂದ್ರೆ ದೇವರ ಒಂದು ಆಶೀರ್ವಾದ ಅವರಿಗೆ 1260 ವರ್ಷ ಇತ್ತು. ಅವ್ರು ಮಾಡಿದ ದ್ರೋಹದ ದೆಸೆಯಿಂದ ಅವ್ರಿಗೆ ಶಾಪ ಬಂತು, ತಮ್ಮ ರಾಜ್ಯವನ್ನ ಕಳ್ಕೊಳ್ತಾರೆ. ಆದ್ರೆ ದೇವರ ಆಶೀರ್ವಾದ ಜನಾಂಗದ ಮೇಲೆ ಇನ್ನೂ ಕಂಟಿನ್ಯೂ ಆಗತ್ತೆ, ರಾಜ್ಯ ಅವ್ರ ಕೈ ಕೆಳಗಡೆ ಇರೋದಿಲ್ಲ. ಸೊ ಇದು ಬಹಳ ಒಂದು ಮುಖ್ಯವಾದಂತ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ನಾವು. ಯಾಕೆಂದ್ರೆ ಅವ್ರು ಪುನಃ ದೇಶವನ್ನ ಯಾವ ರೀತಿ ಅವ್ರು ಪಡ್ಕೊಂಡ್ರು ಅಂದ್ರೆ, ಈಗ ಪ್ರೆಸೆಂಟ್ ಡೇ ಪೀರಿಯಡ್ ಅಲ್ಲಿ ಸುಮಾರು 80 ವರ್ಷಗಳ ಹಿಂದೆ ಆದಂತ ಎಲ್ಲಾ ಘಟನೆಗಳು ಇಲ್ಲಿಂದ ಪ್ರಾರಂಭ ಆಗುತ್ತೆ, ಅದರ ಬ್ಯಾಕ್ ಗ್ರೌಂಡ್. ಸೊ ಇದು ಅವ್ರು ಬ್ಯಾಬಿಲೋನ್ಗೆ ಹೋದಂತ ಒಂದು ವಿಷಯ. ಆನಂತರ ಬಂದಂತ ಪರ್ಷಿಯನ್ ಕಿಂಗ್ ಸೈರಸ್ ದ ಗ್ರೇಟ್, ಅವರು ಬ್ಯಾಬಿಲೋನ್ ರಾಜ್ಯವನ್ನ ಆಕ್ಯುಪೈ ಮಾಡಿ ಮೀಡೋ ಪರ್ಷಿಯಾ ರಾಜ್ಯವನ್ನ ಎಸ್ಟಾಬ್ಲಿಷ್ ಮಾಡಿದಂತ ಪೀರಿಯಡ್ ಇದು. ಸೊ ಅಲ್ಲಿ ಮೀಡೋ ಪರ್ಷಿಯಾ ನಂತರ ಸೈರಸ್ ಮತ್ತೆ ಡೇರಿಯಸ್ ಅವರ ನಂತರ ಅವರು ಸುಮಾರು 124 ಪ್ರಾವಿನ್ಸಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಪರ್ಷಿಯನ್ ಕಿಂಗ್ ಇಂಡಿಯಾ ಇಂದ ಹಿಡಿದು ಆಫ್ರಿಕಾದವರೆಗೆ, ಇನ್ಕ್ಲೂಡಿಂಗ್ ಪಾರ್ಟ್ ಆಫ್ ಯುರೋಪ್ ಮತ್ತೆ ಏಷ್ಯಾ. ಈ ಪ್ರಬಲವಾಗಿರುವಂತಹ ಸಮಯದಲ್ಲಿ ಅವರ ಒಂದು ಪೀರಿಯಡ್ ಮುಕ್ತಾಯ ಆಗಿ ಅಲ್ಲಿ ಕ್ರಿಸ್ತ ಪೂರ್ವ 330ನೇ ಇಸ್ವಿನಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಅವ್ರೇನ್ ಬಂದು ಗ್ರೀಕ್ ರಾಜ್ಯವನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂದ್ರೆ ಇಸ್ರಾಯೇಲ್ ರಾಜ್ಯ ಇದರಲ್ಲಿ ಒಂದು ಪಾಲ್, ಬ್ಯಾಬಿಲೋನ್ ರಾಜ್ಯದಲ್ಲೂ ಒಂದು ಪಾಲಿತ್ತು, ಒಂದು ಸಣ್ಣ ಸಂಸ್ಥಾನವಾಗಿತ್ತು. ಆನಂತರ ಮೀದೋ ಪರ್ಷಿಯಾ ಕೆಳಗಡೆ ಇದ್ರು ಇಸ್ರಾಯೇಲ್ಯರು, ನಂತರ ಗ್ರೀಕ್ ಕೈ ಕೆಳಗಡೆ ಅವ್ರು ಇರ್ತಾರೆ. ಇದೆಲ್ಲ ಏನಾಯ್ತು ಅಂದ್ರೆ ಆ ಇಸ್ರಾಯೇಲ್ ಜನಾಂಗಕ್ಕೆ ಅವರ ಭಾಷೆ ಅಂದ್ರೆ ಇಬ್ರಿಯ ಭಾಷೆ ಅದೆಲ್ಲ ಮಿಕ್ಸ್ ಆಗುತ್ತೆ, ಆಮೇಲೆ ಚೇಂಜಸ್ ಆಗುತ್ತೆ. ಇವರು ಈ ಮೊದಲು ಅರಾಬಿಕ್ ಇನ್ಫ್ಲುಯೆನ್ಸ್, ಆನಂತರ ಈ ಗ್ರೀಕ್ ಇನ್ಫ್ಲುಯೆನ್ಸ್. ಅದಕ್ಕೆ ನಾವು ಪೌಲನ ಸಮಯದಲ್ಲಿ ನೋಡ್ಬೇಕಾದ್ರೆ ಹೆಚ್ಚಾಗಿ ಅವರು ಗ್ರೀಕ್ ಭಾಷೆನಲ್ಲಿ ಪರಿಣಿತರಾಗಿದ್ರು. ಸೊ ಇಲ್ಲಿ ಇದರ ಮಧ್ಯದಲ್ಲಿ ಗ್ರೀಕ್ ರಾಜ್ಯದ ಹೋಗಿ ಮುಂದೆ ರೋಮನ್ ಪೀರಿಯಡ್ ಬರೋದಕ್ಕಿಂತ ಮಧ್ಯದಲ್ಲಿ ಒಂದು ಇಂಪಾರ್ಟೆಂಟ್ ಘಟನೆ ಇಸ್ರಾಯೇಲ್ಯರ ಮಧ್ಯದಲ್ಲಿ ನಡೀತು. ಅದು ಈ ಮಕ್ಕಾಬೀಸ್ ಅಂತ. ಈ ಮಕ್ಕಾಬೀಸ್ ಬಂದು ಅವರು ಇಸ್ರಾಯೇಲರೇ, ಅವರಲ್ಲಿ ಒಂದು ರೀತಿಯ ಮಿಲಿಟೆಂಟ್ ಗ್ರೂಪ್.
ಅವ್ರೇನ್ ಮಾಡ್ತಾರೆ, ನಮ್ಮ ದೇಶವನ್ನ ನಾವು ವಾಪಸ್ ತಗೊಳ್ಬೇಕು. ಗ್ರೀಕ್ ರಾಜ್ಯದಲ್ಲಿ ನಾವು ಒಂದು ರೀತಿನಲ್ಲಿ ಸೆರೆಯಲ್ಲಿದ್ದೇವೆ, ನಮ್ಮ ದೇಶವನ್ನ ನಾವೇ ಪಡ್ಕೊಳ್ಬೇಕು ಅಂತ ಹೇಳಿ ಈ ಮಕ್ಕಾಬೀಸ್ ಅನ್ನುವಂಥವ್ರು ಅವ್ರೇನ್ ಮಾಡ್ತಾರೆ, ಒಂದು ಟೆಂಪರರಿ ಆಗಿ ಅವರೆಲ್ಲ ಆರೋನ್ ಗೋತ್ರದಕ್ಕೆ ಸೇರಿದಂತವ್ರು, ಲೇವಿ ಗೋತ್ರ ಆರೋನನ ಒಂದು ವಂಶದಲ್ಲಿ ಸೇರಿದಂತ ಅವರು ಹೆಚ್ಚಾಗಿ ಪ್ರೀಸ್ಲಿ ಕ್ಲಾಸ್. ಅವರ ಪೀರಿಯಡ್ ಅಲ್ಲಿ ಒಂದು ಸುಮಾರು 130 years ಅವ್ರೇನ್ ಮಾಡ್ತಾರೆ, ತಮ್ಮ ಈ ಒಂದು ಮಕ್ಕಬೀಸ್ ಅವರ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಟೆಂಪರರಿ ಆಗಿ ಆ ದೇಶದಲ್ಲಿ. ಬಟ್ ಅದು ಹೆಚ್ಚಿನ ಕಾಲ ಅಲ್ಲಿ ಇರೋದಿಲ್ಲ. ಆ ನಂತರ ಆ ಮಕ್ಕಬೀಸ್ ರಿವೋಲ್ಟ್ ಆದ ನಂತರ ಸುಮಾರು ಕ್ರಿಸ್ತನು ಬರುವುದಕ್ಕಿಂತ ಒಂದು 60 ವರ್ಷಗಳ ಮುಂಚೆ ಆ ರೋಮನ್ ಎಂಪೈರ್ ಎಸ್ಟಾಬ್ಲಿಷ್ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಈ ಇಸ್ರಾಯೇಲ್ ಪ್ರಾಂತ್ಯವನ್ನ ಅವರು ಜುದಯ ಅಂತ ಕರೀತಾ ಇದ್ರು. ಅದಕ್ಕೆ ಆ ಒಂದು ಪ್ರಾವಿನ್ಸ್ ಜೊತೆ ಅವರು ಆಫ್ರಿಕಾ ಇಂದ ಹಿಡಿದು ಇಲ್ಲಿನ ಅನೇಕ ಏಷ್ಯಾದವರೆಗೆ ರೋಮನ್ ಕಿಂಗ್ಡಮ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಅವರು ರೋಮ್ ರಾಜ್ಯದ ಕೈ ಕೆಳಗಡೆ ಇದ್ರು. ಸೊ ರೋಮನ್ ಎಂಪರರ್ಸ್ ಇದ್ರು, ಎಂಪರರ್ ಅವರು ಈ ರೋಮ್ ಅಲ್ಲಿ ಇದ್ರು. ಅವ್ರೇನ್ ಮಾಡೋರು, ಈ ಒಂದು ಪ್ರಾವಿನ್ಸ್ ನ ಹೆಡ್ ಮಾಡೋದಿಕ್ಕೆ ಒಂದು ಗವರ್ನರ್ ನ ಅಪಾಯಿಂಟ್ ಮಾಡ್ತಾ ಇದ್ರು ಇಸ್ರಾಯೇಲ್ ನಲ್ಲಿ. ಅದೇ ಹೆರೋದ್ ನಾವು ನೋಡ್ತೀವಿ, ಪಾಂಟಿಯಸ್ ಪೈಲಟ್, ಇವರೆಲ್ಲ ಅಡ್ಮಿನಿಸ್ಟ್ರೇಟರ್ಸ್. ಈ ಒಂದು ಆ ಪ್ರಾಂತ್ಯ ಇಸ್ರಾಯೇಲ್ ಇರುವಂತ ಪ್ರಾವಿನ್ಸ್ ಅಲ್ಲಿ ಅವ್ರ ಅಡ್ಮಿನಿಸ್ಟ್ರೇಟರ್ಸ್ ಅಷ್ಟೇ. ಚಕ್ರಾಧಿಪತ್ಯ ಇದ್ದಿದ್ದು ರೋಮ್, ರೋಮ್ ಅಲ್ಲಿ ಅಂದ್ರೆ ಇಟಲಿಯಲ್ಲಿ. ಆ ರೋಮ್ ಚಕ್ರಾಧಿಪತ್ಯ ಅವ್ರು ಏನ್ ಮಾಡೋ ಅಲ್ಲಿಂದ ತಮ್ಮ ರಾಜ್ಯಭಾರವನ್ನ ಅವರು ಮಾಡುವಂತ ಸಮಯ. ಸೊ ಆದ್ರಿಂದಾನೆ ಯೇಸು ಕ್ರಿಸ್ತನನ್ನ ಅವ್ರನ್ನ ಕ್ರೂಸಿಫೈ ಮಾಡ್ಬೇಕಾದ್ರೆ, ಶಿಲುಬೆಗೆ ಹಾಕ್ಬೇಕಾದ್ರೆ ಇಸ್ರಾಯೇಲರಿಗೆ ಆ ಒಂದು ಪರ್ಮಿಷನ್ ಇರ್ಲಿಲ್ಲ. ಡೆತ್ ಸೆಂಟೆನ್ಸ್ ಬಿಡುವಂತ ಪರ್ಮಿಷನ್ ಯಾರು ಕೊಡ್ಬೇಕು? ರೋಮ್ ಅಡ್ಮಿನಿಸ್ಟ್ರೇಟರೇ ಕೊಡ್ಬೇಕು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಹೈ ಪ್ರೀಸ್ಟ್, ಮಹಾಯಾಜಕ ಮತ್ತೆ ಯಾಜಕರೆಲ್ಲ ಅವ್ರ ಮೇಲೆ ದೂರು ಹೊರಿಸಿ ಅವ್ರನ್ನ ಎಲ್ಲಿ ಕರ್ಕೊಂಡ್ ಬರ್ತಾರೆ, ಹೆರೋದ್ ಹತ್ರ ಕರ್ಕೊಂಡ್ ಬಂದು ನೀನೇನ್ ಮಾಡ್ಬೇಕು, ಈಗ ಆತನಿಗೆ ಮರಣ ದಂಡನೆ ವಿಧಿಸ್ಬೇಕು ಅಂತ ಕರ್ಕೊಂಡ್ ಬಂದು, ಆನಂತರ ಪಾಂಟಿಯಸ್ ಪೈಲಟ್ ಅದಕ್ಕೆ ಅನುಮತಿ ಕೊಟ್ಟು ಅವ್ರನ್ನ ಕ್ರೂಸಿಫಿಕ್ಷನ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಅಲ್ಲಿ ಅವ್ರೇನಾಯ್ತು, ಆ ಯೇಸು ಕ್ರಿಸ್ತನು ಆಗ ಅವರಿಗೆ ಒಂದು ಮಾತನ್ನ ಹೇಳ್ತಾರೆ, ಆ ಇಸ್ರಾಯೇಲರಿಗೆ, ನೀವೇನ್ ಮಾಡ್ಕೊಂಡ್ಬಿಟ್ರಿ, ಈಗ ದೇವಾಲಯ ನಿಮಗೆ ಬರಿದಾಗ್ಬಿಟ್ಟಿದೆ, ನೀವು ಏನ್ ಮಾಡಿದ್ರಿ, ಮೆಸ್ಸಿ ಬರಬೇಕಾದಂತ ಮೆಸ್ಸಿಯನ್ನ ನೀವು ಗುರುತಿಸ್ಬೇಕಾಗಿತ್ತು ಮೊದಲನೇದಾಗಿ. ಅದಕ್ಕೆ ಅವ್ರಿಗೆ ಬಹಳಷ್ಟು ಟೈಮ್ ಕೊಟ್ರು, ಬಹಳಷ್ಟು ಪ್ರವಾದಿಗಳ ಮುಖಾಂತರ ಅವರಿಗೆ ಕೊಟ್ರು. ಎಲ್ಲಾ ಯಾವ ರೀತಿ ಆ ಬರಬೇಕಾದ ಮೆಸ್ಸಿಯನ್ನ 2000 ವರ್ಷಗಳು ಅವ್ರು ಎದುರು ನೋಡ್ತಾ ಇದ್ರು. ಮೋಶೆ ಸಹ ಅವ್ರ ಬಗ್ಗೆ ಹೇಳಿದ್ರು. ಎಲ್ಲಾ ಪ್ರವಾದನೆಗಳಲ್ಲೂ ಅವರ ಬಗ್ಗೆ ಬರೆದಿತ್ತು, ಯೆಶಾಯನ ಪ್ರವಾದನೆಯಲ್ಲೂ ನಾವು ನೋಡ್ತೀವಿ. ಆದ್ರೆ ಅವ್ರೇನ್ ಮಾಡ್ಲಿಲ್ಲ. ಯೇಸು ಕ್ರಿಸ್ತನು ಬಂದಾಗ ಅವರ ಒಂದು ಮನಸ್ಸಲ್ಲಿ ಏನಿತ್ತು, ನಾವೇನ್ ಮಾಡ್ತೀವಿ, ಪುನಃ ನಮ್ಮ ರಾಜ್ಯವನ್ನ ಫಿಸಿಕಲ್ ಆಗಿ ನಾವು ಪಡ್ಕೊಳ್ತೀವಿ, ಮೆಸ್ಸಿಯನ್ ಬಂದು ನಮ್ಗೇನಾಗ್ತಾರೆ, ಒಂದು ರಾಜ್ಯವನ್ನ ಕೊಡ್ತಾರೆ ಅಂತ ಒಂದು ಮನಸ್ಸಲ್ಲಿ ಒಂದು ವಿಷಯ ಅವ್ರ ಮನಸ್ಸಲ್ಲಿ. ಅದ್ರ ಜೊತೆನಲ್ಲಿ ಆ ಯಾಜಕರು, ಮಹಾಯಾಜಕರು ಅವರೆಲ್ಲ ಅವ್ರಿಗೆ ಇದ್ದಂತ ಅಂತಸ್ತು, ಆಸ್ತಿ ಅದನ್ನೆಲ್ಲ ಕಾಪಾಡ್ಕೊಳ್ಳೋದಕ್ಕೆ ರೋಮನ್ಸ್ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಆದ್ರಿಂದ ಯಾರು ಈಗ ಈ ಯೇಸು ಕ್ರಿಸ್ತನು ಒಬ್ಬ ಬಡಗಿಯ ಮನೆಯಲ್ಲಿ ಬರ್ತಾರೆ, ಅವ್ರಿಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅದ್ರ ಜೊತೆನಲ್ಲಿ ಅವ್ರಿಗೆ ಎಗೇನ್ಸ್ಟ್ ಆಗಿ ಬೇರೆ ಎಲ್ಲ ಅವರ ಪಿತೂರಿ ಮಾಡಿ ಅವನ್ನೇನ್ ಮಾಡ್ತಾರೆ, ಶಿಲುಬೆಗೆ ಹಾಕುವಂತ ಕೆಲಸವನ್ನ ಯಾಜಕರು, ಮಹಾಯಾಜಕರು, ಪರಿಸಾಯರು, ಸದ್ದುಕಾಯರು ಮಾಡ್ತಾರೆ. ಅವರೆಲ್ಲ ಲೀಡರ್ಸ್, ರಿಲಿಜಿಯಸ್ ಲೀಡರ್ಸ್. ಅವರು ಬರಬೇಕಾದ ಮೆಸ್ಸಿಯನ್ ಈತನೆ ಅಂತ ಹೇಳಿ ಮೊದಲು ಅವ್ರು ಗುರುತಿಸಿ ಇಡೀ ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಅವರು ಅದನ್ನ ತಿಳಿಸ್ಬೇಕಾಗಿತ್ತು. ಇನ್ಸ್ಟೆಡ್ ಅವ್ರು ರಿವರ್ಸ್ ಮಾಡ್ತಾರೆ, ಇವನು ದೇವ ದೂಷಕನು, ಸೈತಾನನ ಮಗನು ಅಂತ ಹೇಳಿ ಯೇಸು ಕ್ರಿಸ್ತನನ್ನ ಅವರು ಗಲ್ಲಿಗೆ ಹಾಕುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಅವ್ರು ಹೇಳ್ತಾರೆ, ನಿಮ್ಗೆ ಏನಾಗಿದೆ, ಪುನಃ ನಿಮ್ಗೆ ಆಶೀರ್ವಾದ ದೇವ್ರು ಕೊಡುವಂತ ಒಂದು ಪರಿಸ್ಥಿತಿ ನೀವು ಮಾಡ್ಕೊಳ್ಬಹುದಾಗಿತ್ತು. ಅದು ಎಂತ ಒಂದು ಆಶೀರ್ವಾದ ಅನ್ಬೇಕಾದ್ರೆ, ಈ ಭೂಲೋಕದ ಆಶೀರ್ವಾದವಿಲ್ಲ, ಪರಲೋಕದ ಆಶೀರ್ವಾದ ಕೊಡೋದಕ್ಕೆ ದೇವ್ರಿಗೆ ಮನಸ್ಸಿತ್ತು. ಆದ್ರೆ ನೀವೇನ್ ಮಾಡ್ಬಿಟ್ರಿ, ಆ ಬಂದಂತ ಮೆಸ್ಸಿನನ್ನ ನೀವು ನಿರಾಕರಿಸಿದ ಕಾರಣ ನಿಮಗೆ ದೇವಾಲಯ ಇಲ್ಲದಾಯ್ತು, ಬರಿದಾಯ್ತು. ಅದ್ರ ಜೊತೆಯಲ್ಲಿ ನಿಮ್ಮ ದೇಶವನ್ನ ನೀವು ಕಳ್ಕೊಳ್ತೀರಾ ಅನ್ನುವಂತ ಒಂದು ಶಾಪ ಯೇಸು ಕ್ರಿಸ್ತನಲ್ಲಿ ಕೊಡ್ತಾರೆ. ಅದಾದ ನಂತರ ಸುಮಾರು 40 ವರ್ಷಗಳ ನಂತರ ಆ ಮಸಾಡ ಅನ್ನುವಂತ ಪ್ಲೇಸ್ ಅಲ್ಲಿ ದೊಡ್ಡ ಯುದ್ಧ ಆಗುತ್ತೆ. ಆವಾಗ
ಈ ರೋಮನ್ ಎಂಪರರ್ಸ್ ಅಲ್ಲಿರುವಂತ ಜನರಲ್ಸ್ ಎಲ್ಲ ಬಂದು ಅವ್ರೇನ್ ಮಾಡ್ತಾರೆ, 11 ಲಕ್ಷ ಜನ ಯಹೂದ್ಯರನ್ನ ಕೊಂದಾಕ್ತಾರೆ. ಎಡಿ ಕ್ರಿಸ್ತ ಶಕ 70ನೇ ಇಸ್ವಿನಲ್ಲಿ, ಸುಮಾರು 73ನೇ ಇಸ್ವಿನಲ್ಲಿ 11 ಲಕ್ಷ ಜನ ಯಹೂದ್ಯರನ್ನ ಕೊಂದು ಹಾಕಿ ಯೆರೂಸಲೇಮಿನ ಕಂಪ್ಲೀಟ್ ಆಗಿ ನೆಲಸಮ, ಅಲ್ಲಿರುವಂತ ಕಟ್ಟದಂತ ಎರಡನೇ ದೇವಾಲಯವನ್ನ ಹೆರೋದ್ ಬಂದು ಬಹಳ ದೊಡ್ಡದಾಗಿ ಅದನ್ನ ದೊಡ್ಡದಾಗಿ ಮಾಡಿರ್ತಾರೆ. ಎರಡನೇ ದೇವಾಲಯ ಎಜ್ರಾ ಕಟ್ಟಿರುವಂತ ಆ ಪೀರಿಯಡ್ ಅಲ್ಲಿ ಕಟ್ಟಂತ ದೇವಾಲಯ ಇನ್ನೂ ಹೆಚ್ಚಾದ ರೀತಿನಲ್ಲಿ ಸೊಲೊಮೋನ್ ಯಾವ ರೀತಿ ಕಟ್ಟಿದ್ರೋ ಆ ರೀತಿ ಬರುವಂತ ಒಂದು ಸ್ಥಿತಿಗೆ ತಗೊಂಡ್ ಬಂದಿರ್ತಾರೆ ಈ ರೋಮನ್ ಜನರಲ್. ಆದ್ರೆ ಅದನ್ನೆಲ್ಲ ಪುಡಿ ಮಾಡಿ ಯೆರೂಸಲೇಮನ್ನ ಮುಟ್ಬಿಟ್ಟು ಒಂದು ರೀತಿಯ ಬೀಡಾಗುವಂತ ಒಂದು ಪರಿಸ್ಥಿತಿ ತಗೊಂಡ್ಬಿಡ್ತಾರೆ. ಯಾರು ಅಲ್ಲಿ ವಾಸನೆ ಮಾಡಬಾರ್ದು ಆ ರೀತಿ ಒಂದು ಮಾಡಿ ಅವರು 70ನೇ ಇಸ್ವಿಲ್ ಆಗುತ್ತೆ. ಆದ್ರೂ ಅಲ್ಲಿಗೆ ಎಂಡ್ ಆಗ್ಲಿಲ್ಲ. ಅದಾದ ನಂತರ ಸುಮಾರು 60 ವರ್ಷಗಳ ನಂತರ ಒಬ್ಬ ಯಹೂದ್ಯ ಬರ್ತಾರೆ, ಬಾರ್ ಕೋಗ್ಬಾ. ಅವರು ಉಳಿದ ಯಹೂದ್ಯರನ್ನೆಲ್ಲ 11 ಲಕ್ಷ ಜನ ಕೊಂದಾಕಿದ್ರು, ಇನ್ನೂ ಇದಾರೆ ಯಹೂದ್ಯರು. ಕೆಲವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಮಿಲಿಟೆಂಟ್ ಗ್ರೂಪ್ ನ ಪ್ರಿಪೇರ್ ಮಾಡಿ ಮತ್ತೆ ರೋಮನ್ ಎದುರುಗಡೆ ಅವ್ರೇನ್ ಮಾಡ್ಬೇಕು, ಒಂದು ಯುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸುಮಾರು 3 ವರ್ಷಗಳ ಕಾಲ ಮಾಡ್ತಾರೆ ಅವರು. ಆದ್ರೆ ರೋಮನ್ ದೊಡ್ಡ ಒಂದು ಚಕ್ರಾಧಿಪತ್ಯ, ದೊಡ್ಡ ಸೈನ್ಯ ಅವ್ರದ್ದು, ಅವ್ರನ್ನ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಕ್ರಿಸ್ತ ಶಕ 132 ಪೀರಿಯಡ್ ಅಲ್ಲಿ ಈ ಇಸ್ರಾಯೇಲ್ ದೇಶ, ಯಹೂದ್ಯರು, ಅವ್ರಿಗೆ ಇದ್ರುವಂತ ಯೆರೂಸಲೇಮ್ ಇದನ್ನೆಲ್ಲ ನಾಶ ಮಾಡಿ ಉಳಿದಂತ ಯಹೂದ್ಯರನ್ನ ಕೊಂದಾಕಿ ಬೇರೆ ಯಹೂದ್ಯರು ಅಲ್ಲಿಂದ ಚದುರಿ ಹೋಗುವಂತ ಒಂದು ಪರಿಸ್ಥಿತಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಈಗ ಒಂದು ಮುಖ್ಯವಾದಂತ ಒಂದು ವಿಷಯ ನಡೆಯುತ್ತೆ. ಈಗ ನಾವು ಏನು ಯೇಸು ಕ್ರಿಸ್ತನ ಅವ್ರನ್ನ ಅನುಸರಿಸಿ ಬಂದಂತವ್ರು ಅಪೋಸ್ತಲರ ಕಾಲದಲ್ಲೇ ಬೇರೆ ಜನಾಂಗದವ್ರು ಏನ್ ಮಾಡ್ಬಿಟ್ರು, ಆ ಮೇಲಂತಸ್ತಿನಲ್ಲಿ ಅವರಿಗೆ ಪವಿತ್ರಾತ್ಮನ ಶಕ್ತಿಯನ್ನ ದೇವ್ರು ದಯಪಾಲಿಸ್ಬೇಕಾದ್ರೆ ಅಲ್ಲಿ ನೋಡ್ತೀವಿ ನಾವು ಯಾರೆಲ್ಲ ಇದ್ರಂತೆ, ಅನ್ಯ ಜನಾಂಗದವ್ರು ಬಹಳಷ್ಟು ಮಂದಿ ಇದ್ರಲ್ಲಿ. ನೀವು ಅದನ್ನ ಓದಿ ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯ, ಅಲ್ಲಿ ಅವರ ಯಾರೆಲ್ಲ ಇದ್ರು ಅನ್ನುವಂತ ಒಂದು ವಿಷಯ ಅಲ್ಲಿ ಬರುತ್ತೆ. ಅಲ್ಲ, ಅಲ್ಲಿ ಬೇರೆ ಬೇರೆ ಅಪೋಸ್ತಲರಿದ್ರು. ಆನಂತರ ಬೇರೆ ಬೇರೆ ಜನಾಂಗದವರು ಅಲ್ಲಿ ಇರುವಂತ ಒಂದು ವಿಷಯ ಅಪೋಸ್ತಲರ ಕೃತ್ಯ ಬಿಗಿನಿಂಗ್ ಅಲ್ಲಿ ಬರುತ್ತದು. ಅದನ್ನ ನಾ ಒಂದು ವರ್ಷ ನನಗೆ ಜ್ಞಾಪಕ ಬರ್ತಿಲ್ಲ ಇಲ್ಲಿ. ಗ್ರೀಕರ್ ಇದ್ರು, ಮತ್ತೆ 2:9 ಓದಿ ಅಲ್ಲಿ 2:9. ಇದು ಹೇಗೆ ಪಾರ್ಥ್ಯರು, ಮೇದ್ಯರು, ಏಲಾಮ್ಯರು, ಮೆಸೊಪೊತಾಮಿಯ, ಯೂದಾಯ, ಕಪ್ಪದೋಕ್ಯ, ಪೊಂತ, ಅಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನೆಯ ಮಗ್ಗಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಸೊ ಏಷ್ಯನ್ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್ ಮತ್ತೆ ಯುರೋಪಿಯನ್ ಕಂಟ್ರಿ ಇವರೆಲ್ಲ ಅಲ್ಲಿ ಏನಾಗಿದ್ದಾರೆ, ಕೂಡಿದ್ರಲ್ಲ ಆಗ್ಲೇನೆ ಅಪೋಸ್ತಲರ ಇರುವಂತ ಸಮಯದಲ್ಲೇನೆ. ಅಂದ್ರೆ ಇವರೆಲ್ಲ ಯೇಸು ಕ್ರಿಸ್ತನನ್ನ ಫಾಲೋವರ್ ಆಗಿ ಅವ್ರಿಗೆ ಯೇಸು ಕ್ರಿಸ್ತನವರು ಅಥವಾ ಕ್ರಿಶ್ಚಿಯನ್ ಅಂತ ಅವರಿಗೆ ಒಂದು ನಾಮಾಂಕಿತ ಮಾಡ್ತಾರಲ್ಲಿ. ಒಂದು ಇಂಪಾರ್ಟೆಂಟ್ ಏನಾಯ್ತು, ಅವರೆಲ್ಲ ಅಲ್ಲಿ ಯಹೂದ್ಯರು ಅವ್ರ ಜೊತೆನಲ್ಲಿದ್ರು. ಈಗ ಯೇಸು ಕ್ರಿಸ್ತನನ್ನ ಫಾಲೋ ಮಾಡುವಂತವ್ರು ಮತ್ತೆ ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡಿ ಯಹೂದ್ಯರು ಯಾರೆಲ್ಲ ಯೇಸು ಕ್ರಿಸ್ತನ ಬೇಡ, ನಾವು ಅವ್ರನ್ನ ಫಾಲೋ ಮಾಡಲ್ಲ ಅಂತ ಹೇಳಿ ಯಹೂದ್ಯರು ಅಲ್ಲಿ ಇದ್ರು. ಸೊ ಇವರ ಮಧ್ಯೆ ಸುಮಾರು 300 ವರ್ಷಗಳ ಕಾಲ ಕ್ರಿಶ್ಚಿಯಾನಿಟಿ, ಅದ್ರ ಜೊತೆನಲ್ಲಿ ಜೂದಾಯಿಸಂ ಅಂದ್ರೆ ಯಹೂದ್ಯರ ಒಂದು ಅವರೆಲ್ಲ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಹಬ್ಬಗಳಾಗ್ಲಿ, ಅವ್ರು ಮಾಡುವಂತ ಎಲ್ಲಾ ರೀತಿಯ ಆರಾಧನೆ ಕ್ರಮ, ಇವೆಲ್ಲ ಬಹಳ ಕಂಟಿನ್ಯೂ ಆಗ್ತಾ ಹೋಯ್ತು. ಅಲ್ಲೇ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ, ಕಾನ್ಫ್ಲಿಕ್ಟ್ಸ್ ಬರುತ್ತೆ ಅದರಿಂದ.
ಈಗ ಇಸ್ರಾಯೇಲ್ನಲ್ಲಿ ಕ್ರಿಶ್ಚಿಯನ್ ಆಗಿರುವಂತವರಲ್ಲಿ ಯಹೂದ್ಯರಿದ್ರು. ಅವರು ನಾವು ಯಾವ ರೀತಿ ಆರಾಧನೆ ಮಾಡ್ಬೇಕು ಅನ್ನುವಂತ ಒಂದು ವಿಷಯ ಅವ್ರಲ್ಲಿ ಕನ್ಫ್ಯೂಷನ್ ಇತ್ತು. ಅದನ್ನ ಬಹಳಷ್ಟು ಮುಂದೆ ಅವರು ಪೌಲ್ ಅದನ್ನ ಕ್ಲಾರಿಫೈ ಮಾಡ್ತಾರೆ. ಆನಂತರ ಬಂದಂತ ಬೇರೆ ಕೆಲವು ಲೀಡರ್ಸ್ ಅಂದ್ರೆ ರಿಲಿಜಿಯಸ್ ಲೀಡರ್ಸ್ ಅವರೆಲ್ಲ ಅವರಿಗೆ ಅದನ್ನ ಸರಿ ಮಾಡ್ಕೊಳಕ್ಕೆ ಯಾವ ರೀತಿ ನಾವು ಆರಾಧನೆ ಮಾಡುವಂತ ಒಂದು ವಿಷಯವನ್ನ ಬಹಳಷ್ಟು ಡಿಸ್ಕಸ್ ಮಾಡ್ತಾರೆ. ಸೊ ಅದ್ರ ಜೊತೆನಲ್ಲಿ ಕ್ರಿಸ್ಟಿಯಾನಿಟಿ ಸಹ ಬೆಳೀತಾ ಇದೆ. ಸೊ ಅವಾಗ್ಲೇನೆ ಬಿಷಪ್ ಕಾರ್ಡಿನಲ್ ಇವರೆಲ್ಲ ಅವಾಗ್ಲೇನೆ ಅಪಾಯಿಂಟ್ ಆದ್ರು. ಸೊ ಯೆರೂಸಲೇಮ್ನಲ್ಲೂ ಇತ್ತು. ಯೇಸು ಕ್ರಿಸ್ತನ ಸ್ವಂತ ಸಹೋದರ ಜೇಮ್ಸ್ ಅನ್ನೋರು, ಜೇಮ್ಸ್ ದ ಜಸ್ಟ್ ಅಂತ ಹೇಳಿ ಅವರು ಯೆರೂಸಲೇಮ್ನಲ್ಲಿ ಬಿಷಪ್ ಆಗ್ತಾರೆ ಮುಂದೆ. ಅಂದ್ರೆ ಅವ್ರು ಯೇಸು ಕ್ರಿಸ್ತನನ್ನ ಫಾಲೋ ಮಾಡುವಂತವ್ರು. ಕ್ರಿಶ್ಚಿಯಾನಿಟಿ ಒಬ್ಬ ಕ್ರಿಶ್ಚಿಯನ್ ಯೇಸು ಕ್ರಿಸ್ತನವರಾಗಿದ್ರು. ಅದ್ರ ಜೊತೆಯಲ್ಲಿ ಯಹೂದ್ಯರು ಬೇರೆ ಕಡೆ ಇದ್ರು. ಸೊ ಇವರ ಒಂದು ಕಾನ್ಫ್ಲಿಕ್ಟ್ ಸುಮಾರು ವರ್ಷಗಳ ಕಾಲ ನಡೆಯುತ್ತೆ. ಸೊ ಆದ್ರಿಂದ ಅನ್ಯ ಜನರು ಅವರು ಒಂದು ರೀತಿಯ ಆರಾಧನೆ ಕ್ರಮ, ಇಲ್ಲಿ ಬರುವಂತವರು ಯಹೂದ್ಯರು ಒಂದು ರೀತಿಯ ಆರಾಧನೆ ಕ್ರಮ ಫಾಲೋ ಮಾಡುವಂತ, ಅದಕ್ಕೆ ಕೌನ್ಸಿಲ್ ಆಫ್ ಜಾಮಿನಿಯಾ ಅಂತ ಹೇಳಿ ಕ್ರಿಸ್ತ ಶಕ 85 ಇಸ್ವಿನಲ್ಲಿ ಅವ್ರೇನ್ ಮಾಡ್ತಾರೆ, ಆ ಈ ಒಂದು ಮೆಸ್ಸಾಯನ ವಿಷಯದಲ್ಲಿ ಅಲ್ಲೆಲ್ಲ ಡಿಸ್ಕಸ್ ಮಾಡ್ತಾರೆ. ಯಾವ ರೀತಿ ನಾವು ಯೇಸುವನ್ನ ಕ್ರಿಸ್ತನು ಅಂತ ನಾವು ನಂಬೇಕಾ ಬೇಡವಾ, ಮತ್ತೆ ನಾವು ನಂಬಿದ್ರೆ ಯಾವ ರೀತಿ ನಾವು ಆರಾಧನೆ ಮಾಡ್ಬೇಕು ಅನ್ನುವಂತ ವಿಷಯ ಅಲ್ಲಿ ಮೊದಲನೇ ಶತಮಾನದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ. 2ನೇ ಶತಮಾನದಲ್ಲಿ ಈ ರೋಮ್ ರಾಜ್ಯದಲ್ಲಿ ಒಂದು ಯುದ್ಧ ಆಗುತ್ತೆ. ಅಲ್ಲಿ ಆಗ್ಲೇನೆ ಯಹೂದ್ಯರು ಬಹಳಷ್ಟು ಒಂದು ದೊಡ್ಡ ಸಂಖ್ಯೆನಲ್ಲಿ ಸೈಪ್ರಸ್, ಇವಾಗ ನಾವು ಸೈಪ್ರಸ್ ಕುಪ್ರ ದೇಶ ಅಂತ, ಕುಪ್ರ ದ್ವೀಪ ಅಂತ ಬರುತ್ತೆ ಕನ್ನಡದಲ್ಲಿ. ಈಗ ಯುರೋಪ್ ನಲ್ಲಿರುವಂತ ಸೈಪ್ರಸ್ ಅಲ್ಲಿ, ಮತ್ತೆ ಲಿಬಿಯಾ ಅಂದ್ರೆ ನಾರ್ದರ್ನ್ ಆಫ್ರಿಕಾ ಅಲ್ಲಿ, ಮತ್ತೆ ಈಜಿಪ್ಟ್ ನಲ್ಲಿ, ಮತ್ತೆ ಮೆಸೊಪೊಟೇಮಿಯಲ್ಲಿ ಆಲ್ರೆಡಿ ಏನಾದ್ರು ಯಹೂದ್ಯರು ಸ್ಪ್ರೆಡ್ ಆಗೋಗಿದ್ದಾರೆ. ಯೇಸು ಕ್ರಿಸ್ತನ ಸತ್ತು ಸುಮಾರು 80 ವರ್ಷ ಆಗಿದೆ ಅಷ್ಟೇ. ಸೊ ಅಲ್ಲಿ ಸಾವಿರಾರು ಜನ ಅವರಲ್ಲಿ ಕಿತ್ಲಾಟ ಆಗಿ ಯಹೂದ್ಯರು, ಗ್ರೀಕ್ಸ್, ರೋಮನ್ಸ್ ಇವರೆಲ್ಲ ಏನ್ ಮಾಡ್ತಾರೆ, ಅವ್ರವರಲ್ಲೇ ಜಗಳ, ಅವ್ರವರಲ್ಲೇ ಗಲಾಟೆ. ಈಗ ಯಾವ ರೀತಿ ನಡೀತಾ ಇದೆ ಆಗ್ಲಿಂದಾನೇ ಆ ಒಂದು ಪರಿಸ್ಥಿತಿ ಅಲ್ಲಿತ್ತು. ಆವಾಗ ಇದೆಲ್ಲ ರೋಮ್ ರಾಜ್ಯದ ಒಳಗಡೆ ಆಗ್ತಾ ಇರುವಂತ ಕಾರ್ಯಗಳು. ಅಂದ್ರೆ ಯಾವ ರೀತಿ ಇಸ್ರಾಯೇಲ್ಯರು ಅವಾಗ್ಲಿಂದಾನೇ ಇಲ್ಲಿಯವರೆಗೆ, ಯಾಕಂದ್ರೆ ಅವ್ರಿಗೆ ಅಂತ ಒಂದು ದೇಶ ಇಲ್ಲ, ಬೇರೆ ಬೇರೆ ದೇಶಗಳಲ್ಲಿ ವಾಸವಾಗಿದ್ದಾರೆ, ಅಲ್ಲಿ ಅನ್ಯ ಜನಾಂಗದವರಿದ್ದಾರೆ. ರಿಲೇಟಿವ್ಲಿ ಇವರ ನಂಬರ್ ಬಂದು ಕಡಿಮೆ. ಯಾವ ರೀತಿ ಅವರು ತಮ್ಮ ಒಂದು ಅವರ ರಿಲಿಜನ್ನ ಅಂದ್ರೆ ಅವರ ಒಂದು ಮತವನ್ನ ಅವರು ಫಾಲೋ ಮಾಡ್ಲಿಕ್ಕೆ ಸಾಧ್ಯ? ಅವ್ರಿಗೆ ಸಿನಗಾಗ್ ಅಂದ್ರೆ ಬೇರೆ ಎಲ್ಲಾ ಮತಗಳಿಗಿಂತ ಒಂಥರ ವಿಭಿನ್ನವಾಗಿದ್ದಾರೆ ಬೇರೆ. ಅದ್ರ ಜೊತೆಯಲ್ಲಿ ಅವ್ರು ಮಾಡುವಂತ ಆರಾಧನೆನೇ ಬೇರೆ ರೀತಿ ಇದೆ, ಅವ್ರು ಮಾಡುವಂತ ಹಬ್ಬಗಳು ಬೇರೆ ರೀತಿ ಇದೆ. ಆದ್ರಿಂದ ಅವ್ರು ಯಾವ ದೇಶಕ್ಕೆ ಹೋದ್ರು ಸಹ ಇವ್ರು ಅನ್ನುವಂಥದ್ದೇ ಬೇರೆಯವ್ರಿಗೆ ಒಂದು ಕ್ವಶನ್. ಬೇರೆ ಬೇರೆ ಜನಾಂಗದವರು ಅವ್ರವ್ರ ಮಧ್ಯದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಒಂದು ರೀತಿ ಅಕ್ಸೆಪ್ಟೆನ್ಸ್ ಇದೆ. ಬಟ್ ಇಸ್ರಾಯೇಲರು, ಯಹೂದ್ಯರು ಮಾಡುವಂತ ಎಲ್ಲಾ ರೀತಿಯ ಅವರ ಒಂದು ಜೀವನ ಬೇರೆಯವರಿಗೆ ಅದರ ಒಂದು ರೀತಿ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾಣ್ಲಿಲ್ಲ. ಆದ್ರಿಂದ ಅವರು ಎಲ್ಲಾ ದೇಶಗಳಲ್ಲಿ ಕಷ್ಟವನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ. ಸೊ 2ನೇ ಶತಮಾನ ರೋಮನ್ ಎಂಪರರ್ ಹೇಡ್ರಿಯನ್ ಅನ್ನುವಂತ ಸಮಯದಲ್ಲಿ, ಅದೇ ಆಗ್ಲೇ ನಾವು ನೋಡಿದ್ವಿ ಯಾವ ರೀತಿ ಅವರು ರೋಮನ್ ರಾಜ್ಯಕ್ಕೆ ವಿರೋಧವಾಗಿ ಟ್ರೈ ಮಾಡ್ತಾರೆ ತಮ್ಮ ಒಂದು ದೇಶವನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಸುಮಾರು 5,80,000 ಜನ ಮತ್ತೆ ತಮ್ಮ ಜೀವನ ಕಳ್ಕೊಳ್ತಾರೆ. ಸೊ ಮೊದಲು 11 ಲಕ್ಷ ಜನ ರೋಮನ್ಸ್ ಅವ್ರನ್ನ ಕೊಂದಾಕಿದ್ರು. ಆನಂತರ ಸುಮಾರು 50 ವರ್ಷಗಳ ನಂತರ ಆ ಬಾರ್ ಕೋಗ್ಬಾ ಪೀರಿಯಡ್ ಅಲ್ಲಿ ಅನದರ್ 6 lakhs ಇವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ಕೊಂದಾಕ್ತಾರೆ. ಅಂದ್ರೆ ಇವರ ಸಂಖ್ಯೆ ಇವವರೆಗೂ ಅಂದ್ರೆ ನಾವು ನೋಡ್ತೀವಿ, ಮೋಶೆ ಕರ್ಕೊಂಡ್ ಬಂದಿದ್ದು ಎಷ್ಟು ಜನನ್ನ, ಸುಮಾರು 5 ಲಕ್ಷ ಜನ ಗಂಡಸರೇ ಇದ್ರು. ಟೋಟಲಿ 20 lakhs. ನೀವು ಅದರಿಂದ ಪಾಪ್ಯುಲೇಷನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದ್ರೆ ಇವಾಗ ಒಂದು ದೊಡ್ಡ ದೇಶ ಆಗ್ಬೇಕಾಗಿತ್ತು ಪಾಪ್ಯುಲೇಷನ್ ವೈಸ್. ಆದ್ರೂ ಈಗಿರುವಂತದ್ದು ಬಹಳ ಕಡಿಮೆನೆ, 1 ಕೋಟಿ ಸುಮಾರು 9 ಮಿಲಿಯನ್ ಅಷ್ಟೇ ಈಗಲೂ ಸಹ ಅವ್ರು ಇರುವಂತ ಒಂದು ನಂಬರ್. ಯಾಕೆ ಅನ್ಬೇಕಾದ್ರೆ ಲಕ್ಷಾಂತರ ಜನರು ಮಧ್ಯದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಜೀವನವನ್ನ ಕಳ್ಕೊಳ್ತಾರೆ. ಸೊ ಇವರು ಹೇಡ್ರಿಯನ್ ಪೀರಿಯಡ್ ಅಲ್ಲಿ ಸುಮಾರು
5,80,000 ಜನ ತಮ್ಮ ಜೀವನನ ಕಳ್ಕೊಳ್ತಾರೆ. ಆ ನಂತರ ಇವನು ಹೋದ ನಂತರ ಸ್ವಲ್ಪ ಅವರಿಗೆ ಪರಿಸ್ಥಿತಿ ಚೆನ್ನಾಗ್ ಆಗುತ್ತೆ. ಆದ್ರೆ ಅವ್ರೇನ್ ಮಾಡ್ತಾರೆ ಮತ್ತೆ ಕೆಲವರು ಈ ಪ್ಯಾಲೆಸ್ಟೈನ್ ಅಂದ್ರೆ ಆಗ ಅದಕ್ಕೆ ಯೂದಾಯ ಅಂತ ಕರಿತಾ ಇದ್ರು ಇಸ್ರಾಯೇಲ್ ದೇಶದಲ್ಲಿ. ಸ್ವಲ್ಪ ಜನ ಅಲ್ಲೇ ಕಂಟಿನ್ಯೂ ಆಗ್ತಾರೆ ಆ ಒಂದು ಫ್ಯಾಮಿಲೀಸ್. ಬಟ್ ಮೆಜಾರಿಟಿ ಬೇರೆ ಕಡೆ ಬೇರೆ ದೇಶಗಳಲ್ಲಿ ವಾಸವಾಗಿರ್ತಾರೆ. ಸೊ ಆಗ ಮೂರನೇ ಅಂದ್ರೆ 4th ಸೆಂಚುರಿ ಅಂದ್ರೆ ಕ್ರಿಸ್ತ ಶಕ 325ರಲ್ಲಿ ಎಂಪರರ್ ಕಾನ್ಸ್ಟಂಟೈನ್ ಅನ್ನೋರು ಒಬ್ಬ ರೋಮ್ ಚಕ್ರಾಧಿಪತಿ ಬರ್ತಾರೆ. ಇದು ಬಿಗ್ಗೆಸ್ಟ್ ಚೇಂಜ್ ಅವಾಗ ಆಗತ್ತೆ. ಏನಾಯ್ತು ಅನ್ಬೇಕಾದ್ರೆ ಇಡೀ ರೋಮ್ ರಾಜ್ಯ ಅವಾಗಿನಿಂದ ನಾವೇನಾಗ್ತೀವಿ ನಾವು ಈಗ ಕ್ರಿಶ್ಚಿಯನ್ಸ್ ಅಂತ ಹೇಳಿ ಅಲ್ಲಿ ಕನ್ವರ್ಟ್ ಒಂದು ರೀತಿಯ ಒಂದು ವ್ಯತ್ಯಾಸ ಅಲ್ಲಿ ಆಗುತ್ತೆ. ಅವಾಗ ಎಂಪರರ್ ಕಾನ್ಸ್ಟಂಟೈನ್ ಡಿಕ್ಲೇರ್ ಮಾಡ್ಬಿಡ್ತಾನೆ. ಇವಾಗ ಯಾವ ರೀತಿ ಒಂದು ಇಂಡಿಯಾ ದೇಶ ನಾಳೆ ಮೋದಿ ಇವತ್ತು ವಿ ಆರ್ ಆಲ್ ಬೈಬಲ್ ಸ್ಟೂಡೆಂಟ್ಸ್ ಅಂದ್ರೆ ಹೆಂಗಿರ್ಬೇಕು, ಅಥವಾ ವಿ ಆರ್ ಆಲ್ ಕ್ರಿಶ್ಚಿಯನ್ಸ್ ಅಂದ್ರೆ ಬೈಬಲ್ ಸ್ಟೂಡೆಂಟ್ ಆಗೋದ್ ಚಾನ್ಸ್ ಇಲ್ಲ, ಅಟ್ಲೀಸ್ಟ್ ಕ್ರಿಶ್ಚಿಯನ್ ಅಂತಂದ್ರೆ ಆ ರೀತಿಯಾದಂತ ಒಂದು ಪರಿಸ್ಥಿತಿ. ಅಂದ್ರೆ ಸುಮಾರು 50-60 ದೇಶಗಳಲ್ಲಿ ಅವರ ಆಡಳಿತ ಇದೆ ರೋಮನ್ ರಾಜ್ಯ. ಈ ಎಂಪರರ್ ಕಾನ್ಸ್ಟಂಟೈನ್ ಬಂದು ಅವನಿಗೆ ನನ್ಗ ಕನಸಲ್ಲಿ ನನ್ಗೆ ಯೇಸು ಕ್ರಿಸ್ತನ್ ಬಂದ್ರು, ಕ್ರಾಸ್ ಕಾಣಿಸ್ತು ಅಂತ ಹೇಳಿ ಅವರು ಅವರ ತಾಯಿ ಹೆಲೆನಾ ಅವ್ರೇನ್ ಮಾಡ್ತಾರೆ ಈಗ ಡಿಕ್ಲೇರ್ ಮಾಡ್ಬಿಡ್ತಾರೆ ಇಡೀ ರೋಮ್ ರಾಜ್ಯ ಇವತ್ತಿನಿಂದ ಕ್ರಿಶ್ಚಿಯನ್ ಅಂತ ಹೇಳಿ. ಸೊ ಒಂದು ಅನ್ಯ ದೇಶದವರು, ಅನ್ಯ ಮತದವರು, ಅದ್ರ ಜೊತೆನಲ್ಲಿ ಅನೇಕ ಜನಾಂಗಗಳು ರೋಮ್ ರಾಜ್ಯದ ಒಳಗಡೆ ಇದೆ. ಈಗ ಅವರೆಲ್ಲ ಕ್ರಿಶ್ಚಿಯನ್ ಆದ್ರು ಅನ್ಬೇಕಾದ್ರೆ ಓವರ್ ನೈಟ್ ಏನಾಗ್ಲಿಲ್ಲ, ಯೇಸು ಕ್ರಿಸ್ತನು ಹೇಳಿದಂತ ಸುವಾರ್ತೆ ಅವರಲ್ಲಿ ಇಲ್ಲ, ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್ ಅಂತ ಅವರು ನೇಮಕ ಮಾಡ್ಕೊಂಡ್ರು. ಸೊ ಅಲ್ಲಿಂದನೇ ಆ ಕ್ಯಾಥೋಲಿಕ್ ಅನ್ನುವಂತ ಒಂದು ಪಂಗಡ ಒಂದು ಕ್ರಿಶ್ಚಿಯನ್ ಗ್ರೂಪ್ ಅಲ್ಲಿಂದ ಪ್ರಾರಂಭ ಆಯ್ತು. ಸೊ ಅಲ್ಲಿ ಅವಾಗ ಏನ್ ಮಾಡ್ತಾರೆ, ಮುಂದೆ ಅದು ಚರ್ಚ್ ಹಿಸ್ಟ್ರಿಲಿ ನೋಡ್ಬೇಕಾದ್ರೆ ಯಾವ ರೀತಿಯ ನೈಸಿಯನ್ ಒಂದು ಸ್ಥಳದಲ್ಲಿ ಅವರೇನು ಒಂದು ಸಭೆಯನ್ನ ಕೂಡಿಸಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಎಲ್ಲಾ ರೀತಿಯ ರಿಲಿಜಿಯಸ್ ಲೀಡರ್ಸ್ ಅವ್ರ ಕಾರ್ಡಿನಲ್ಸ್ ಅಂತ ಕರೆಸಿ ನಾವೇನ್ ಮಾಡ್ಬೇಕೀಗ, ಯಾವುದು ಕ್ರಿಶ್ಚಿಯಾನಿಟಿ, ನಮ್ಮ ನಂಬಿಕೆ ಏನು, ನಾವೇನು ಅವರ್ ಕ್ರೀಡ್ ಅಂತ ನಾವು ಓದ್ತೀವಿ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ, ನಮ್ಮ ನಂಬಿಕೆ ಏನು ಅನ್ನುವಂಥದ್ದು ಆ ನೈಸಿಯನ್ ದೇಶದಲ್ಲಿ ಆ ನೈಸಿಯನ್ ಸಭೆನಲ್ಲಿ ಅಲ್ಲಿಂದ ಪ್ರಾರಂಭ. ಆ ಒಂದು ಕ್ರೀಡ್ ನೈಸಿಯಾದಲ್ಲಿ ಕ್ರಿಸ್ತ ಶಕ ಸುಮಾರು 4th ಸೆಂಚುರಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಇವತ್ತವರೆಗೂ ಅದನ್ನ ಫಾಲೋ ಮಾಡ್ತಿದ್ದಾರೆ, ಎಸ್ಪೆಷಲಿ ಕ್ಯಾಥೋಲಿಕ್ ಇನ್ಕ್ಲೂಡಿಂಗ್ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸ್ ಆಲ್ಸೋ. ಒಂದಲ್ಲ ಒಂದು ರೀತಿ ಆ ನೈಸಿಯನ್ ಕ್ರೀಡೆ ಬೇಸ್. ಸೊ ಅದು ಚರ್ಚ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಅದು ಇಲ್ಲಿ ಏನಾಯ್ತು ಅನ್ಬೇಕಾದ್ರೆ ಯಹೂದ್ಯರೀಗ ಸ್ವಲ್ಪ ಜನ ಆ ಪ್ಯಾಲೆಸ್ಟೈನ್, ಈಗ ನಾವೇನ್ ಪ್ಯಾಲೆಸ್ಟೈನ್ ಅಂತ ಹೇಳ್ತೀವಿ, ಆ ದೇಶದಲ್ಲೇ ಇದ್ರು, ಅಂದ್ರೆ ಪ್ರೆಸೆಂಟ್ ಇಸ್ರೇಲ್ ನಲ್ಲಿ. ಬಟ್ ಮೆಜಾರಿಟಿ ಬೇರೆ ದೇಶಗಳಲ್ಲಿದ್ರು. ಅವರು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ತೊಂದರೆ ಆದಾಗ ಮತ್ತೆ ಪಕ್ಕದ ದೇಶಕ್ಕೆ ಹೋಗ್ತಾ ಇದ್ರು. ಒಂದು ಗುಂಪು ಕ್ರಿಸ್ತ ಶಕ 379ರಲ್ಲಿ ಇಂಡಿಯಾಕ್ ಬರ್ತಾರೆ, ಒಂದು ಸಣ್ಣ ಗುಂಪು. ಹಿಂದೂ ರಾಜ ಸಿರಪ್ರಿಮಾಲ್ ಅಂತ ಹೇಳಿ ಕೇರಳದಲ್ಲಿ ಅವ್ರೇನ್ ಮಾಡ್ತಾರೆ, ಈ ಇಸ್ರಾಯೇಲ್ ಕೆಲವ್ರನ್ನ ಆ ಬಂದಂತ ಫ್ಯಾಮಿಲೀಸ್ನ ಯಾವ ರೀತಿ ಇನ್ವೈಟ್ ಮಾಡ್ತಾರೆ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಬೇಕಾದ್ರೆ ನೀವೇನ್ ಮಾಡಿ, ಫ್ರೀ ಆಗಿರಿ, ಲೀವ್ ಫ್ರೀಲಿ, ನಿಮ್ಮ ದೇವಸ್ಥಾನ ಕಟ್ಕೊಳ್ತೀರಾ ಕಟ್ಕೊಳ್ಳಿ, ಸಿನಗಾಗ್ ಕಟ್ಕೊಳ್ಳಿ, ಅದ್ರ ಜೊತೆಲಿ ನೀವು ಆಸ್ತಿನೂ ಮಾಡ್ಕೊಳ್ಬಹುದು, ಲ್ಯಾಂಡ್ ನ ಪರ್ಚೇಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ಅವನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ 4th ಸೆಂಚುರಿನಲ್ಲೇನೆ ಇಂಡಿಯಾದಲ್ಲಿ. ಸೊ ಇದು ನಾವು ಈಗ ಇದು ಆದ್ಮೇಲೆ ಇದು 15th ಸೆಂಚುರಿನಲ್ಲಿ ಕೇರಳದಲ್ಲಿ ಕೊಚ್ಚಿನ್ಗೆ ಹೋದ್ರೆ ನೀವು ಈಗಲೂ ಆ ಜೂಯಿಶ್ ಕ್ವಾರ್ಟರ್ನ ನೋಡ್ಬೋದಲ್ಲಿ. ಅದರ ಜೊತೆನಲ್ಲಿ ಬೆನೆ ಇಸ್ರೇಲ್ ಅಂತ ಹೇಳಿ ಮರಾಠಿ ಸ್ಪೀಕಿಂಗ್ ದೊಡ್ಡ ಒಂದು ಕುಟುಂಬಗಳು ಮಹಾರಾಷ್ಟ್ರದಲ್ಲಿದೆ. ಮತ್ತೆ ಬಾಗ್ದಾದಿ ಯಹೂದ್ಯರು ಅಂತ ಹೇಳಿ ಅವರ ಒಂದು ಗುಂಪು ಬಾಂಬೆನಲ್ಲಿದೆ. ಮತ್ತೆ ಬೆನೆ ಮೆನಾಶೆ ಇವರೆಲ್ಲ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಕೆಲವು ಫ್ಯಾಮಿಲೀಸ್ ಇದೆ. ಆಮೇಲೆ ಬೆನೆ ಎಫ್ರಾಯಿಮ್ ಅಂತ ಹೇಳಿ ಒಂದು ಸಣ್ಣ ಗುಂಪು ಆಂಧ್ರ ಪ್ರದೇಶದಲ್ಲೂ ಇದೆ. ಸೊ ಇದು ಯಹೂದ್ಯರು ಕೊಚ್ಚಿನ್ನಲ್ಲಿ ಇರುವಂತಹ ಸಿನೆಗಾಗ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡದಂತ ಒಂದು 1568 ಅಲ್ಲಿ ಈ ಒಂದು ಚರ್ಚ್, ಈ ಒಂದು ಸಿನೆಗಾಗ್ ನ ಅವ್ರು ಕಟ್ಟಿದ್ದಲ್ಲಿ ಅದನ್ನ ಈಗಲೂ ನೀವು ಕೊಚ್ಚಿನ್ಗೆ ಹೋದ್ರೆ ಆ ಮಟಾನ್ಚೇರಿಗೆ ಹೋದ್ರೆ ನೀವು ನೋಡ್ಬೋದಲ್ಲಿ. ಇಲ್ಲಿ ಲೆಫ್ಟ್ ಅಲ್ಲಿ ಇರುವಂತದ್ದು ನಾರ್ತ್ ಈಸ್ಟ್ ಅಲ್ಲಿ ಇರುವಂತಹ ಯಹೂದ್ಯರು. ರೀಸೆಂಟ್ ಆಗಿ ಒಂದು ದೊಡ್ಡ ಗುಂಪು ವಾಪಸ್ ಇಸ್ರಾಯಲ್ ಹೋಗಿ ಅವ್ರನ್ನ ಅಲ್ಲೇ ಇಸ್ರಾಯೇಲ್ಗೆ ಒಂದು ಸಿಟಿಸನ್ಶಿಪ್ ನ ಕೊಡೋದಕ್ಕೆ ಅವ್ರಿಗೆಲ್ಲ ಪ್ಲಾನ್ ಮಾಡಿದ್ದಾರೆ ಇಸ್ರಾಯೇಲ್ ದೇಶ.
ರೈಟ್ ಅಲ್ಲಿ ಇರುವಂತದ್ದು ಆಂಧ್ರ ಪ್ರದೇಶಲ್ಲಿ ಇರುವಂತ ಕೆಲವು ಯಹೂದ್ಯರು. ಅಂದ್ರೆ ಇವರು ನಿಜವಾಗಿ ಯಹೂದ್ಯರ ಒಂದು ಡಿಸೆಂಡೆಂಟ್ ಆಗಿ ಬಂದಿರೋದು ಡೌಟ್ಫುಲ್. ಬಟ್ ನಾವು ಯಹೂದ್ಯರು ಅಂತ ಹೇಳಿ ಅವ್ರು ಅದೇನ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿರುವಂತ ಎಲ್ಲಾ ಒಂದು ರೀತಿ ಆರಾಧನೆಗಳನ್ನ ಮಾಡುವಂತ ಒಂದು ಕೆಲವು ಫ್ಯಾಮಿಲೀಸ್ ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ 5th ಸೆಂಚುರಿನಲ್ಲಿ ನಾನು 100 ಇಯರ್ಸ್ ಗ್ಯಾಪ್ ಅಲ್ಲಿ ಏನೆಲ್ಲ ಆಯ್ತು ಅನ್ನುವಂತ ಒಂದು ಹಿಸ್ಟ್ರಿನ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಈಗ 5th ಸೆಂಚುರಿನಲ್ಲಿ ಈ ರೋಮ್ ದೇಶದಲ್ಲಿ ಮತ್ತೆ ಯೆರೂಸಲೇಮ್ ಅಲ್ಲಿ ಅವ್ರೇನ್ ಮಾಡ್ಕೊಂಡಿದ್ರು, ಕೆಲವರು ವಾಪಸ್ಸು ಬಂದು ಅವರಿಗೆ ಪರ್ಮಿಷನ್ ನ ಕೊಟ್ಟು ಅವರು ಅಲ್ಲಿ ದೇವಾಲಯವನ್ನು ಸಹ ಕಟ್ಕೊಂಡಿದ್ರು. ಅವರು ಅಂದ್ರೆ ಸಿನಗಾಗ್ ನ ಕಟ್ಕೊಂಡಿದ್ರು. ಅವ್ರಿಗೆ ಅನುಮತಿನ ಅಲ್ಲಿ ಕೊಟ್ಟಿದ್ರು ಅವರು, ಗಲೀಲಾಯ ಮತ್ತೆ ಆ ಪ್ಲೇಸ್ ಅಲ್ಲೆಲ್ಲ ಮಾಡ್ಕೊಳ್ಳೋದಿಕ್ಕೆ. ಆ ನಂತರ ಇನ್ನೊಂದು ಇಂಪಾರ್ಟೆಂಟ್ ಅವರಿಗೆ ಬೇಕಾಗಿದ್ದು ರಿಲಿಜಿಯಸ್ ಬುಕ್ಸ್. ಸೊ ಅವರಿಗೆ ಅವಾಗ ಮುಖ್ಯವಾಗಿ ಈ ಯಹೂದ್ಯರು ಎಲ್ಲಿ ಜಾಸ್ತಿ ಇದ್ರು ಅವರ ಒಂದು ರಿಲಿಜನ್ ನ ಫಾಲೋ ಮಾಡೋದಿಕ್ಕೆ, ಅದ್ರ ಜೊತೆನಲ್ಲಿ ಈ ತಾಲ್ಮುದ್ ಮತ್ತೆ ತೋರಾ ಅದು ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅದು ತೋರಾ ಅಂದ್ರೆ ಏನು, ತಾಲ್ಮುದ್ ಅಂದ್ರೆ ಏನು ಅಂತ. ಅಲ್ಲಿ ಕೆಲವು ರಾಬೈಸ್ ಅವ್ರೇನ್ ಮಾಡ್ತಾರೆ, ಆ ಟೆಕ್ಸ್ಟ್ ನೆಲ್ಲ ಅವರೆಲ್ಲ ಬೇರೆ ಬೇರೆ ಅವ್ರಿಗೆ ಸಿಕ್ಕಿರುವಂತ ಮ್ಯಾನುಸ್ಕ್ರಿಪ್ಟ್ಸ್ ಇಂದ ಅದೆಲ್ಲ ತಗೊಂಡ್ ಬಂದು ಆ ಆ ದೇಶದಲ್ಲಿ ಪರ್ಷಿಯಾದಲ್ಲಿ ಮತ್ತೆ ಇರಾಕ್ ನಲ್ಲಿ ಅವ್ರೇನ್ ಮಾಡ್ತಾರೆ, ಈ ಒಂದು ತಾಲ್ಮುದ್ ಮತ್ತೆ ತೋರಾವನ್ನ ಒಂದು ಬುಕ್ ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಅದನ್ನ ಅಲ್ಲಿ ಅವ್ರು ಸುಮಾರು 200 ಇಯರ್ಸ್ ಅವ್ರೇನ್ ಮಾಡ್ತಾರೆ, ಆ ಟೆಕ್ಸ್ಟ್ ನ ಬರೀತಾರಂತ. ಅವ್ರು ಸಿಕ್ಕಿರುವಂತ ಮ್ಯಾನುಸ್ಕ್ರಿಪ್ಟ್ಸ್ ನೆಲ್ಲ ಇಟ್ಕೊಂಡು ಅವರು ಅವ್ರಿಗೆ ಸೇಜಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ರೀತಿಯ ಋಷಿಗಳು. ಈ ರಬೈಸ್ ರವೀನಾ ಮತ್ತೆ ಆಶಿ ಅನ್ನೋಂಥವ್ರು 200 ವರ್ಷಗಳ ಕಾಲ ಅವರ ನಂತರ ಬಂದಂತ ಕೆಲವು ರಬೈಸ್ ಬಂದು ಈ ತಾಲ್ಮುದನ್ನ, ಈಗಿನ ಯಾವ ರೀತಿ ತಾಲ್ಮುದ್ ಇದೆ ಅದನ್ನ ಅವರು ಅಲ್ಲಿಂದ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಿದು ತೋರಾ ಅಂಡ್ ತಾಲ್ಮುದ್ ಅನ್ಬೇಕಾದ್ರೆ, ತೋರಾ ಅದಕ್ಕೆ ಮುಖ್ಯವಾದ ಆ ಮೋಶೆ ಬರೆದಂತ 5 ಪುಸ್ತಕಗಳಿಗೆ ತೋರಾ ಅಂತ ಮುಖ್ಯವಾಗಿ ಹೇಳಲ್ಪಡುತ್ತೆ. ಅದರ ಜೊತೆನಲ್ಲಿ ಅವರು ಅವಾಗೆಲ್ಲ ಮೋಶೆ ಹೇಳ್ದಂತ ಆ ತೋರಾ 5 ಪುಸ್ತಕಗಳಾಗಿರ್ಲಿಲ್ಲ. ಅವರೆಲ್ಲ ಅವಾಗ ಪುಸ್ತಕ ಅನ್ನೋದೇ ಇರ್ಲಿಲ್ಲ ಮೋಶೆ ಟೈಮಲ್ಲಿ. ಅವರೆಲ್ಲ ಅದನ್ನೇನ್ ಮಾಡೋರು, ಬಾಯ್ಪಾಠದಲ್ಲಿ ಓರಲ್ ಆಗಿ ಅದನ್ನ ಹೇಳೋರು. ಅದಕ್ಕೆ ಲೇವಿ ಕುಟುಂಬನ ಯಾತಕ್ಕೆ ಅವ್ರು ಅಪಾಯಿಂಟ್ ಮಾಡಿದ್ರು ದೇವ್ರು ಅನ್ಬೇಕಾದ್ರೆ, ಅವ್ರೇನ್ ಮಾಡ್ಬೇಕು, ಪಾಠ ಮಾಡ್ಬೇಕಾಗಿತ್ತು. ಅದನ್ನ ಕಂಪ್ಲೀಟ್ ಆಗಿ ಮನಸ್ಸಲ್ಲಿ ಇಟ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಅವ್ರೇನ್ ಮಾಡ್ಬೇಕು, ಅದನ್ನ ರಿಸೈಟ್ ಮಾಡ್ಬೇಕು ಅವರ ಮಕ್ಕಳಿಗೆ, ಆ ನಂತರ ಅವರಂತ ಬರುವಂತ ಜನರೇಷನ್ಸ್ಗೆ. ಆ ರೀತಿ ಬಾಯ್ಪಾಠ ಮಾಡ್ಕೊಂಡು ಅವ್ರೇನ್ ಮಾಡಿದ್ರು, ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು. ಬರವಣಿಗೆ ರೂಪದಲ್ಲಿ ಬಂದಿದ್ದು ಬಹಳ ವರ್ಷಗಳ ನಂತರ. ಸೊ ಈ ಒಂದು ತೋರಾ, ಆ ಓರಲ್ ಬಾಯಿನಲ್ಲಿ ಹೇಳುವಂತ ಒಂದು ತೋರಾ, ಅದರಲ್ಲಿ 3 ಆ ಭಾಗಗಳಾಗಿದೆ. ಒಂದು ಮಿಶ್ನಾ ಅಂತ, ಇನ್ನೊಂದು ತಾಲ್ಮುದ್ ಅಂತ, ಇನ್ನೊಂದು ಮಿದ್ರಾಶ್ ಅಂತ ಹೇಳಿ. ಇದನ್ನೆಲ್ಲ ಅವ್ರೇನ್ ಮಾಡ್ತಾರೆ, ಈ ಯಹೂದ್ಯರ ಒಂದು ಅವರ ಟ್ರೆಡಿಷನ್ ನಲ್ಲಿ ಏನೆಲ್ಲ ಮೋಶೆ ಧರ್ಮಶಾಸ್ತ್ರ ಮತ್ತೆ ಅವ್ರಿಗೆ ಕೊಟ್ಟಿರುವಂತ ಎಲ್ಲಾ ರೀತಿಯ ಆಜ್ಞೆಗಳು, ಆಜ್ಞಾ ವಿಧಿಗಳು, ಅದರ ಇಂಟರ್ಪ್ರಿಟೇಷನ್ಸ್ ಮತ್ತೆ ಬೇರೆ ಬೇರೆ ಸ್ಟೋರೀಸ್ ನಾವು ನೋಡ್ತೀವಿ ಪ್ರವಾದಿಗಳದಾಗ್ಲಿ, ಆ ಪ್ರವಾದಿಗಳ ಕಾಲದಲ್ಲಿ ಆದಂತ ಎಲ್ಲಾ ರೀತಿಯ ಸ್ಟೋರೀಸ್ನೆಲ್ಲ ಇವರು ರಿಟರ್ನ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ತಾರೆ. ಆಗಿನ ರಾಬೈಸ್ ಅವರೆಲ್ಲ ಅದನ್ನ ಇಬ್ರಿಯ ಭಾಷೆನಲ್ಲಿ, ಮತ್ತೆ ಆಗಿನ ಒಂದು ಈಗಿನೂ ಸಹ ಅರಮಾಯಿಕ್ ಅಂದ್ರೆ ಅರಬಿಕ್ ಮತ್ತೆ ಹೀಬ್ರು ಕಲ್ಸಿರುವಂತ ಒಂದು ಭಾಷೆ ಅದು ಅರಮಾಯಿಕ್. ಇದು ಯೇಸು ಕ್ರಿಸ್ತನು ಈ ಅರಮಾಯ ಭಾಷೆದಲ್ಲಿ ಮಾತಾಡ್ತಾ ಇದ್ರು. ಸೊ ಅಲ್ಲಿ ಈ ಒಂದು ಮಿಶ್ನಾ ಮತ್ತೆ ಗೆಮಾರ ಅಂತ ಹೇಳಿ ಈ ಪುಸ್ತಕ ನೀವೇನ್ ನೋಡ್ತೀರಾ ಅಲ್ಲಿ, ಇದೆಲ್ಲ ತೋರಾ ಮತ್ತೆ ತಾಲ್ಮುದ್ ಅದರ ಮತ್ತೆ ಜೊತೆನಲ್ಲಿರುವಂತ ಅನೇಕ ಬರವಣಿಗೆಗಳನ್ನ ಈ ರೀತಿ ಪುಸ್ತಕ ರೂಪದಲ್ಲಿ ಅವರು ಅಲ್ಲಿ ಕನ್ವರ್ಟ್ ಮಾಡ್ತಾರೆ. ಆ ಒಂದು ಸ್ಥಿತಿನಲ್ಲಿ 7ನೇ ಶತಮಾನದಲ್ಲಿ ಇನ್ನೊಂದು ಈ ಭೂಲೋಕದಲ್ಲಿ ಒಂದು ಅನದರ್ ಬಿಗ್ಗೆಸ್ಟ್ ಒಂದು ಇವೆಂಟ್ ನಡೀತು. ಏನಪ್ಪಾ ಅನ್ಬೇಕಾದ್ರೆ, ಇಸ್ಲಾಂ ಅನ್ನುವಂತ ಮತದ ಪ್ರಾರಂಭ. ಅಲ್ಲಿ ಮೆಕ್ಕಾ ಮದೀನಾ ಅಂದ್ರೆ ಪ್ರೆಸೆಂಟ್ ಡೇ ಸೌದಿ ಅರೇಬಿಯಾದಲ್ಲಿ, ಅಲ್ಲಿ ಮಹಮ್ಮದ್ ದ ಪ್ರಾಫಿಟ್ ಅವರ ಒಂದು ಜನನ, ಅವರ ಮುಖಾಂತರ, ಅವರ ಕುಟುಂಬದವರ ಮುಖಾಂತರ ಇಸ್ಲಾಂ
ಮತ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಪ್ರಾರಂಭ ಎಷ್ಟು ಪ್ರಬಲವಾಗಿ ಬೆಳೆಯುತ್ತೆ ಅನ್ಬೇಕಾದ್ರೆ ವಿತಿನ್ 100 ಇಯರ್ಸ್ ಇಡೀ ನಾರ್ದರ್ನ್ ಆಫ್ರಿಕಾ, ಪಾರ್ಟ್ ಆಫ್ ಏಷ್ಯಾ, ಪಾರ್ಟ್ ಆಫ್ ಯುರೋಪ್, ಇನ್ಕ್ಲೂಡಿಂಗ್ ಸ್ಪೇನ್, ಇಟಲಿ, ಸದರ್ನ್ ಪಾರ್ಟ್ ಆಫ್ ಇಟಲಿ, ಸದರ್ನ್ ಪಾರ್ಟ್ ಆಫ್ ಯುರೋಪ್, ಸ್ಪೇನ್, ಇಲ್ಲೆಲ್ಲ ಈ ಇಸ್ಲಾಂ ಮತ ಅವಾಗ್ಲೇನೆ ಸ್ಪ್ರೆಡ್ ಆಗೋಯ್ತು ವಿತಿನ್ 100 ಇಯರ್ಸ್. ವಿತಿನ್ 300 ಇಯರ್ಸ್ ಇಂಡಿಯಾದಿಂದ ಇಂಡೋನೇಷಿಯಾವರೆಗೂ ಬಂದ್ಬಿಡುತ್ತೆ ಇಸ್ಲಾಂ ಮತ ಅನ್ನುವಂಥದ್ದು. ಇಲ್ಲಿ ನಾವೇ ನೋಡ್ತಾ ಇದೀವಿ, ಇದು ಎರುಸಲೇಮ್ ನಲ್ಲಿ ಇರುವಂತದ್ದು ಡೂಮ್ ಆಫ್ ದ ರಾಕ್ ಅಂತ ಹೇಳ್ತಾರೆ, ಕುಬತ್ ಅಲ್ ಸಕ್ರಾ. ಇದರ ಸಂಬಂಧವಾಗೇನೆ ಈಗ ಏನೆಲ್ಲ ಗಲಾಟೆಗಳು ನಡೀತಾ ಇದೆ ಇಸ್ರಾಯೇಲ್ ನಲ್ಲಿ ಪ್ಯಾಲೆಸ್ಟೈನ್ ವಿರುದ್ಧ ಮತ್ತು ಇಡೀ ಮುಸ್ಲಿಂ ಪಾಪ್ಯುಲೇಷನ್ ವಿರುದ್ಧ ಅನ್ಬೇಕಾದ್ರೆ ಈ ಒಂದು ಮಾಸ್ಕ್ಗೋಸ್ಕರ. ಯಾಕೆ ಅನ್ಬೇಕಾದ್ರೆ ಇಲ್ಲೇ ಮೊಹಮ್ಮದ್ ದ ಪ್ರಾಫಿಟ್ ಅವರ ಬರವಣಿಗೆ ಇಲ್ಲಿದೆ, ಇಲ್ಲಿಂದಾನೇ ಅವರು ಪರಲೋಕಕ್ಕೆ ಹೋದ್ರು. ಆದ್ರಿಂದ ನಮ್ಗೆ ಇದು ಬಹಳ ಶ್ರೇಷ್ಠ. ಮೆಕ್ಕಾ ಮದೀನಾದ ಏನು ಶ್ರೇಷ್ಠತೆ ಇದೆಯೋ ಈ ಒಂದು ಮಾಸ್ಕ್, ಯೆರೂಸಲೇಮ್ ಅಲ್ಲಿ ಇರುವಂತ ಮಾಸ್ಕ್ ನಮಗೆ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ. ಅದರ ಜೊತೆನಲ್ಲೇ ಸಲಮೋನ್ ಕಟ್ಟಿದಂತ ದೇವಾಲಯ ಇಲ್ಲೇ ಇತ್ತು ಅಂತ ಹೇಳಿ ಇಸ್ರಾಯೇಲ್ ಹೇಳ್ತಾರೆ. ಅವ್ರು ಕಟ್ಟಿರುವಂತ ಗೋಡೆದು ಕೆಲವು ಕಲ್ಲುಗಳು ಹಾಗೆ ಇದೆ, ಅದಕ್ಕೆ ವೇಲಿಂಗ್ ವಾಲ್ ಅಂತ ಹೇಳ್ತಾರೆ. ನೀವು ಯೆರೂಸಲೇಮ್ಗೆ ಹೋದ್ರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಮೋಸ್ಟ್ ಪ್ರೊಟೆಕ್ಟೆಡ್ ಪ್ಲೇಸ್. ಅದು 2 ಸರ್ತಿ ನೀವು ಇದರಲ್ಲಿ ಪಾಸ್ ಆಗಿ ಹೋಗ್ಬೇಕು ಸೆಕ್ಯೂರಿಟಿನಲ್ಲಿ. ಬಹಳ ಅಷ್ಟು ಸೆಕ್ಯೂರಿಟಿ ಈ ಒಂದು ವೇಲಿಂಗ್ ವಾಲ್ ನೋಡ್ಬೇಕಾದ್ರೆ ಇಸ್ರಾಯೇಲ್ ಯೆರೂಸಲೇಮ್ ಅಲ್ಲಿ. ಸೊ ಇಲ್ಲಿ ಏನೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸ್ಥಳಕ್ಕೋಸ್ಕರ ಅಥವಾ ಯೆರೂಸಲೇಮಿಗೋಸ್ಕರ. ಮತ್ತೆ ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಸರ್ವೈವಿಂಗ್ ಮಾಸ್ಕ್. ಈಗ 7ನೇ ಶತಮಾನದಿಂದ ಪ್ರಾರಂಭ ಆದಂತ ಒಂದು ಮಾಸ್ಕ್, ಅಲ್ ಅಕ್ಸಾ ಮಾಸ್ಕ್ ಅಂತ ಹೇಳ್ತಾರೆ ಇದಕ್ಕೆ, ಅಥವಾ ಡೂಮ್ ಆಫ್ ದ ರಾಕ್ ಅಂತ ಹೇಳ್ತಾರೆ. ಆ ರೀತಿ ಒಂದು ಇದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ಈ ಯೆರೂಸಲೇಮ್ ಅಲ್ಲಿ ಈ ರೀತಿಯಾಗಿ ಮುಸ್ಲಿಂ ಕೆಳಗಡೆ ಬಂದ್ಬಿಡುತ್ತೆ. ಅವಾಗ ಅದಕ್ಕೆ ಇಸ್ರಾಯೇಲರು, ಯಹೂದ್ಯರು ಇವಾಗ ಎಲ್ಲಿದ್ದಾರೆ ಅನ್ಬೇಕಾದ್ರೆ ಕೆಲವರು ಬೇರೆ ಬೇರೆ ದೇಶಗಳಲ್ಲಿ ಸ್ಪ್ರೆಡ್ ಆಗಿ ಹೋಗಿದ್ದಾರೆ. ರಾಬೈಸ್ ಎಲ್ಲಿದ್ರು ಜಾಸ್ತಿ ಅನ್ಬೇಕಾದ್ರೆ ಬ್ಯಾಬಿಲೋನ್ ನಲ್ಲಿ, ಪ್ರೆಸೆಂಟ್ ಡೇ ಇರಾಕ್. ಈ 8ನೇ ಶತಮಾನದಲ್ಲಿ ಇವರೆಲ್ಲ ಮುಸ್ಲಿಂ ಇರುವಂತ ಒಂದು ದೇಶದಲ್ಲಿದ್ದು, ನಾರ್ತ್ ಆಫ್ರಿಕಾ, ಪ್ಯಾಲೆಸ್ಟೈನ್, ಇರಾಕ್ ಮತ್ತೆ ಯೆಮೆನ್ ಈ ಒಂದು ದೇಶದಲ್ಲಿ ಇವರೆಲ್ಲ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ, ಯಹೂದ್ಯರ ಅವರಲ್ಲಿ ಏನೇನು ತಾಲ್ಮೂದ್ ಮತ್ತೆ ಅದೆಲ್ಲ ಇತ್ತು ಅದನ್ನ ಕಾಪಾಡ್ಕೊಂಡು ಬರೋದಿಕ್ಕೆ ಈ ಒಂದು ಸ್ಥಳದಲ್ಲಿ ಅವರು ಒಂದು ಯೂನಿವರ್ಸಿಟಿನ ಎಸ್ಟಾಬ್ಲಿಷ್ ಮಾಡ್ತಾರಂತ. ಯೂನಿವರ್ಸಲಿ ರೆಕಗ್ನೈಸ್ ಸೆಂಟರ್ಸ್ ಆಫ್ ಜೂಯಿಶ್ ಲೈಫ್ ಅಲ್ಲಿ ಯೆರೂಸಲೇಮ್ ಅಲ್ಲಿ, ಟೈಬೀರಿಯಾಸ್ ಮತ್ತೆ ಇರಾಕ್ 2 ಸ್ಥಳಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿ ಒಂದು ರೀತಿಯ ಲಾ ಸ್ಕೂಲ್. ಯಹೂದ್ಯರಿಗೆ ಏನಾದ್ರೂ ಒಂದು ಅವರ ಒಂದು ಮೋಶೆ ಧರ್ಮಶಾಸ್ತ್ರ ಹೇಳಿರುವಂತದ್ದಕ್ಕೆ ನನಗೆ ಸರಿಯಾಗಿ ಸ್ವಲ್ಪ ಅದನ್ನ ಎಕ್ಸ್ಪ್ಲೈನ್ ಮಾಡು ಅಂದಾಗ ಯಾರ ಹತ್ರ ಹೋಗ್ತೀವಿ ನಾವೀಗ? ಒಬ್ಬ ರಬೈ ಹತ್ರ ಹೋಗ್ಬೇಕು. ಆ ರಬೈಸ್ ಎಲ್ಲಿದ್ದಾರೆ? ಬ್ಯಾಬಿಲೋನ್ ನಲ್ಲಿ ಇದ್ದಾರೆ. ಸೊ ಅವ್ರಿಗೆ ಹೋಗಿ ಇದನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದಂತ ಅವಾಗ ಹೋಗಿ ಇದರ ಒಂದು ಕೆಲವು ಇಂಟರ್ಪ್ರಿಟೇಷನ್ ನ ನಮಗೆ ಹೇಳಿ. ಅಂದ್ರೆ ಯಾವ ರೀತಿ ಆ ಯಹೂದ್ಯರು ಮತ್ತೆ ಅವರ ಒಂದು ದೇವರು ಕೊಟ್ಟಿರುವಂತ ಆ ಮೋಶೆ ಧರ್ಮಶಾಸ್ತ್ರ ಈಗೆಲ್ಲ ಏನ್ ಫಾಲೋ ಮಾಡ್ತಾ ಇದ್ದಾರೆ ರಬೈಸ್, ಯಾವ ರೀತಿ ಅವರು ಪೊಲಿಟಿಕಲ್ ಡೆಸಿಷನ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಈಗಿನ ಪ್ರೆಸೆಂಟ್ ಇಸ್ರಾಯೇಲ್ ನಲ್ಲಿ. ಇದೆಲ್ಲ ಅವಾಗ್ಲಿಂದ ಬಂದಿರುವಂತ ಒಂದು ರೀತಿಯ ಟ್ರೆಡಿಷನ್. ಆ ಟ್ರೆಡಿಷನ್ ನ ಅವರು 2000 ವರ್ಷ ಕಾಪಾಡ್ಕೊಂಡು ಬಂದಿದ್ದಾರೆ. ದೇವ್ರು ಅವ್ರಿಗೆ ಆ ರೀತಿಯಾದಂತ ಒಂದು ಪರ್ಮಿಷನ್ ಜೊತೆನಲ್ಲಿ ಅವ್ರ ಅವಕಾಶಗಳನ್ನ ಕೊಟ್ಟು ದೇವ್ರು ಆ ರೀತಿಯ ಆಶೀರ್ವಾದ ಮಾಡ್ಕೊಂಡೇ ಬಂದಿದ್ದಾರೆ. ಆದ್ರೆ ದೇಶ ಅವ್ರ ಕೈಯಲ್ಲಿಲ್ಲ. ಬಟ್ ಯಹೂದ್ಯರಿದ್ದಾರೆ, ಇಡೀ ಪ್ರಪಂಚದಲ್ಲಿ ಸ್ಪ್ರೆಡ್ ಆಗಿ ಹೋಗಿದ್ದಾರೆ. ಬಟ್ ಎಲ್ಲಿ ಹೋದ್ರು ಅವರಿಗೆ ಒಂದಲ್ಲ ಒಂದು ಪೀರಿಯಡ್ ಅಲ್ಲಿ ಅವ್ರಿಗೆ ಅನುಕೂಲತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋರು, ಇನ್ನೊಬ್ಬ ಅಡ್ಮಿನಿಸ್ಟ್ರೇಟರ್ ಅಥವಾ ರಾಜ ಬಂದಾಗ ಅವ್ರನ್ನ ಪರ್ಸಿಕ್ಯೂಟ್ ಮಾಡೋರು, ಹೊರಗಡೆ ಹಾಕೋರು. ಇದೇ ನಾವು ನೋಡ್ಕೊಂಡ್ ಬರ್ತೀವಿ 2000 ವರ್ಷಗಳ ಕಾಲ. ಸೊ 9th ಸೆಂಚುರಿನಲ್ಲಿ ಸ್ಪೇನ್ ನಲ್ಲಿ ಅವ್ರನ್ನ ಮೊದಲು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಂತವ್ರು, ಇಸ್ಲಾಂ ಯಾವಾಗ ಬಂತೋ ಅವರಿಗೆ ದಿಮ್ಮಿ ರೂಲ್ಸ್ ಅಂತಾರೆ. ದಿಮ್ಮಿ ಅನ್ಬೇಕಾದ್ರೆ ಒಂದು ರೀತಿ ಅವರು ಟ್ಯಾಕ್ಸ್ ಕಟ್ಬೇಕಾಗಿತ್ತು, ಯಹೂದ್ಯರು ಮತ್ತೆ ಕ್ರಿಶ್ಚಿಯನ್ಸ್. ಸೊ ಇದ್ರ ಜೊತೆನಲ್ಲಿ ಕ್ರಿಶ್ಚಿಯನ್ ಹಿಸ್ಟ್ರಿನೂ ಇದೆ. ಈ ಯಹೂದ್ಯರ ಜೊತೆನಲ್ಲಿ ಕ್ರಿಶ್ಚಿಯನ್ ಹಿಸ್ಟ್ರಿ ಆಲ್ಸೋ ಇಸ್ ಡೆವಲಪಿಂಗ್. ನೀವು ಚರ್ಚ್ ಹಿಸ್ಟ್ರಿ ನೋಡ್ಬೇಕಾದ್ರೆ ಈ ಇಸ್ರಾಯೇಲಿನ ಯಹೂದ್ಯರ ಹಿಸ್ಟ್ರಿ ನೋಡ್ಬೇಕಾದ್ರೆ ಒಂದಲ್ಲ ಒಂದು ರೀತಿ ಮ್ಯಾಚ್ ಆಗುತ್ತೆ ಅಥವಾ ಜೊತೆನಲ್ಲೇ ಬರುತ್ತೆ. ಸೊ ಈ ಒಂದು ಯಾಕಂದ್ರೆ ಆವಾಗ ಈ 3 ಮತಗಳು, ಕ್ರಿಶ್ಚಿಯಾನಿಟಿ, ಜೂಯಿಶ್ ರಿಲಿಜನ್ ಮತ್ತೆ ಇಸ್ಲಾಂ,
ಅಥವಾ ಅಫ್ಕೋರ್ಸ್ ಇಸ್ಲಾಂ ಮತ್ತೆ ಕ್ರಿಶ್ಚಿಯಾನಿಟಿ ಬಹಳ ದೊಡ್ಡದಾಗಿತ್ತು ಆಗ್ಲೇನೆ. ಅದ್ರ ಮಧ್ಯದಲ್ಲಿ ಈ ಯಹೂದ್ಯರ ಒಂದು ಹಿಸ್ಟ್ರಿ ಅಥವಾ ಅವರ ಒಂದು ರಿಲಿಜನ್, ಅದು ಮಧ್ಯದಲ್ಲಿ ಎಲ್ಲಾ ದೇಶಗಳಲ್ಲೂ ಒಂದಲ್ಲ ಒಂದು ರೀತಿ ಗೊಂದಲ, ಒಂದಲ್ಲ ಒಂದು ರೀತಿ ಕಾನ್ಫ್ಲಿಕ್ಟ್ ನಡ್ಕೊಂಡೇ ಬಂದಿದೆ ಬೇರೆ ಬೇರೆ ದೇಶಗಳಲ್ಲಿ. ಸೊ ಅದಕ್ಕೆ ಈ ಬ್ಯಾಬಿಲೋನ್ ನಲ್ಲಿ ಅವಾಗ ಇವ್ರನ್ನ ಇಸ್ಲಾಂ ಬಹಳ ಪ್ರಬಲವಾಗಿ ಬಂದದ್ರಿಂದ ಬ್ಯಾಬಿಲೋನ್ ಅಥವಾ ಇರಾಕ್ ಅಲ್ಲಿ ಇವರಿಗೆ ಕ್ರಿಶ್ಚಿಯನ್ಸ್ ಮತ್ತೆ ಯಹೂದ್ಯರು ಅವ್ರು ಏನ್ ಮಾಡ್ಬೇಕಾಗಿತ್ತು, ಒಂದು ರೀತಿಯ ಬೇರೆ ಡ್ರೆಸ್ ಹಾಕೋಬೇಕು. ಆ ಒಂದು ಡೇವಿಡ್ ಕ್ರಾಸ್ ಅಂತ ಏನಿದೆ ಅದನ್ನ ಅವ್ರು ಇಲ್ಲಿ ಹಾಕೋಬೇಕಾಗಿತ್ತು. ಹಿಟ್ಲರ್ ಟೈಮಲ್ಲೂ ಅದನ್ನ ಮಾಡಿದ್ದ ಅವರು. ಅದನ್ನ ಹಾಕೊಂಡ್ರೆ ಇವನು ಯಹೂದ್ಯನು ಅಂತ ಗೊತ್ತಾಗ್ಬೇಕು ದಾರಿನಲ್ಲಿ ಯಾರಾದ್ರು ನಡ್ಕೊಂಡು ಹೋಗ್ಬೇಕಾದ್ರೆ. ಆ ರೀತಿಯಾದಂತ ಕೆಲವು ಪರಿಸ್ಥಿತಿ ಅವರಲ್ಲಿ. ಅಂದ್ರೆ ಇವ್ರನ್ನ ಒಂದು ರೀತಿ ಪ್ರತ್ಯೇಕವಾಗೇ ನೋಡ್ತಾ ಇದ್ರು. ಯಾವಾಗ್ಲೂ ಇವರು ಆ ದೇಶದಲ್ಲೇ ಇದ್ದು ನೂರಾರು ವರ್ಷಗಳು ಆ ದೇಶಗಳಲ್ಲಿ ಇದ್ರು ಸಹ ಇವರು ಆ ಕಂಪ್ಲೀಟ್ ಆಗಿ ಅಲ್ಲಿ ಮಿಕ್ಸ್ ಆಗ್ಲಿಲ್ಲ. ಒಂದು ರೀತಿ ಆಗಿನ ಅಲ್ಲಿರುವಂತ ಸಿಟಿಸನ್ಸ್ ಅವ್ರೇನ್ ಮಾಡೋ ಇವ್ರನ್ನ ಒಂದು ವ್ಯತ್ಯಾಸವಾಗಿ ಇಟ್ಟಿದ್ರು ಅವ್ರನ್ನ. 10ನೇ ಶತಮಾನದಲ್ಲಿ ಸ್ಪೇನ್ ಅಲ್ಲಿ ಇವರಿಗೆ ಒಂದು ರೀತಿಯ ಗೋಲ್ಡನ್ ಏಜ್ ಅಂತ ಹೇಳ್ತಾರೆ. ಈ ಯಹೂದ್ಯರ ಒಂದು ಕಲ್ಚರ್ ಬಹಳ ಪ್ರಬಲವಾಗಿ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ಅಲ್ಲಿರುವಂತ ಕ್ಯಾಲಿಫ್, ಸ್ಪೇನ್ ನಲ್ಲಿ ಅವಾಗ ಇಸ್ಲಾಂ ರಿಲಿಜನ್ ಇತ್ತು ಹೆಚ್ಚಾಗಿ. ಅಂದ್ರೆ ಸದರ್ನ್ ಪಾರ್ಟ್ ಆಫ್ ಸ್ಪೇನ್, ಅದಕ್ಕೆ ಮೂರ್ಸ್ ಅಂತ ಹೇಳ್ತಾರೆ. ನೀವು ಈಗ್ಲೂ ಹೋದ್ರೆ ಆ ಸದರ್ನ್ ಪಾರ್ಟ್ ಆಫ್ ಸ್ಪೇನ್ಗೆ ಹೋದ್ರೆ ಇದನ್ನೆಲ್ಲ ಈಗ್ಲೂ ನೋಡ್ಬೋದು. ಅಲ್ಲಿ ಅವ್ರು ಕಟ್ಟದಂತ ಅರಮನೆಗಳು, ಅಂದ್ರೆ ಮುಸ್ಲಿಂ ಅಲಂಬ್ರಾ ಅಂತ ಒಂದು ಪ್ಲೇಸ್ ಇದೆ, ಒಂದು ಮಾಸ್ಕ್, ಅಲ್ಲಿರುವಂತ ಪ್ಯಾಲೇಸ್ ಇದೆ, ಫುಲ್ ಇಸ್ಲಾಮಿಕ್ ಅದು. ಅದನ್ನ ನಾವು ನೋಡ್ಬೋದು ಅಲ್ಲಿ. ಅಲ್ಲಿ ಯಹೂದ್ಯರು ಅವರ ಪೊಯೆಟ್ಸ್, ಸ್ಕಾಲರ್ಸ್, ಸೈಂಟಿಸ್ಟ್ ಇವ್ರಿಗೆಲ್ಲ ಅಲ್ಲಿ ಅಲೋ ಮಾಡಿದ್ರು. ಈ ಒಂದು ಪೀರಿಯಡ್ ಅಲ್ಲಿ ಒಂದು ರೀತಿಯ ಗೋಲ್ಡನ್ ಏಜ್ ಅಂತ ಹೇಳ್ತಾರೆ. ಬಟ್ ಅದ್ ಹೆಚ್ಚಿನ ಕಾಲ ಇರ್ಲಿಲ್ಲ. ಆಗ ಒಂದು ಕರ್ಡೋಬಾ ಮಾಸಕರ್ ಅಂತ ಹೇಳಿ ಒಂದು ಇವೆಂಟ್ ನಡೆಯುತ್ತೆ. ಅಲ್ಲಿ ಸುಮಾರು ಯಹೂದ್ಯರನ್ನ ಅಲ್ಲಿ ಕೊಂದಾಕ್ತಾರೆ ಆ ಒಂದು ಟೈಮಲ್ಲಿ. ನೆಕ್ಸ್ಟ್ 200 ಇಯರ್ಸ್, 11ರಿಂದ 13ನೇ ಶತಮಾನದವರೆಗೆ ಅನದರ್ ಇಂಪಾರ್ಟೆಂಟ್ ಇವೆಂಟ್ ನಡೀತೆ ಭೂಲೋಕದಲ್ಲಿ. ಅದು ಪೀರಿಯಡ್ ಆಫ್ ಕ್ರೂಸೇಡ್ಸ್. ಇದು ಬಹಳ ಮುಖ್ಯವಾದಂತ ಒಂದು ಪೀರಿಯಡ್. ಇದು ಚರ್ಚ್ ಹಿಸ್ಟ್ರಿನಲ್ಲಾಗ್ಲಿ ಮತ್ತೆ ಯಹೂದ್ಯರ ಹಿಸ್ಟ್ರಿನಲ್ಲಿ ಈ ಒಂದು ಕ್ರೂಸೇಡ್ ಏನಪ್ಪಾ ಅನ್ಬೇಕಾದ್ರೆ, ಕ್ರಿಶ್ಚಿಯಾನಿಟಿನ ನಾವೇನ್ ಮಾಡ್ಬೇಕು, ಈಗ ವಾಪಸ್ಸು ಪ್ರಬಲವಾಗಿ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು. ಯಾಕೆ ಅಂದ್ರೆ ಇಸ್ಲಾಂ ಬಹಳ ಪ್ರಬಲವಾಗಿ ದೊಡ್ಡದಾಗಿ ಬೆಳೀತಾ ಇದೆ. ಅದಕ್ಕೆ ಎಗೇನ್ಸ್ಟ್ ಆಗಿ ನಾವೇನ್ ಮಾಡ್ಬೇಕಿದೆ, ಕ್ರಿಶ್ಚಿಯಾನಿಟಿನ ಬೆಳೆಸ್ಬೇಕು ಅನ್ನೋದು ಒಂದು. ಎರಡನೇದು, ಯೆರೂಸಲೇಮ್ನ ನಾವೇನ್ ಮಾಡ್ಬೇಕು, ವಾಪಸ್ಸು ಆಕ್ಯುಪೈ ಮಾಡ್ಬೇಕು ಅಂತ ಹೇಳಿ ಸ್ವಿಟ್ಜರ್ಲೆಂಡ್ ಇಂದ, ಫ್ರಾನ್ಸ್ ಇಂದ ಮತ್ತೆ ಬೇರೆ ಕೆಲವು ಯುರೋಪಿಯನ್ ಕಂಟ್ರೀಸ್ ಇಂದ ಒಂದು ಆರ್ಮಿನ ಪ್ರಿಪೇರ್ ಮಾಡ್ತಾರೆ. ಅವ್ರಿಗೆಲ್ಲ ಕ್ರುಸೇಡ್ ಅಂತ ಹೇಳ್ತಾರೆ, ಇನ್ ದ ನೇಮ್ ಆಫ್ ಕ್ರೈಸ್ಟ್. ಅದಕ್ಕೆ ನೀವು ಅವರ ಫ್ಲಾಗ್ ಇಟ್ಕೊಂಡಿರೋದ್ರ ನೋಡ್ತೀವಿ, ಕ್ರಾಸ್. ಆ ಈ ಕ್ರೂಸೈಡರ್ಸ್ ಒನ್ ಆಫ್ ದ ಫೆರೋಷಿಯಸ್ ವಾರಿಯರ್ಸ್. ಕ್ರಿಶ್ಚಿಯಾನಿಟಿನ ನಾವು ಏನ ಮಾಡ್ಬೇಕು, ಈಗ ವಾಪಸ್ ನಾವು ಇಸ್ರಾಯಲ್ ಅಂದ್ರೆ ಯೆರೂಸಲೇಮಿಗೆ ತಗೊಂಡ್ ಬರ್ಬೇಕು, ನಮ್ಮ ಒಂದು ಆಡಳಿತ ಅಲ್ಲಿ ಬರ್ಬೇಕು ಅಂತ ಹೇಳಿ ಇವರು ಆ ಪೋಪ್ನ ಒಂದು ಆದೇಶದ ಜೊತೆನಲ್ಲಿ ಈ ಆರ್ಮೀಸ್ ಬರ್ತಾರೆ. ಸುಮಾರು 200 ವರ್ಷಗಳ ಕಾಲ ಯುದ್ಧ ನಡೀತಿದೆ. ಇಸ್ಲಾಂ ವರ್ಸಸ್ ಕ್ರಿಶ್ಚಿಯಾನಿಟಿ, ಯುರೋಪ್ ವರ್ಸಸ್ ಇಸ್ಲಾಮಿಕ್ ಕಂಟ್ರೀಸ್. ಅವಾಗ್ಲಿಂದಾನೇ ಸುಮಾರು 200-300 ವರ್ಷಗಳು ನಡೀತದೆ. ಇದರ ಮಧ್ಯದಲ್ಲಿ ಯಹೂದ್ಯರು ಸಿಗಾಕೊಳ್ತಾರೆ. ಈ ಕ್ರೂಸೈಡರ್ಸ್ ಅವ್ರ ಕ್ರಿಶ್ಚಿಯನ್ಸ್, ಇಲ್ಲಿ ಇಸ್ಲಾಂ, ಮಧ್ಯದಲ್ಲಿ ಯಹೂದ್ಯರು. ಅವ್ರ ಜೊತೆನಲ್ಲಿ ಸಾವಿರಾರು ಜನ ಯಹೂದ್ಯರನ್ನು ಸಹ ಅವರು ಕೊಂದಾಕ್ಬಿಡ್ತಾರೆ. ಯಾಕಂದ್ರೆ ಇವರು ಕ್ರಿಶ್ಚಿಯಾನಿಟಿಗೆ ವಿರುದ್ಧ ಅಂತ ಹೇಳಿ. ಸೊ ಇದು ಆ ಯುರೋಪ್ ಅಲ್ಲಿ ನಡೆದಂತ ಬಹಳ ಮುಖ್ಯವಾದಂತ ಒಂದು ಘಟನೆ ಅಥವಾ ಇವೆಂಟ್ಸ್. ಸೊ ಇದರಲ್ಲಿ ಸಲಾದೀನ್ ದ ಗ್ರೇಟ್, ಅವನು ಐಗುಪ್ತದ ಒಬ್ಬ ರಾಜ, ಇಸ್ಲಾಂ ಮುಸ್ಲಿಂ ರಾಜ. ಅವನು ಬಹಳ ಸ್ಟ್ರಾಂಗ್ ಆಗಿರುವಂತ ಒಬ್ಬ ರಾಜ, ಮುಸ್ಲಿಂ ರೂಲರ್. ಅವನು ಈ ಕ್ರಿಶ್ಚಿಯನ್ ಕ್ರೂಸೈಡರ್ಸ್ ನೆಲ್ಲ ಎದುರಿಸಿ ಅವನು ತಮ್ಮ ಇಸ್ಲಾಂ ಅನ್ನು ಅಲ್ಲಿ ಕಾಪಾಡ್ಕೊಂಡು ಬರ್ತಾನೆ. ಈಜಿಪ್ಟ್ ಅಲ್ಲಿ ಮತ್ತೆ ಸುತ್ತ ಇರುವಂತ ಇಸ್ಲಾಮಿಕ್ ಕಂಟ್ರೀಸ್ ಅಲ್ಲಿ ಇವನು ಮಾಡಿದ್ರು ಸಹ ಯಹೂದರಿಗೆ ಅವನು ಹಿಂಸೆ ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ಅವನು ಸಪೋರ್ಟ್ ಮಾಡ್ತಾನೆ ಯಹೂದರಿಗೆ. ಅವ್ರು ಬಂದು ವಾಪಸ್ ಯೆರೂಸಲೇಮ್ ನಲ್ಲಿ ಇರೋದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡ್ತಾನೆ ಈ ಸಲಾದೀನ್ ದ ಗ್ರೇಟ್. ಆ ಟೈಮ್ ಅಲ್ಲೇನೆ ಇರಾಕ್ ಅಲ್ಲಿ ಮತ್ತೆ ಈ ರಾಬೈಸ್, ಆಗ್ಲೇ ಏನ್ ಹೇಳಿದೆ, ಈ ಯಹೂದ್ಯರ ಒಂದು ಪುಸ್ತಕಗಳು, ತೋರಾ ಮತ್ತೆ ತಾಲ್ಮುದ್, ಇವನ್ನೆಲ್ಲ ಕಾಪಾಡ್ಕೊಂಡು ಬರೋದಕ್ಕೆ ಈ ರಿಷೋನಿಮ್ ಅನ್ನುವಂಥದ್ದು ಅವರ ಒಂದು ಸೆಕ್ಟ್, ಆ ಒಂದು ಪಂಥ, ಅವ್ರೇನ್ ಮಾಡ್ತಾರೆ, ಈ ಒಂದು ರಾಬೈಸ್ ಟ್ರೆಡಿಷನ್ ನ ಕಾಪಾಡ್ಕೊಂಡು ಬರೋದಕ್ಕೆ ಈ ಒಂದು ರಿಷೋನಿಮ್ ಅನ್ನೋಂಥವ್ರು ಈ ಇರಾಕ್ ಅಲ್ಲಿ
ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. 13ನೇ ಶತಮಾನ 14th ಸೆಂಚುರಿನಲ್ಲಿ ಅವರು ಈ ಪೋಲೆಂಡ್ ಈಸ್ ಅನದರ್ ಇಂಪಾರ್ಟೆಂಟ್ ಪ್ಲೇಸ್ ಯಹೂದ್ಯರಿಗೆ. ಒಂದು ಕಾಲದಲ್ಲಿ ಯಹೂದ್ಯರು 50% ಯಹೂದ್ಯರೆಲ್ಲ ಪೋಲೆಂಡ್ ಅಲ್ಲಿ ಇದ್ರು. ಈಗಲೂ ಸಹ ಪೋಲೆಂಡ್ ಅಲ್ಲಿ ಮ್ಯಾಕ್ಸಿಮಮ್ ಯಹೂದ್ಯರು ಪೋಲೆಂಡ್ ಅಲ್ಲೇ ಇದ್ದಿದ್ದು. ವಾಪಸ್ ಅವ್ರು ಇಸ್ರಾಯೇಲ್ ಬರ್ಬೇಕಾದ್ರೆ ಪೋಲೆಂಡ್ ಇಂದಾನೆ ಮ್ಯಾಕ್ಸಿಮಮ್ ನಂಬರ್ ಬರ್ತಾರೆ ಇಸ್ರಾಯೇಲ್ಗೆ. ಸೊ ಅಲ್ಲಿ ಈ ಕ್ಯಾಸಿಮೀರ್ ದ ಗ್ರೇಟ್ ಅನ್ನೋನು ಈ ಯಹೂದ್ಯ ಬೇರೆ ಬೇರೆ ಕಡೆ ಅವ್ರಿಗೆ ಪರ್ಸಿಕ್ಯೂಷನ್ ಆದಾಗ ಇವನೇನ್ ಮಾಡ್ತಾನೆ, ವಾಪಸ್ಸು ಅಲ್ಲಿ ಪೋಲೆಂಡ್ ಅಲ್ಲಿ ಬರೋದಕ್ಕೆ ಅವನು ಅನುಮತಿ ಮಾಡ್ತಾನೆ. 16th ಸೆಂಚುರಿನಲ್ಲಿ ಇನ್ನೊಂದು ಇವೆಂಟ್ ನಡೆಯುತ್ತೆ. ಇದು ಕ್ರಿಶ್ಚಿಯಾನಿಟಿಯಲ್ಲಿ ನಡೆದಿತ್ತು, ಸ್ಪ್ಯಾನಿಷ್ ಇನ್ಕ್ವಿಸಿಷನ್ ಅಂತ ಹೇಳಿ. ಇದೇನಪ್ಪಾ ಅನ್ಬೇಕಾದ್ರೆ ಈ ಪೋಪ್ ಕಾಲದಲ್ಲಿ ಪೋಪ್ ಅವರ ಒಂದು ತನ್ನ ಒಂದು ರಾಜ್ಯಭಾರ ಅಥವಾ ಅವರ ಒಂದು ಇನ್ಫ್ಲೂಯೆನ್ಸ್ ಬೇರೆ ಎಲ್ಲಾ ದೇಶಗಳಲ್ಲಿ ಇರುವಂತಹ ಚರ್ಚ್ ಅಲ್ಲಿ ಅವರ ಒಂದು ಅಲ್ಲಿರುವಂತ ಕಾರ್ಡಿನಲ್ಸ್ ಇವರೆಲ್ಲ ಏನ್ ಮಾಡ್ಬೇಕು, ಕ್ಯಾಥೋಲಿಕ್ ರಿಲಿಜನ್ ನ, ಕ್ರಿಶ್ಚಿಯಾನಿಟಿನ ಮತ್ತೆ ಕ್ಯಾಥೋಲಿಕ್ ವೇ ಆಫ್ ಲಿವಿಂಗ್ ಅವರೇ ಕಾಪಾಡ್ಕೊಂಡು ಬರೋದಕ್ಕೆ ಅದಕ್ಕೆ ಯಾರೆಲ್ಲ ವಿರೋಧವಾಗಿದ್ದಾರೆ ಅವ್ರಿಗೆ ಹೆರಿಟಿಕ್ಸ್ ಅಂತ ಹೇಳಿ, ಅದರಲ್ಲಿ ಯಹೂದ್ಯರು ಒಬ್ರು. ಇವ್ರೇನ್ ಮಾಡ್ತಾರೆ, ಕ್ರಿಶ್ಚಿಯಾನಿಟಿಗೆ ವಿರೋಧ ಅಂತ ಹೇಳಿ ಯಾರೆಲ್ಲ ಈ ಪೋಪನ ಒಂದು ಅವರ ಒಂದು ಆಳ್ವಿಕೆಗೆ ಎದುರಾಗಿದ್ದಾರೋ ಅವರನ್ನ ಅಪೋಸ್ ಮಾಡೋಂಥವ್ರನ್ನ, ಅವ್ರ ಜೊತೆನಲ್ಲಿ ಇನ್ನು ಅನೇಕ ಗುಂಪುಗಳವ್ರನ್ನ, ಅವ್ರಿಗೆಲ್ಲ ವಿಚಸ್ ಅಂತ ಹೇಳಿ, ಹೆರಿಟಿಕ್ಸ್ ಅಂತ ಹೇಳಿ ಸಾವಿರಾರು ಜನನ ಕ್ಯಾಥೋಲಿಕ್ ಬಿಷಪ್ಸ್ ಮತ್ತೆ ಕಾರ್ಡಿನಲ್ಸ್ ಅವ್ರನ್ನ ಹಿಂಸೆ ಮಾಡಿ ಕೊಂದಾಕ್ತಾರೆ ಈ ಸ್ಪ್ಯಾನಿಷ್ ಇನ್ಕ್ವಿಸಿಷನ್ ಅಲ್ಲಿ. ನೀವು ನೋಡ್ತೀರಾ ಅವ್ರು ಯಾವ ರೀತಿ ಅವ್ರಿಗೆ ಹಿಂಸೆಗಳನ್ನ ಕೊಟ್ರು ಅನ್ನೋದಕ್ಕೆ ಅಲ್ಲಿ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಅವ್ರಿಗೆ ಮುಂದೇನಂದ್ರೆ ನೀವೇನಾಗ್ಬೇಕೀಗ, ನಿಮ್ದು ಯಾವುದೇ ಮತ ಆಗಿರ್ಲಿ, ನೀವು ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನಿಮಗೆ ಈ ರೀತಿಯಾದಂತ ಒಂದು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ. ಇದು ಒಂದು ಸುಮಾರು 200 ವರ್ಷ ನಡೀತಿದೆ ಸ್ಪ್ಯಾನಿಷ್ ಮತ್ತೆ ಬೇರೆ ಯುರೋಪಿಯನ್ ಇನ್ಕ್ವಿಸಿಷನ್ ಅಂತ ಹೇಳಿ. ಸೊ 1492 ಅಲಾಂಬ್ರಾ ಅಂತ ನಾನು ಆಗ್ಲೇ ಹೇಳಿದೆ, ಅಲ್ಲಿ ಇಸ್ಲಾಂ ರೂಲ್ ಇದ್ದಿದ್ರಿಂದ ಸುಮಾರು 2 ಲಕ್ಷ ಜನವನ್ನ ಸ್ಪೇನ್ ಇಂದ ಅವ್ರನ್ನೆಲ್ಲ ಹೊರಗಡೆ ಹಾಕಿದಾಗ ಅವರೆಲ್ಲ ಹೋಗಿ ನೆದರ್ಲ್ಯಾಂಡ್ಸ್, ಟರ್ಕಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರು ಹೋಗ್ಲಿಕ್ಕೆ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಅವರು ಬಹಳಷ್ಟು ಜನ ಪೋಲೆಂಡ್ ಹೋಗ್ತಾರೆ. ಆಗ್ಲೇ ಹೇಳಿದೆ, ಸುಮಾರು 50% ಆಫ್ ಯಹೂದ್ಯರು ಪೋಲೆಂಡ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅವಾಗ ಈ 15th ಸೆಂಚುರಿನಲ್ಲಿ. 16ನೇ ಶತಮಾನದಲ್ಲಿ ಮತ್ತೆ ಅವರಿಗೆ ಪೋಲೆಂಡ್ ಅಲ್ಲಿ ವಾಪಸ್ಸು ಬರ್ಲಿಕ್ಕೆ ಅವ್ರಿಗೆ ಅನುಮತಿ ಮಾಡ್ತಾರೆ. ಬಟ್ ಅದಕ್ಕಿಂತ ಮೇಲಾಗಿ 16th ಸೆಂಚುರಿನಲ್ಲೇ ಈಗೇನ್ ಕ್ರಿಶ್ಚಿಯಾನಿಟಿಲಿ ಇದು ಬಹಳ ಮುಖ್ಯವಾದಂತ ಒಂದು ಪೀರಿಯಡ್. ಏನಪ್ಪಾ ಅನ್ಬೇಕಾದ್ರೆ ಪ್ರಿಂಟಿಂಗ್ ಪ್ರೆಸ್ ಅವಾಗ್ಲೇ ಪ್ರಾರಂಭ ಆಗಿತ್ತು. ಗಟನ್ಬರ್ಗ್ ಅನ್ನುವಂತ ಪ್ಲೇಸ್ ಅಲ್ಲಿ ಜರ್ಮನಿನಲ್ಲಿ ಆ ಪ್ರೆಸ್ ಅಲ್ಲಿಂದ ಪ್ರಾರಂಭ ಆದಾಗ ಕ್ರಿಶ್ಚಿಯಾನಿಟಿ ಇಷ್ಟೆಲ್ಲ ಬೆಳಿಲಿಕ್ಕೆ ಕಾರಣ ಆ ಒಂದು ಪ್ರಿಂಟಿಂಗ್ ಪ್ರೆಸ್. ಅಲ್ಲಿಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಮ್ಯಾನುಸ್ಕ್ರಿಪ್ಟ್ ಅಲ್ಲೇ ಮಾಡ್ಬೇಕಾಗಿತ್ತು, ಕೈಯಲ್ಲಿ ಬರಿಬೇಕಾಗಿತ್ತು. ಯಾವಾಗ ಈ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಆಯ್ತೋ ಅದರಿಂದ ಸಾವಿರಾರು ಪೇಜಸ್ ಟ್ರಾನ್ಸ್ಲೇಷನ್ಸ್ ಎಲ್ಲ ಪ್ರಾರಂಭ ಆಗಿದ್ದು ಈ ಪೀರಿಯಡ್ ಅಲ್ಲಿ. ಸೊ ಒಂದು ಕಡೆ ಕ್ರಿಶ್ಚಿಯಾನಿಟಿ ಬೆಳಿಲಿಕ್ಕೂ ಕಾರಣ ಈ ಒಂದು ಪ್ರಿಂಟಿಂಗ್ ಪ್ರೆಸ್. ಕ್ರಿಶ್ಚಿಯಾನಿಟಿ ಬೆಳಿಲಿಕ್ಕೆ ಒಂದೇ ಅಲ್ಲ, ಪೋಪನ ವಿರುದ್ಧ ಈ ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯಾನಿಟಿ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅನ್ಬೇಕಾದ್ರೆ ಈ ಪ್ರಿಂಟಿಂಗ್ ಪ್ರೆಸ್ ನಂತರ. ಸೊ ಒಂದು ಕಡೆ ವೆನಿಸ್ ಅಥವಾ ಇಟಲಿನಲ್ಲಿ ಇವರು ಯಹೂದ್ಯರ್ನ ಇವನ್ನೆಲ್ಲ ಅವಾಗ ಏನ್ ಮಾಡೋರು, ಒಂದು ಊರಲ್ಲಿ ಇವ್ರಿಗೆ ಒಂದು ಸಪರೇಟ್ ಕ್ವಾರ್ಟರ್ಸ್, ಒಂದು ಕೋಟೆ ರೀತಿ ಕಟ್ಬಿಟ್ಟು ಯಹೂದ್ಯರೆಲ್ಲ ಈ ಪ್ಲೇಸ್ ಅಲ್ಲಿ ಇರ್ಬೇಕು. ಅದಕ್ಕೆ ಗೆಟೋಸ್ ಅಂತಾರೆ. ಅಲ್ಲಿ ಅವರು ಹೊರಗಡೆ ಬರಂಗಿಲ್ಲ. ಹೊರಗಡೆ ಬರ್ಬೇಕಾದ್ರೆ ಅವ್ರಿಗೆ ಪರ್ಮಿಷನ್ ತಗೋಬೇಕು ಆ ಸಿಟಿ ಅಡ್ಮಿನಿಸ್ಟ್ರೇಟರ್ ಹತ್ರ. ಸೊ ಈಗ್ಲೂ ನೀವು ನೋಡ್ಬೋದು ಅನೇಕ ಮುಸ್ಲಿಂ ಕ್ವಾರ್ಟರ್ಸ್ ಎಲ್ಲ ಒಂದು ರೀತಿ ಸಪರೇಟ್ ಕ್ವಾರ್ಟರ್ಸ್ ಇದೆ. ಬೆಂಗಳೂರಲ್ಲೂ ಇದೆ. ನೀವು ರಸಲ್ ಮಾರ್ಕೆಟ್ ಆ ಕಡೆ ಏನ್ ಹೇಳ್ತೀವಿ, ನೀವು ಅಹಮದಾಬಾದ್ ಅಲ್ಲೆಲ್ಲ ಹೋದ್ರೆ, ಹೈದರಾಬಾದ್ ಎಲ್ಲ ಹೋದ್ರೆ ಓಲ್ಡ್ ಏರಿಯಾ, ನ್ಯೂ ಏರಿಯಾ. ಓಲ್ಡ್ ಏರಿಯಾ ನೀವು ಚಾರ್ಮಿನಾರ್ ಸುತ್ತ ಇರುವಂತ ಅದೆಲ್ಲ ಮುಸ್ಲಿಂ ಕ್ವಾರ್ಟರ್ಸ್. 100% ಮುಸ್ಲಿಮ್ಸೇ ಅದ್ರೊಳಗಡೆ, ಮೋರ್ ಆರ್ ಲೆಸ್. ನ್ಯೂ ಹೈದರಾಬಾದ್ ಈ ಕಡೆ ಈ 90s ವರ್ಗೂ ನೀವು ಹೈದರಾಬಾದ್ಗೆ ಏನಾದ್ರು ಹೋಗಿದ್ರೆ ಎವ್ರಿ ಇಯರ್ ಏನಲ್ಲ ಒಂದು ಪ್ರಾಬ್ಲಮ್ ಆಗೋದು. ಅವಾಗ ಅದೇ ಓಲ್ಡ್ ಏರಿಯಾನ ಕಟ್ ಆಫ್ ಮಾಡ್ಬಿಡೋದು.
ಯಾರಿಗೂ ಹೋಗಕ್ ಪರ್ಮಿಷನ್ ಇಲ್ಲ, ಹೊರಗಡೆ ಬರಕ್ ಪರ್ಮಿಷನ್ ಇರ್ತಾ ಇರ್ಲಿಲ್ಲ. ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇಸ್ರಾಯೇಲ್ ಈ ಯಹೂದ್ಯರಿಗೂ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅದನ್ನ ಮಾಡಿ ಆ ವೆನಿಸ್ ಅಲ್ಲಿ ಅವ್ರು ಒಂದು ಸೆಪರೇಟ್ ಕ್ವಾರ್ಟರ್ಸ್ ನ ಅವಾಗ ಕಟ್ಬಿಟ್ರು. 17 ಮತ್ತು 18ನೇ ನಾ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಜಸ್ಟ್ ಬ್ರಾಡ್ ಆಗಿ ನಮಗೆ ಗೊತ್ತಿರ್ಲಿ ಅಂತ ಅಷ್ಟೇ ಹೇಳಿ, ಡೀಟೇಲ್ ಆಗಿ ಅದ್ ಅರ್ಥ ಮಾಡ್ಕೊಳ್ಳಿಕ್ಕೆ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು 10-15 ಮಿನಿಟ್ಸ್ ನಾನು ಮುಗಿಸ್ತೀನಿ. ಸೊ 18ನೇ ಶತಮಾನದಲ್ಲಿ ಪೋಲೆಂಡ್ ಅಲ್ಲಿ ಅವಾಗ ಸುಮಾರು 4.5 ಲಕ್ಷ ಜನ ಆ ಪೋಲೆಂಡ್ ಅಲ್ಲಿ ಇದ್ರು ಅಂತ ಹೇಳ್ತಾರೆ. ಪೋಲೆಂಡ್ ನ ಒಂದು 4% ಪಾಪ್ಯುಲೇಷನ್ ಯಹೂದ್ಯರೇ. ಮತ್ತೆ ವರ್ಲ್ಡ್ ವೈಡ್ ಪಾಪ್ಯುಲೇಷನ್ ಎಷ್ಟಪ್ಪ ಯಹೂದ್ಯರಿದ್ರು ಆಗ ಅನ್ಬೇಕಾದ್ರೆ 17ನೇ ಶತಮಾನದಲ್ಲಿ 7.5 ಲಕ್ಷ ಅಷ್ಟೇ. ಯಾಕಂದ್ರೆ ಲಕ್ಷಾಂತರ ಜನರು ಮಧ್ಯದಲ್ಲಿ ಏನಾಗೋರು, ಆ ದೇಶದವ್ರು ಅವ್ರನ್ನ ಪರ್ಸಿಕ್ಯೂಟ್ ಮಾಡಿ ಕೊಂದಾಗ್ತಾ ಇದ್ರು. ಬಟ್ 1740 ನಲ್ಲಿ ಗ್ರೇಟ್ ಬ್ರಿಟನ್ ಅಲ್ಲಿ ಒಂದು ಜನರಲ್ ಆಕ್ಟ್ ನ ಒಂದು ಪಾಸ್ ಮಾಡ್ತಾರೆ. ಏನಪ್ಪಾ ಅದು ಆಕ್ಟ್ ಅನ್ಬೇಕಾದ್ರೆ, ಅವಾಗ ಬ್ರಿಟಿಷ್ ಕಾಲೋನೀಸ್ ಏನಾಯ್ತವು ಅಮೆರಿಕಾದಲ್ಲಿ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಪ್ರಾರಂಭ ಆಗೋಗಿತ್ತು ಆಲ್ರೆಡಿ 17th ಸೆಂಚುರಿನಲ್ಲಿ. ಮೊದಲು ಈಗಿನ ಪ್ರೆಸೆಂಟ್ ಡೇ ವರ್ಜಿನಿಯಾನಲ್ಲಿ, ಆಮೇಲೆ ನ್ಯೂ ಇಂಗ್ಲೆಂಡ್ ಅಂತ ಏನ್ ಹೇಳ್ತಾರೆ, ಬಾಸ್ಟನ್ ಏರಿಯಾದಲ್ಲಿ ಹೋಗಿ ಅಲ್ಲಿ 13 ಕಾಲೋನೀಸ್ ನ ಬ್ರಿಟಿಷರ್ಸ್ ಎಸ್ಟಾಬ್ಲಿಷ್ ಮಾಡಿದ್ರು ಅಮೆರಿಕಾದಲ್ಲಿ. ಆ 13 ಕಾಲೋನೀಸ್ ಈಗ ಪ್ರೆಸೆಂಟ್ ಡೇ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. 200 ವರ್ಷ 1776 ಅಲ್ಲಿ ಅವರು ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಮೆರಿಕಾದಲ್ಲಿ ಆಗಿದ್ದು, ಬ್ರಿಟಿಷರ್ಸ್ ಇಂದ ನಾವು ಒಂದು ಸೆಪರೇಟ್ ದೇಶ ಅಂತ ಹೇಳಿ 1776 ಅಲ್ಲಿ ಅವರು ಆ ವಾಷಿಂಗ್ಟನ್ ಪೀರಿಯಡ್ ಅವ್ರು ಏನ್ ಮಾಡ್ತಾರೆ, ಒಂದು ದೇಶ ಅಂತ ಹೇಳಿ ಅವ್ರು ಡಿಕ್ಲೇರ್ ಮಾಡ್ಕೊಳ್ತಾರೆ. ಅದಕ್ಕೆ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಯುನೈಟೆಡ್ ಸ್ಟೇಟ್ಸ್ ಅವಾಗಲೇ ಪ್ರಾರಂಭ ಆಯ್ತು. ಅವಾಗ ಈಗಿನ ಪ್ರೆಸೆಂಟ್ ಡೇ ಅಮೆರಿಕಾಲಿ 50 ರಾಜ್ಯಗಳಿದೆ, ಸ್ಟೇಟ್ಸ್ ಇದೆ. ಅವಾಗ 13ರಿಂದ ಪ್ರಾರಂಭ ಆಯ್ತು ಅವಾಗ ಅಲ್ಲಿ. ಬಟ್ ಅವರು ಆ ಇನಿಷಿಯಲ್ ಪೀರಿಯಡ್ ಅಲ್ಲಿ ಬ್ರಿಟಿಷರ್ಸೇ ಅದನ್ನ ರೂಲ್ ಮಾಡ್ತಾ ಇದ್ರು. ಇನ್ನು ಬ್ರಿಟಿಷ್ ಲಾನೇ ಅಲ್ಲಿ ಅಪ್ಲಿಕಬಲ್ ಆಗಿತ್ತು ಅಮೆರಿಕಲ್ಲಿ. ಅವ್ರೇನ್ ಮಾಡ್ತಾರೆ, ಯಹೂದ್ಯರು ಕೂಡ ಹೋಗಿ ಅಮೆರಿಕಲ್ಲಿ ಏನಾಗ್ಬೋದು, ಈ ಕಾಲೋನೀಸ್ ಅಲ್ಲಿ ಸೆಟ್ಲ್ ಆಗ್ಬಹುದು ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ. ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಮಿಷನ್ ಅವರಿಗೆ ಯಹೂದ್ಯರಿಗೆ ಸಿಕ್ಕಿತ್ತು. ಅದಕ್ಕೆ ಅಮೆರಿಕಾದಲ್ಲಿ ಅವರು ಅಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಕಾರಣ ಈ ಒಂದು ಆಕ್ಟ್ ಇಂದ. ಯಾಕಂದ್ರೆ ಬ್ರಿಟಿಷ್ ಕಾಲೋನಿ ಎಲ್ಲೆಲ್ಲಿತ್ತೋ ಅವರೆಲ್ಲ ಕ್ರಿಶ್ಚಿಯನ್ ಅಂತ ಹೇಳಿ ಅವ್ರು ಡಿಕ್ಲೇರ್ ಮಾಡ್ಬೇಕಾಗಿತ್ತು, ಓತ್ ಮಾಡ್ಬೇಕಾಗಿತ್ತು, ಒಡಂಬಡಿಕೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಯಹೂದ್ಯರಿಗೆ ಆ ಒಂದು ಕಂಡೀಷನ್ ಹಾಕ್ಲಿಲ್ಲ ಬ್ರಿಟಿಷರ್ಸ್. ನೀವೇನ್ ಮಾಡಿ, ಯಹೂದ್ಯರ ತರನೇ ನಿಮ್ಮ ರಿಲಿಜನ್ ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲೋ ಮಾಡ್ತಾರೆ. ಸೊ ಅಲ್ಲಿ ನೋಡ್ತಾ ಇರುವಂತ ಬಿಲ್ಡಿಂಗ್ ಬಂದು 1714 ನಲ್ಲಿ ನ್ಯೂಯಾರ್ಕ್ ಹತ್ರ ಕಟ್ಟದಂತ ಗೋಮೆಜ್ ವಿಲ್ ಹೌಸ್. ಅದು ಒಬ್ಬ ಪೋರ್ಚುಗಲ್ ಇಂದ ಬಂದಂತ ಒಬ್ಬ ಯಹೂದ್ಯನು ಕಟ್ಟದಂತ ಬಿಲ್ಡಿಂಗ್. ಅದು ಅರ್ಲಿಯೆಸ್ಟ್ ಸರ್ವೈವಿಂಗ್ ಜೂಯಿಶ್ ರೆಸಿಡೆನ್ಸ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳ್ತಾರೆ. 1714ನೇ ಇಸ್ವಿನಲ್ಲಿ ಕಟ್ಟದಂತ ಬಿಲ್ಡಿಂಗ್ ಅದು, ಇನ್ನು ಈಗ್ಲೂ ಇದೆ ಅದು. ಸೊ 18th ಸೆಂಚುರಿನಲ್ಲಿ, ಸೊ ಇದ್ರ ಮಧ್ಯದಲ್ಲಿ ಏನಾಗ್ತಾ ಇದೆ, ಪ್ಯಾಲೆಸ್ಟೈನ್ ಅಂತ ಏನ್ ಹೇಳ್ತೀವಿ ಈಗ ಪ್ರೆಸೆಂಟ್ ಇಸ್ರಾಯೇಲ್ ಮತ್ತೆ ಗಾಜಾ ಮತ್ತೆ ವೆಸ್ಟ್ ಬ್ಯಾಂಕ್, ಜೋರ್ಡಾನ್, ಇದೆಲ್ಲ ಇಸ್ಲಾಂ ರೂಲ್ ಅಲ್ಲಿ ಇದೆ, ಇಸ್ಲಾಮಿಕ್ ರೂಲ್ ಅಲ್ಲಿ ಇದೆ, ಅಂಡರ್ ಆಟೋಮಾನ್ ಟರ್ಕ್ಸ್. ಟರ್ಕಿ ರಾಜನ ಕೈ ಕೆಳಗಡೆ ಆ ಪ್ರದೇಶ ಇದೆ. ಈ ಯಹೂದ್ಯರೆಲ್ಲ ಯುರೋಪ್ ಅಲ್ಲಿ ಇದ್ದಾರೆ, ಈಗ ಅಮೆರಿಕ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ಈಗ ಅವ್ರಿಗೆ ಕೆಲವ್ರು ಏನ್ ಮಾಡ್ತಾರೆ, ಈಗ ಈ ಒಂದು ಪೀರಿಯಡ್ ಅಲ್ಲಿ ಮೆಸ್ಸಿಯ 2ನೇ ಬರುವಿಕೆ ಆಗುತ್ತೆ ಅಂತೇಳಿ ಕೆಲವರು ಕ್ರಿಶ್ಚಿಯನ್ ಪ್ರಾರಂಭ ಅವರ ಒಂದು ಡಿಸ್ಕೋರ್ಸಸ್ ಬಂದಾಗ ಕೆಲವ್ರು ಏನ್ ಮಾಡ್ತಾರೆ, ವಾಪಸ್ ನಾವು ಏನ್ ಮಾಡ್ತೀವಿ ಈಗ ಹೋಗಿ ಪ್ಯಾಲೆಸ್ಟೈನ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ನುವಂಥದ್ದು 1784 ಅಲ್ಲೇ ಪ್ರಾರಂಭ ಆಗುತ್ತೆ ಆ ಒಂದು ಮೂವ್ಮೆಂಟ್ ಸಣ್ಣದಾಗಿ. ಸೊ ಅವ್ರ ಏನ್ ಮಾಡೋರು, ಅದಕ್ಕೆ ವಾಪಸ್ ಹೋಗ್ಬೇಕಾದ್ರೆ ಆಗಿನ ಟ್ರಾನ್ಸ್ಪೋರ್ಟ್ ಯಾವ ರೀತಿ ತಿನ್ಬೇಕಾದ್ರೆ ಮಧ್ಯದಲ್ಲಿ ಅವ್ರು ಹಾಲ್ಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಕಾರವಾನ್ ಸೆರೈ ಅಂತಾರೆ. ನೀವು ಈಗ್ಲೂ ಟರ್ಕಿಗೆ ಹೋದ್ರೆ ಅಥವಾ ಇವನ್ ಇಸ್ರೇಲ್ ಅಲ್ಲಿ ಹೋದ್ರು ಇನ್ನೇನ್ ನೋಡ್ತಾ ಇದೀವಿ, ಏಕರ್ ಅನ್ನುವಂತ ಒಂದು ಸಿಟಿ ಇದೆ ಇಸ್ರೇಲ್ ನಲ್ಲೇನೆ. ಅದರ ಹೆಸರು ಏಕರ್, ACRE. ಅಲ್ಲಿ ಈ ರೀತಿಯಾದಂತ ಒಂದು ಹಾಸ್ಟೆಲ್ ರೀತಿ, ಅಂದ್ರೆ ಅವಾಗೆಲ್ಲ ಒಂಟೆ ಅಥವಾ ಕುದುರೆನಲ್ಲಿ ಹೋಗೋರು
ಅವ್ರು ಇರ್ಲಿಕ್ಕೆ ಸ್ಥಳ ಈ ಒಂದು ಕರವಾನ್ ಸೆರೆ ಅಂತ ಹೇಳಿ ಅಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಅವರು ರೆಸ್ಟ್ ತಗೊಂಡು 2-3 ದಿನ ಇದ್ದು ಮತ್ತೆ ಮುಂದೆ ಪ್ರಯಾಣ ಮಾಡೋಕೆ ಅವ್ರಿಗೆ ಸಾಧ್ಯ ಆಗ್ತಿತ್ತು. ಈಗಲೂ ಈ ರೀತಿಯಾದಂತ ಪ್ಲೇಸಸ್ ಬಹಳ ಕಡೆ ಇದೆ. ಸೊ ಫ್ರಾನ್ಸ್ ಮತ್ತೆ US ಅಲ್ಲಿ 1789 ಮತ್ತೆ 1790 ಅಲ್ಲಿ ಅವರಿಗೆ ಫುಲ್ ರೈಟ್ಸ್, ಯಹೂದ್ಯರು ನೀವೇನಾಗ್ಬೋದು, ಅವರು ಯಹೂದ್ಯರು ಸಿಟಿಸನ್ ಆಗಿ ತಮ್ಮ ಒಂದು ರಿಲಿಜನ್ ನ ಫಾಲೋ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಜಾರ್ಜ್ ವಾಷಿಂಗ್ಟನ್ ಅಂತ ಹೇಳಿ ಅವ್ರೇನ್ ಮಾಡ್ತಾನೆ, ನೀವೇನ್ ಮಾಡ್ಬೋದು, ಯಾವುದೇ ರೀತಿಯ ಇಬ್ಬಂದಿ ಇಲ್ದಿರಾ ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಯಹೂದ್ಯರ ಒಂದು ಏನೆಲ್ಲ ಇದು ಟ್ರೆಡಿಷನ್ ಇದೆ ನೀವು ಫಾಲೋ ಮಾಡ್ಕೊಂಡಿರ್ಬೋದು. ಆಗೆಲ್ಲ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯಾನಿಟಿ ಫುಲ್ ಇಂಪ್ಲಿಮೆಂಟ್ ಆಗಿತ್ತು ಇಲ್ಲಿ ಅಮೆರಿಕಾದಲ್ಲಿ. ಆದ್ರೆ ಇವರಿಗೆ ಆ ಒಂದು ಪರ್ಮಿಷನ್ ಇತ್ತು. ಸೊ ಈ ಒಂದು ಸಿನಗಾಗ್ ನ್ಯೂಪೋರ್ಟ್ ರೋಡ್ ಐಲ್ಯಾಂಡ್ ಆ ಒಂದು ಪ್ಲೇಸ್ ಅಲ್ಲಿ ಕಟ್ಟದಂತ ಒಂದು ಸಿನೆಗಾಗ್ 1719 ಅಲ್ಲಿ ಈ ಒಂದು ಸೆನೆಗಾಗ್ ನ ಯಹೂದ್ಯರು ಕಟ್ಕೊಳ್ತಾರೆ. ಅವ್ರಿಗೆ ಇದು ಪರ್ಮಿಷನ್ ಅಮೆರಿಕ ಕೊಟ್ರು. ಸೊ ಅದಕ್ಕೆ ಯಾಕೆ ಈಗ ಟ್ರಂಪ್ ಈಗಲೂ ಸಪೋರ್ಟ್ ಮಾಡ್ತಾನೆ ಇಸ್ರಾಯೇಲ್ ಅನ್ಬೇಕಾದ್ರೆ ಇದೆಲ್ಲ ಚರಿತ್ರೆ ಇದೆ. ಅವ್ರಿಗೆ ಆಗ್ಲಿಂದ ಬ್ರಿಟಿಷರ್ ಕಾಲದಿಂದ ಅವ್ರಿಗೆ ಕೊಟ್ಟಂತ ಕೆಲವು ರೈಟ್ಸ್ ಮತ್ತೆ ಅವ್ರು ಮಾಡಿದಂತ ರೆಕಗ್ನಿಷನ್ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಬಟ್ ಟ್ರಂಪ್ ಅದನ್ನ ಇನ್ನು ಹೆಚ್ಚಾಗಿ ಮಾಡಿದ್ದಾರೆ. ಇದು ನಾನು ಏನೇ ಮಾಡಿದ್ರು ಇಸ್ರಾಯೇಲ್ ನಾನೇನ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಆ ರೀತಿಯಾದಂತ ಒಂದು ಡೆಸಿಷನ್ ಅಫ್ಕೋರ್ಸ್ ಬೇರೆ ಅಮೆರಿಕನ್ ಪ್ರೆಸಿಡೆಂಟ್ಸ್ ಮಾಡ್ಲಿಲ್ಲ, ಟ್ರಂಪ್ ಮಾಡಿದಾರೆ ಅದು. ಸೊ ಈಗ ಈ ಆಲಿಯಾ ಅನ್ಬೇಕಾದ್ರೆ ಇಸ್ರಾಯೇಲಿಯರೆಲ್ಲರೂ ಯಹೂದ್ಯರೆಲ್ಲ ವಾಪಸ್ ಹೋಗ್ಬೇಕೀಗ ಪ್ಯಾಲೆಸ್ಟೈನ್ ಹೋಗ್ಬೇಕು ಅಂತ ಹೇಳಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಆಲಿಯಾ ಅಂತಂದ್ರೆ ಜ್ಯೂಸ್ ರಿಟರ್ನಿಂಗ್ ಟು ಇಸ್ರೇಲ್. ಇದನ್ನ ಬೇರೆ ಬೇರೆ ದೇಶಗಳಲ್ಲಿ ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅವಾಗ್ಲೇನೆ ಪರ್ಷಿಯಾ ಇಂದ ಮೊರೊಕೊ, ಯೆಮೆನ್, ರಷ್ಯಾ ಅಲ್ಲಿಂದೆಲ್ಲ ಕೆಲವು ಸಣ್ಣ ಸಣ್ಣ ನಂಬರ್ ಅಲ್ಲಿ ಈ ಒಂದು ಶಿಪ್ ಅದು ನೀವೇನ್ ನೋಡ್ತಾ ಇದ್ದೀರಾ ಅದು 1840 ಅದನ್ನ ಅವರು ಫಸ್ಟ್ ಬಂದು ಅಲ್ಲಿ ಸೆಟ್ ಹೋಗಿರುವಂತ ಒಂದು ದೃಶ್ಯ ಇಲ್ಲಿ ಆ ಶಿಪ್ ನ ನೋಡ್ತಾ ಇದೀವಿ. ಇವರೆಲ್ಲ ಏನ್ ಮಾಡೋರು, ವಾಪಸ್ ನಾವು ಇಸ್ರಾಯೇಲ್ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ನುವಂತ ಒಂದು ಮೂವ್ಮೆಂಟ್ ಅವಾಗ ಪ್ರಾರಂಭ ಆಯ್ತು 1810 ಆನ್ವರ್ಡ್ಸ್. 1861 ಇದನ್ನ ಅಲ್ಲಿವರೆಗೆ ಒಂದು ಸಣ್ಣ ಸಣ್ಣ ಗುಂಪುಗಳು ಬರ್ತಾ ಇದ್ರು. ಬಟ್ ಅದೊಂದು ರೀತಿಯ ಆರ್ಗನೈಸೇಷನ್ ಇರ್ಲಿಲ್ಲ. ಆರ್ಗನೈಸೇಷನ್ ಸ್ಥಾಪನೆ ಆಗಿದ್ದು 1861. ನಾವು ಝಯಾನ್ ಅಂತ ಏನ್ ಹೇಳ್ತೀವಿ, ಝಯಾನ್ ಸೊಸೈಟಿ, ಇದೇ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊಸೈಟಿ ಅವಾಗ ಪ್ರಾರಂಭ ಮಾಡಿದ್ರು. ಇಸ್ರಾಯೇಲ್ ದೇಶವನ್ನ ವಾಪಸ್ ನಾವು ಪಡ್ಕೊಳ್ಬೇಕು ಅನ್ನೋದಕ್ಕೆ ಈ ಒಂದು ಸೊಸೈಟಿ ಅಥವಾ ಈ ಒಂದು ಆರ್ಗನೈಸೇಷನ್ ಬಹಳ ಮುಖ್ಯವಾದಂತ ಒಂದು ಪಾತ್ರನ ವಹಿಸ್ತಾರೆ. ಇವ್ರೇನ್ ಮಾಡ್ತಾರೆ, ಫ್ರಾಂಕ್ಫರ್ಟ್ ಅಲ್ಲಿ ಇದನ್ನ ಮಾಡಿದ್ರು. 1862 ಇವರಿಗೆ ಪೂರ್ತಿ ಪರ್ಮಿಷನ್ ಕೊಟ್ರು. ಇವ್ರಿಗೆ ಪೋಲೆಂಡ್ ಅಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಇವರಿಗೆ ಹೋಗಿ ವಾಪಸ್ಸು ಒಂದು ಜೂಯಿಷ್ ಸೋಷಿಯಲಿಸ್ಟ್ ಕಾಮನ್ವೆಲ್ತ್ ಇನ್ ಪ್ಯಾಲೆಸ್ಟೈನ್ ನಾವು ಮಾಡ್ಬೇಕು ಅನ್ನೋದೇ ಅವರ ಒಂದು ಉದ್ದೇಶ. ಸೊ ಈ ಒಂದು ಝಯಾನ್ ಸೊಸೈಟಿ ಅವಾಗ ಪ್ರಾರಂಭ ಆಯ್ತು. ಇದರಲ್ಲಿ ಬಂದಂತ ಮುಖ್ಯವಾದಂತ ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ಡಿಸ್ರೇಲಿ. ಇವರು ಜೂ ಆಗಿದ್ರು, ಬಟ್ ಆಮೇಲೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾರೆ. ಬಟ್ ಜೂಯಿಷ್ ಬ್ಯಾಕ್ ಗ್ರೌಂಡ್ ಇತ್ತು. ಇವ್ರು ಪ್ರೈಮ್ ಮಿನಿಸ್ಟರ್ ಆಫ್ ಯುನೈಟೆಡ್ ಕಿಂಗ್ಡಮ್ ಅವಾಗ್ಲೇನೆ 1868. ಅವರು ಈ ಒಂದು ಪ್ಯಾಲೆಸ್ಟೈನ್ ದೇಶ ಇಸ್ರಾಯೇಲ್ ಒಂದು ದೇಶವಾಗಿ ಬರೋದಕ್ಕೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಿಗರ್ ಇವರು. ಅಲ್ಲಿಂದ ಮುಂದೆ ಒಬ್ಬ ರಷ್ಯನ್ ಜಯನಿಸ್ಟ್ ಗ್ರೂಪ್ ಹವೈ ಜುಯಾನ್ ಅನ್ನೋರು ಮತ್ತೆ ಬೇರೆ ಇವರೆಲ್ಲ ಜೂಯಿಷ್ ಸೆಟಲ್ಮೆಂಟ್ಸ್ ನ ಇಸ್ರೇಲ್ ನಲ್ಲಿ ಪ್ರೆಸೆಂಟ್ ಡೇ ಪ್ಯಾಲೆಸ್ಟೈನ್ ನಲ್ಲಿ ಪ್ರಾರಂಭ ಮಾಡ್ತಾರೆ. ಇವ್ರಿಗೆಲ್ಲ ಹಣದ ಸಹಾಯ ಯಾರಪ್ಪ ಮಾಡ್ಬೇಕು ಅನ್ಬೇಕಾದ್ರೆ ರಾತ್ಸ್ಚೈಲ್ಡ್ ಈಗಿನ ಪ್ರೆಸೆಂಟ್ ಡೇ ಅಮೆರಿಕಾದಲ್ಲಿ ಒನ್ ಆಫ್ ದ ಟಾಪ್ ಬ್ಯಾಂಕರ್ಸ್ ಮತ್ತೆ ಒನ್ ಆಫ್ ದ ಏನ್ ಅಂಬಾನಿ ಅಂತ ನಾವ್ ಹೇಳ್ತೀವಿ ಆ ರೀತಿಯಾದಂತ ಬಹಳ ರಿಚ್ ಆಗಿರುವಂತ ಒಂದು ಫ್ಯಾಮಿಲಿ ರಾತ್ಸ್ಚೈಲ್ಡ್. ಇವರೆಲ್ಲ ಜ್ಯೂಸ್ ಯಹೂದ್ಯರು. ಇವರು ಅವರ ಫ್ಯಾಮಿಲಿ ಇದನ್ನ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲ ಹೋಗಿ ಅಲ್ಲಿ ಸೆಟ್ಲ್ ಆಗೋದಕ್ಕೆ ಅವ್ರು ಬೇಕಾಗಿರುವಂತ ಹಣದ ಸಹಾಯ, ಬೇರೆ ಬೇರೆ ರೀತಿಯಾದಂತ ಸಹಾಯ. ಅವಾಗ ಎಷ್ಟಪ್ಪ ಪಾಪ್ಯುಲೇಷನ್ ಇತ್ತು ಅಂತ ನೋಡ್ಬೇಕಾದ್ರೆ 1880 77 ಲಕ್ಷ ಯಹೂದ್ಯರ ಪಾಪ್ಯುಲೇಷನ್. ಇವರ 90% ಇವರೆಲ್ಲ ಯುರೋಪ್ ಅಲ್ಲಿ ಇದ್ರು. ಅದರಲ್ಲಿ 3.5 ಲಕ್ಷ ಜನ, 35 ಲಕ್ಷ ಜನ ಪೋಲೆಂಡ್ ಅಲ್ಲಿ. 1879 ಪಾಸ್ಟರ್ ರಸಲ್ ಏನ್ ಮಾಡ್ತಾರೆ,
ಇಸ್ರಾಯೇಲರಿಗೆ ದೇವರ ಆಶೀರ್ವಾದ ಪುನಃ ಬಂದಿದೆ. ಇಸ್ರಾಯೇಲರು ತಮ್ಮ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನುವಂತ ಒಂದು ಡಿಸ್ಕೋರ್ಸಸ್ ನ ಪ್ರಾರಂಭ ಮಾಡ್ತಾರೆ 1879 ನಲ್ಲಿ. ಅಲ್ಲಿಂದ ಪ್ರಾರಂಭ ಮಾಡಿ ಆ ಮುಂದೆ ಅವರು ಅನೇಕ ಆರ್ಟಿಕಲ್ಸ್ ನ ಬರೀತಾರೆ, ಲೆಟರ್ಸ್ ನ ಬರೀತಾರೆ ಇಸ್ರಾಯೇಲ್ ಲೀಡರ್ಸ್ಗೆ, ಯಹೂದ್ಯರ ಲೀಡರ್ಸ್ಗೆ. 1910 ನಲ್ಲಿ ನ್ಯೂಯಾರ್ಕ್ ಅಲ್ಲಿ ಒಂದು ಹಿಪೋಡ್ರೋಮ್ ಅನ್ನ ಅಲ್ಲಿ ಮಾಡಿ ದೊಡ್ಡ ಮೀಟಿಂಗ್, ಒಂದು 20,000 ಜನ ಏನೋ ಇದ್ರು ಅಂತ ಹೇಳ್ತಾರೆ. ಅಲ್ಲಿ ಯಹೂದ್ಯರೆಲ್ಲ ಬಂದು ಇವರ ಒಂದು ಸಂದೇಶನ ಕೇಳ್ತಾರೆ. ಅವರು ಬಹಳ ಮುಖ್ಯವಾದಂತ ಒಂದು ಮೆಸೇಜ್ ನ ಕೊಡ್ತಾರೆ. ಅದನ್ನ ಈಗಿನ ಬೆಂಜಮಿನ್ ನೆತನ್ಯಾಹು ಅವ್ರು ಹೇಳ್ತಾರೆ, ರೆಕಗ್ನಿಷನ್ ಆಫ್ ಪಾಸ್ಟರ್ ರಸಲ್ಸ್ ಇಂಪಾರ್ಟೆಂಟ್ ರೋಲ್ ಆಸ್ ಅನ್ ಅರ್ಲಿ ಅಮೇರಿಕನ್ ಕ್ರಿಶ್ಚಿಯನ್ ಅಡ್ವೊಕೇಟ್ ಆಫ್ ಝಯಾನಿಸಮ್ ಇಸ್ ಲಾಂಗ್ ಓವರ್ ಡ್ಯೂ. ಅವ್ರಿಗೆ ನಾವು ರೆಕಗ್ನೈಸ್ ಮಾಡ್ಬೇಕು ಪಾಸ್ಟರ್ ರಸಲ್ನ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಯಾಕಂದ್ರೆ ಅವರು ಬಹಳ ಮೋಟಿವೇಟ್ ಮಾಡ್ತಾರೆ ಇಸ್ರಾಯೇಲ್ಯರ್ ಬೇರೆ, ಯಹೂದ್ಯರು ಬೇರೆ ಬೇರೆ, ಎಸ್ಪೆಷಲಿ ಅಮೆರಿಕಾದಲ್ಲಿ ಇದ್ದವರು, ನೀವೆಲ್ಲ ಏನ್ ಮಾಡ್ಬೇಕು, ವಾಪಸ್ಸು ನೀವು ನಿಮ್ಮ ದೇಶಕ್ಕೆ ಹೋಗ್ಬೇಕು ಅನ್ನುವಂಥದ್ದು. ಸೊ 1881 ಝಯಾನಿಸ್ಟ್ ಯೂನಿಯನ್ ರೊಮೇನಿಯಾದಲ್ಲಿ ಫಸ್ಟ್ ಕಾಂಗ್ರೆಸ್, ಬೇರೆ ಬೇರೆ ಎಲ್ಲೆಲ್ಲ ಝಯಾನಿಸ್ಟ್ ಆರ್ಗನೈಸೇಷನ್ಸ್ ಇತ್ತು ಅವರೆಲ್ಲ ಒಂದು ಕಾಂಗ್ರಿಗೇಷನ್ ಆಗಿ ಒಂದು ಸಭೆನ ನಡೆಸ್ತಾರೆ. 1897 ನಲ್ಲಿ ಥಿಯೋಡಾರ್ ಹರ್ಜಲ್ ಅನ್ನೋರು ನಾವೊಂದು ಜೂಯಿಷ್ ಸ್ಟೇಟ್, ಒಂದು ಯಹೂದ್ಯರ ಒಂದು ದೇಶವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಒಂದು ಕಾಲ್ ನ ಕೊಡ್ತಾರೆ. ಸೊ ಯಾವ ರೀತಿ ನಮ್ಮ ಫ್ರೀಡಮ್ ಫೈಟರ್ಸ್ ಬಗ್ಗೆ ನಾವು ನೋಡ್ತೀವಿ, ಹೇಳ್ತೀವಿ, ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಗಾಂಧೀಜಿ ಆಗ್ಲಿ, ಆ ರೀತಿಯಾಗಿ ಆ ಒಂದು ಪದವನ್ನು ಉಪಯೋಗಿಸಿದ್ದು ಜೂಯಿಷ್ ಸ್ಟೇಟ್ ಅಂತ ಹೇಳಿ ಥಿಯೋಡಾರ್ ಹರ್ಜಲ್. ಇವರು ಏನ್ ಮಾಡ್ಬೇಕು, ಈಗ ದೇಶ ಬೇಕು, ಎಲ್ಲಿ ಹೆಂಗೆ ನಾವು ಈಗ ಎಲ್ಲಿ ಹೋಗಿ ಮಾಡೋದು ಅಂತದ್ದು. ಇನ್ಫ್ಯಾಕ್ಟ್ ಬ್ರಿಟಿಷರ್ಸ್ ಇವ್ರಿಗೆ ಇಲ್ಲಿ ಪ್ಯಾಲೆಸ್ಟೈನ್ಗೆ ಹೋದ್ರೆ ಇವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಬೇರೆ ಬೇರೆ ಪ್ಲೇಸಸ್ನೆಲ್ಲ ಹೇಳ್ತಾರೆ. ಉಗಾಂಡಾದಲ್ಲಿ ಹೋಗಿರಿ, ನಮ್ ಬ್ರಿಟಿಷ್ ರಾಜ್ಯ ಬೇರೆ ಬೇರೆ ಕಡೆ ಇದೆ, ಅಲ್ಲಿ ನೀವು ಅಲ್ಲೆಲ್ಲ ಹೋಗಿ ಇದೆಲ್ಲ ಪ್ರಾಬ್ಲಮ್ ಆಗಲ್ಲ ಅಂದಾಗ ಈ ರಬೈಸ್ ಬಿಡೋದಿಲ್ಲ. ನೀವು ನಮ್ಗೇನ್ ಬೇಕೀಗ, ಎರುಸಲೇಮ್ ಬೇಕು, ನಮ್ಗೆ ದೇವ್ರ ಏನ್ ಪ್ಯಾಲೆಸ್ಟೈನ್ ದೇಶ, ಈಗ ಏನ್ ಪ್ಯಾಲೆಸ್ಟೈನ್ ಅಂತ ಹೇಳ್ತೀರ, ಅಲ್ಲೇ ನಮಗೆ ನಮ್ಮ ಒಂದು ದೇಶ ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಅವಾಗ್ಲಿಂದಾನೇ ಆ ಒಂದು ಕಿಬೂಟ್ಸ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. 1916 ನಲ್ಲಿ ಬಹಳ ಮುಖ್ಯವಾದಂತ ಒಂದು ಘಟನೆ ಏನಪ್ಪಾ ಅನ್ಬೇಕಾದ್ರೆ, ಟರ್ಕಿಶ್ ಎಂಪೈರ್ ಆ ಪ್ಯಾಲೆಸ್ಟೈನ್ ದೇಶವನ್ನ, ಪ್ಯಾಲೆಸ್ಟೈನ್ ರೀಜನ್ ನ ಬ್ರಿಟಿಷರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಫಸ್ಟ್ ವರ್ಲ್ಡ್ ವಾರ್ ನಂತರ ಬ್ರಿಟಿಷ್ ಆ ಟರ್ಕಿನ ಡಿಫೀಟ್ ಮಾಡಿ ಆ ಪ್ಯಾಲೆಸ್ಟೈನ್ ಕಂಟ್ರೋಲ್ ಬ್ರಿಟಿಷರ್ಸ್ ಬಂದ್ಬಿಡುತ್ತೆ. ಅದು ಅನದರ್ ಇಂಪಾರ್ಟೆಂಟ್ ಇವೆಂಟ್ ಆಗಿದ್ದು 1916 ನಲ್ಲಿ. ಅವಾಗ ಈ ಆರ್ಥರ್ ಜೇಮ್ಸ್ ಬಾಲ್ಫೋರ್ ಅನ್ನೋರು, ಈಗ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಸ್ವಲ್ಪ ವರ್ಷಗಳ ಕಾಲ. ಆಮೇಲೆ ಅವರು ಬಾಲ್ಫೋರ್ ಡಿಕ್ಲರೇಷನ್ ಅಂತ ಹೇಳಿ ಈ ಒಂದು ಯಹೂದ್ಯರಿಗೆ ಒಂದು ದೇಶವನ್ನ ನಾವು ಕೊಡ್ಬೇಕು ಅಂತ ಹೇಳಿ ಒಂದು ಡಿಕ್ರಿನ ಪಾಸ್ ಮಾಡ್ತಾರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ. ಸೊ ಬಾಲ್ಫೋರ್ ಡಿಕ್ಲರೇಷನ್ ಅನ್ನುವಂಥದ್ದೇ ದ ಬೇಸಿಸ್, ಮುಂದೆ ಇಸ್ರಾಯೇಲ್ ಒಂದು ದೇಶ ಆಗ್ಲಿಕ್ಕೆ ಪ್ರಾರಂಭ ಆಗಿದ್ದು ಈ ಒಂದು ಡಿಸಿಷನ್ ಇಂದ. ಈ ಬಾಲ್ಫೋರ್ ಅನ್ನೋರು ಮಾಡಿದಂತ ಒಂದು ಕಾರಣ. ಇವ್ರೇನಪ್ಪ ಆಗಿದ್ರು ಅಂದ್ರೆ, ಈ ವಾಸ್ ಫಾರಿನ್ ಸೆಕ್ರೆಟರಿ ಟು ಲಾರ್ಡ್ ರಾಸ್ಚೈಲ್ಡ್ ಅಂತ ನಾನು ಆಗ್ಲೇ ಹೇಳಿದೆ. ಅವರು ಈ ಅಮೆರಿಕಾದಲ್ಲಿ ಮತ್ತು ಬ್ರಿಟನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಬಹಳ ರಿಚ್ ಆದಂತ ಒಬ್ಬ ಲೀಡರ್ ಅವರು ರಾಸ್ಚೈಲ್ಡ್. ಅವರ ಒಂದು ಇನ್ಫ್ಲೂಯೆನ್ಸ್ ಇಂದ ಪ್ಲಸ್ ಈ ಆರ್ಥರ್ ಬಾಲ್ಫೋರ್ ಮಾಡಿದಂತ ಈ ಡಿಕ್ಲರೇಷನ್ ಇಂದ ಮುಂದೆ ಆ ಒಂದು ಇಸ್ರಾಯೇಲ್ ದೇಶ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಅನೇಕ ಲೀಡರ್ಸ್ ಬರ್ತಾರೆ. ಈ ಎರಡುಗಡೆ ಹ್ಯಾಟ್ ಹಾಕೊಂಡಿರೋಂಥವ್ರು, ಅವ್ರ ಹೆಸರು ಜೈಮ್ ವೈಸ್ಮನ್, ರಷ್ಯಾದಲ್ಲಿ ಹುಟ್ಟಿದ್ದವರು. ಅವ್ರ ಮುಂದೆ ಪ್ರೆಸಿಡೆಂಟ್, ಈ ಝಯಾನಿಸ್ಟ್ ಆರ್ಗನೈಸೇಷನ್ ಪ್ರೆಸಿಡೆಂಟ್ ಆಗ್ತಾರೆ. ಆಮೇಲೆ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಸ್ರಾಯೇಲ್ ಇವರು ಜೈಸ್ ವೈಸ್ಮನ್. ಈ ರೈಟ್ ಅಲ್ಲಿ ಇರುವಂತವ್ರೆ ರಾತ್ಸ್ಚೈಲ್ಡ್ ಫ್ಯಾಮಿಲಿ, ವಾಲ್ಟರ್ ರಾತ್ಸ್ಚೈಲ್ಡ್, ಬ್ರಿಟಿಷ್ ಬ್ಯಾಂಕರ್, ಪಾಲಿಟಿಷಿಯನ್ ಅಂಡ್ ಝಯಾನಿಸ್ಟ್ ಲೀಡರ್. ಸೊ 1920 to 1948 28 ವರ್ಷಗಳ ಕಾಲ ಡಿಸ್ಕಷನ್ ನಡೆಯುತ್ತೆ. ಈ ಪ್ಯಾಲೆಸ್ಟೈನ್ ದೇಶನ ಹೆಂಗೆ ನಾವು ಇಸ್ರಾಯೇಲ್ಗೆ ಕೊಡಕ್ ಸಾಧ್ಯ. ಬೇರೆ ಬೇರೆ ವಾಯ್ಸ್, ಬೇರೆ ಬೇರೆ ಲೀಡರ್ಸ್ ಬೇರೆ ಬೇರೆ ರೀತಿ ಹೇಳ್ತಾರೆ. ಇಸ್ಲಾಮಿಕ್ ಲೀಡರ್ಸ್ ಒಂದ್ ಕಡೆ, ಅಮೆರಿಕನ್ ಲೀಡರ್ಸ್ ಇನ್ನೊಂದ್ ಕಡೆ, ಬ್ರಿಟಿಷ್ ಲೀಡರ್ಸ್ ಇನ್ನೊಂದ್ ಕಡೆ. ಅದ್ರ ಮಧ್ಯದಲ್ಲಿ ಈ 1920 to 1948 ನ ಆ ಒಂದು ದೇಶ, ಆ ಒಂದು ರೀಜನ್ಗೆ
ಮ್ಯಾಂಡೇಟರಿ ಪ್ಯಾಲೆಸ್ಟೈನ್ ಅಂತ ಅದಕ್ಕೆ ಹೆಸರು ಅವಾಗ. ಯಾಕಂದ್ರೆ ಅಲ್ಲಿ ಯಹೂದ್ಯರು ಇದ್ದಾರೆ, ಅರಬ್ಸ್ ಇದ್ದಾರೆ, ಬೇರೆ ಜನಾಂಗದವರು ಇದ್ದಾರೆ. ಅದನ್ನ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಹೈ ಕಮಿಷನರ್ ಒಬ್ಬ ಹರ್ಬರ್ಟ್ ಸ್ಯಾಮ್ಯುಯಲ್ ಅನ್ನೋರು, ಅವರು ಒಬ್ಬ ಝಯಾನಿಸ್ಟ್ ಬ್ರಿಟಿಷ್ ಕ್ಯಾಬಿನೆಟ್ ಮಿನಿಸ್ಟರ್, ಅವ್ರು 1920 ಬಂದು ಯಾವ ರೀತಿ ಇದನ್ನ ನಾವು ಯೆರೂಸಲೇಮನ್ನ ಮತ್ತೆ ಬೇರೆ ಪ್ಯಾಲೆಸ್ಟೈನ್ ನ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿಂದ ಒಂದು ಡಿಸ್ಕಷನ್ ಮಾಡ್ತಾರೆ. ಸೊ 1923 ನಲ್ಲಿ ಗೋಲಾನ್ ಹೈಟ್ಸ್ ಹ್ಯಾಂಡೆಡ್ ಓವರ್ ಟು ಸಿರಿಯಾ ಬೈ ದ ಬ್ರಿಟಿಷ್. ಆಗ್ಲೇ ಹೇಳ್ದ, ಬೇರೆ ಬೇರೆ ಲೀಡರ್ಸ್, ಬೇರೆ ಬೇರೆ ದೇಶದವರು ಅವ್ರಿಗೆ ತಮ್ಮ ಕ್ಲೈಮ್ ಅನ್ನು ಹಾಕಿದ್ರು, ಈ ಪ್ಯಾಲೆಸ್ಟೈನ್ ನಮ್ಗೆ ಈ ದೇಶ ಬೇಕು, ಈ ರೀಜನ್ ಬೇಕು ಅಂತ. ಸಿರಿಯಾಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಪ್ರೆಸೆಂಟ್ ಡೇ ಗೋಲಾನ್ ಹೈಟ್ಸ್ ಅದು ವಾಪಸ್ ಇಸ್ರೇಲ್ಗೆ ಬರುತ್ತೆ. ಆನಂತರ ಅವರ ಆ ಮೇಲ್ಗಡೆ ಹರ್ಮೋನ್ ಪರ್ವತ ಅಂತ ನಾವೇನು ಬೈಬಲ್ ಅಲ್ಲಿ ಓದ್ತೀವಿ, ಅದು ಆ ಪ್ಲೇಸ್ ಬಂದು ಈ ಗೋಲಾನ್ ಹೈಟ್ಸ್. ಆ ಗೋಲಾನ್ ಹೈಟ್ಸ್ ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಇದೆ, ಬಹಳ ಬಹಳ ಬ್ಯೂಟಿಫುಲ್ ಪ್ಲೇಸ್ ಅದು. ಸೊ ಈ ಕಿಬುಟ್ಸ್ ಅಂದ್ರೆ ಒಂದು ಕೋಆಪರೇಟಿವ್ ಲಿವಿಂಗ್, ಅವರು ಈ 1910 ಇಂದಾನೇ ಪ್ರಾರಂಭ ಆಯ್ತಲ್ಲಿ ಇಸ್ರೇಲ್ ನಲ್ಲಿ. ಈ ಕಿಬುಟ್ಸ್ ಏನಪ್ಪಾ ಮಾಡೋರು ಅಂದ್ರೆ, ಕೆಲವು ಫ್ಯಾಮಿಲೀಸ್ ಎಲ್ಲ ಹೋಗಿ ಬಾರ್ಡರ್ ಏರಿಯಾಸ್ ಅಲ್ಲಿ ಈ ರೀತಿ ಬಿಲ್ಡಿಂಗ್ಸ್ ನ ಕಟ್ಕೊಳ್ಳೋರು, ರಾತ್ರಿ ಎಲ್ಲ ಕಾವಲ್ ಕಾಯ್ಬೇಕು. ಬೇರೆ ಅರಬ್ಸ್ ಅಥವಾ ಬೇರೆ ಪಕ್ಕದ ದೇಶದವರು ಯುದ್ಧ ಮಾಡಕ್ ಬಂದಾಗ ರಾತ್ರಿ ಎಲ್ಲ ಇವ್ರು ಅದನ್ನ ಕಾಯ್ಕೊಂಡಿರ್ಬೇಕು, ಬೆಳಿಗ್ಗೆ ಹೊತ್ತು ಹೋಗಿ ವ್ಯವಸಾಯ ಮಾಡ್ಬೇಕು. ಸೊ ಅಲ್ಲಿ ರೈಟ್ ಅಲ್ಲಿ ಏನ್ ನೋಡ್ತೀವಿ, ಆ ರೀತಿ ಅವರು ಅಲ್ಲಿರುವಂತ ಅವರ ಪ್ರದೇಶವನ್ನೆಲ್ಲ ಒಂದು ರೀತಿ ಗ್ರೀನ್ ಆಗಿ ಮಾಡಿ, ಬೇರೆ ಬೇರೆ ಪ್ಲಾಂಟೇಶನ್ಸ್ ನ ಹಾಕಿ ಅಗ್ರಿಕಲ್ಚರ್ ನ ಮಾಡಿ, ತಮ್ಮ ಬೇಕಾಗಿರುವಂತ ಥಿಂಗ್ಸ್ ನ ಅವರೇ ಬೆಳ್ಕೊಳ್ಳೋರು. ಮತ್ತೆ ಅದ್ರ ಜೊತೆಲಿ ಬಾರ್ಡರ್ ನ ಕಾಪಾಡ್ಕೊಳ್ಳೋದಕ್ಕೆ ಈ ಕಿಬುಟ್ಸೇ ಬಹಳ ಇಂಪಾರ್ಟೆಂಟ್ ಆಗಿ ಬರೋದನ್ನ ನೋಡ್ತೀವಿ. ಈಗ್ಲೂ ಸಹ ಸುಮಾರು 68,000 ಜನ ಈ ರೀತಿಯಾದಂತ ಕಿಬುಟ್ಸ್ ಅಲ್ಲಿ ಈಗ್ಲೂ ಇದ್ದಾರೆ. ಸೊ ಹೋಗಿ ಲೆಬನಾನ್ ಆಕ್ಯುಪೈ ಮಾಡಿದ್ರು ಅಂತ ನಾವೇನ್ ಹೇಳ್ತೀವಿ, ಮುಖ್ಯವಾಗಿ ಕಿಬುಟ್ಸ್ ಇಂದಾನೆ. ಇವರೆಲ್ಲ ಮುಂದೆ ಹೋಗಿ ಅವ್ರೇನ್ ಮಾಡೋದು, ತಮ್ಮ ಮನೆಗಳಿಂದ ಒಂದು 15 ಕಿಲೋಮೀಟರ್ ಆ ಕಡೆ ಹೋಗಿ ಮತ್ತೆ ಇನ್ನೊಂದು ಮನೆಗಳನ್ನ ಕಟ್ಟೋದು. ಈಗ ಲೆಬನಾನ್ ನಲ್ಲಿ ಹೋಗಿ ಒಂದು ಎಂತದ್ದು ಒಂದು ರಿವರ್ ಇದೆ, ರಿವರ್ ಅವ್ರಿಗೆ ಹೋಗಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಮಾಡ್ತಾರೆ ಅನ್ಬೇಕಾದ್ರೆ, ಈ ಕಿಬಿಟ್ಸ್ ಅಲ್ಲಿ ಇರುವಂತವ್ರು ಹೋಗಿ ತಮ್ಮ ಮನೆಗಳನ್ನ ಕಟ್ಕೊಳ್ಳೋದು. ಯುದ್ಧ ಆಗತ್ತೆ, ಜನ ಸಾಯ್ತಾರೆ, ನಮ್ಗೆ ಆದ್ರೂ ಚಿಂತೆ ಇಲ್ಲ, ನಮ್ಗೆ ದೇವ್ರು ಹೇಳಿದರೆ ನಾವು ಮಾಡ್ತೀವಿ, ಅದೇ ಅವರ ಒಂದು ಉದ್ದೇಶ. ಸೊ 1930 ಈ ಇದೆಲ್ಲ ಬಂದ್ರು ಸಹ ಇನ್ನು ದೇಶ ಒಂದು ಪ್ರಾರಂಭ ಆಗಿಲ್ಲ. ಇನ್ನು ಲಕ್ಷಾಂತರ ಜನ ಎಲ್ಲಿದ್ದಾರೆ, ಹೊರಗಡೆ ಇದ್ದಾರೆ. ಇವ್ರನ್ನ ಹೇಗೆ ಇವಾಗ ವಾಪಸ್ ಇವ್ರನ್ನ ಪ್ಯಾಲೆಸ್ಟೈನ್ ಅಥವಾ ಈಗ ಇಸ್ರಾಯೇಲ್ ದೇಶಕ್ಕೆ ಕಳಿಸೋದು? ಹಿಟ್ಲರ್ ಬರ್ತಾನೆ. ಹಿಟ್ಲರ್ ಬಂದು 60 ಲಕ್ಷ ಜನ ಯಹೂದ್ಯರನ್ನ ಕೊಂದಾಕ್ತಾನೆ ಯುರೋಪ್ ನಲ್ಲಿ. ಮುಖ್ಯವಾಗಿ ಜರ್ಮನಿ, ಪೋಲೆಂಡ್, ಆಸ್ಟ್ರಿಯಾ ಮತ್ತೆ ಸುತ್ತಮುತ್ತ ಇರುವಂತ ದೇಶ ಹಂಗೇರಿ, ಇವೆಲ್ಲ ಮಾಡಿ ಯಾವ ರೀತಿ ಅವನು ಕೊಂದಾಕ್ತಾ ಅನ್ಬೇಕಾದ್ರೆ ರೈಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತ ಹೇಳಿ ಅದೆಲ್ಲ ಜನರು ಅದು ತುಂಬಿರೋದು, ಮರಗಳಲ್ಲ, ಅದೆಲ್ಲ ಜನ ಸತ್ತಿರುವಂತ ಹೆಣಗಳನ್ನ ಈ ರೀತಿಯಾಗಿ ಟ್ರಕ್ಗಳಲ್ಲಿ, ಟ್ರೈನ್ಸ್ ನಲ್ಲಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಬೋನ್ ಎಲ್ಲ ಮ್ಯಾಶ್ ಮಾಡಿ ಅದರಿಂದ ಫರ್ಟಿಲೈಸರ್ ಮಾಡೋ 60 ಲಕ್ಷ ಜನ, ಸುಮಾರು 4-5 ವರ್ಷ, ಸುಮಾರು 6 ವರ್ಷದಲ್ಲಿ ಅವ್ರು ಕೊಂದಾಕಿದ್ದು 60 ಲ್ಯಾಕ್ ಜ್ಯೂಸ್. ಅವಾಗ್ಲೇ ಇಸ್ರಾಯೇಲ್ಯರು ಬೇರೆ ಬೇರೆ ದೇಶದಲ್ಲಿ ಇದ್ದಂತವ್ರು ನಾವು ವಾಪಸ್ಸು ಪ್ಯಾಲೆಸ್ಟೈನ್ಗೆ ಹೋಗ್ಲೇಬೇಕು ಅನ್ನುವಂತ ಒಂದು ಮ್ಯಾಕ್ಸಿಮಮ್ ಪ್ರಯತ್ನ ಆಗಿದ್ದು ಆ ಪೀರಿಯಡ್ ಅಲ್ಲಿ. ಸೊ ಇದು ಮ್ಯೂನಿಕ್ ಪಕ್ಕದಲ್ಲಿ ಡಕಾವ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಇದೆ, ಅದನ್ನ ನೀವು ನೋಡ್ತಾ ಇದ್ದೀರಾ. ಆ ಕಡೆ ಯಾವ ರೀತಿ ಇತ್ತು, ಅಲ್ಲಿ ಹೋಗಿ ಹೆಣಗಳನ್ನ ಸುಟ್ಟಾಕ್ ಬೂದಿ ಮಾಡಿ ಅದನ್ನ ತಗೊಂಡೋಗಿ ಫರ್ಟಿಲೈಸರ್ ಮಾಡಿ ಹಾಕೋರು. ಸೊ 3 years ಬ್ಯಾಕ್ ನಾವು ಹೋಗಿದ್ವಿ ಅಲ್ಲಿ. ಸೊ ಇವ್ರು 1946 ಆದ್ಮೇಲೆ ಏನೆಲ್ಲ ಆಯ್ತು, ಐ ಥಿಂಕ್ ನಿಮ್ಗೆಲ್ಲ ಒಂದು ರೀತಿಯ ಪರಿಚಯ ಇದೆ ಅಂತ ಅನ್ಕೊಳ್ತೀನಿ. ಅವಾಗ ಈ ಪ್ಯಾಲೆಸ್ಟೈನ್ ದೇಶ, ಇಸ್ರೇಲ್ ದೇಶ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅಲ್ಲಿ ಕೆಲವು ಗ್ರೂಪ್ಸ್ ಬರುತ್ತೆ, ಹಗಾನ, ಇರ್ಗನ್, ನಾವು ಮೊಸಾಡ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಮುಂಚೆ ಬಂದಂತ ಗ್ರೂಪ್ಸ್ ಇವರೆಲ್ಲ. ಕೆಲವು ಟೆರರಿಸ್ಟ್ ರೀತಿನಲ್ಲಿ ಅವರು ಯುದ್ಧ ಮಾಡ್ತಾರೆ ಯಹೂದ್ಯರಿಗೋಸ್ಕರ, ಇಸ್ರೇಲ್ ದೇಶಕ್ಕೋಸ್ಕರ. ಈ ಮೋಶೆ ದಯಾನ್ ಇವರು ಆಮೇಲೆ ಫಾರಿನ್ ಮಿನಿಸ್ಟರ್ ಆಗ್ತಾರೆ, ಆರ್ಮಿ ಜನರಲ್ ಆಗ್ತಾರೆ. ಇದು 14th May 1948 ಅಲ್ಲಿ ಇಸ್ರಾಯೇಲ್ ದೇಶ ಡಿಕ್ಲೇರ್ ಆಗಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ಇದು ಪಾಸ್ ಆಗುತ್ತೆ. ಜನರಲ್ ಅಸೆಂಬ್ಲಿನಲ್ಲಿ ವೋಟಿಂಗ್ ಮಾಡ್ತಾರೆ.
ಇಂಡಿಯಾ ಅದನ್ನ ಅಬ್ಸ್ಟೈನ್ ಮಾಡ್ಬಿಡ್ತಾರೆ, ವೋಟ್ ಹಾಕಲ್ಲ, ಫಾರ್ ಆರ್ ಅಗೇನ್ಸ್ಟ್ ಅಬ್ಸ್ಟೈನ್ ಮಾಡ್ತಾರೆ. ಕೆಲವೇ ವೋಟ್ಸ್ ಇಂದ ಇಸ್ರಾಯೇಲ್ ದೇಶ ಆಗ್ಲಿಕ್ಕೆ ಅಲ್ಲಿ ಡಿಸಿಷನ್ ಆಗುತ್ತೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಆ 14th ಮೇ. ಸೊ ಅವಾಗ ಡೇವಿಡ್ ಬೆನ್ ಗೂರಿಯನ್ ಅವರು ಮೊದಲನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಚೈಸ್ ವೈಸ್ಮನ್ ಫಸ್ಟ್ ಪ್ರೆಸಿಡೆಂಟ್ ಆಗ್ತಾರೆ ಆ ಆ ಒಂದು ದಿನದಲ್ಲಿ. ಸೊ ಆಮೇಲೆ ಅನೇಕ ವಾರ್ಗಳಾಗಿರುವಂತದ್ದು, ರೀಸೆಂಟ್ ಗಾಸಾ ಮ್ಯಾಸಕರ್ ಅದಕ್ಕೆ ಮುಂಚೆ ಒಂದಾಗತ್ತೆ, ಅನೇಕ ಅಕಾರ್ಡ್ಸ್ ಗಳಾಗತ್ತೆ. ಇದೆಲ್ಲ ನೀವು ನೋಡ್ತೀರಿ. ಈಗ ಪ್ರೆಸೆಂಟ್ ಡೇ ಇಸ್ರೇಲ್ ಏನಪ್ಪಾ ಅನ್ಬೇಕಾದ್ರೆ ಅವರ ಟೋಟಲ್ ಪಾಪ್ಯುಲೇಷನ್ ಬಂದು ಅರೌಂಡ್ 1 crore 9.6 million. ಈಗಿನ ಪ್ರೆಸೆಂಟ್ ನಾನೇನ್ ಹೇಳ್ತಾ ಇದ್ದೀನಿ ಇದು. ಅದರಲ್ಲಿ ಯಹೂದ್ಯರು ಆಕ್ಚುಲಿ ಓನ್ಲಿ 72 ಲಕ್ಷ, ಮತ್ತೆ ಬೇರೆ ಕಡೆ ಇರೋ ಅಂದ್ರೆ ಇಸ್ರೇಲ್ ನಲ್ಲಿ ಇರುವಂತ 72 ಲಕ್ಷ, ಬೇರೆ ಕಡೆ ಇನ್ನೊಂದು ಮಿಕ್ಕಿದವರೆಲ್ಲ ಬೇರೆ ದೇಶಗಳಲ್ಲಿ ಇದ್ದಾರೆ. ಇಸ್ರಾಯೇಲ್ ನಲ್ಲೇನೆ ಪ್ರೆಸೆಂಟ್ ಡೇ ಇಸ್ರಾಯೇಲ್ ನಲ್ಲಿ 75% ಅಷ್ಟೇ ಯಹೂದ್ಯರು, ಸುಮಾರು 18% ಮುಸ್ಲಿಮ್ಸ್, ಅರೌಂಡ್ 2% ಕ್ರಿಸ್ಟಿಯಾನಿಟಿ, ಮತ್ತೆ ಇನ್ನೊಂದು ಅನದರ್ 1.5% ಡ್ರೂಸ್ ಅಂದ್ರೆ ಕೆಲವು ಟ್ರೈಬ್ಸ್. ಅವರ ಎಕನಾಮಿಕ್ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ಬೇಕಾದ್ರೆ ಇಸ್ರಾಯೇಲ್ ದೇಶದ್ದು ನಮ್ಮ ಒಂದು GDP ಒಬ್ಬ ಪರ್ ಕ್ಯಾಪಿಟಾ ಇನ್ಕಮ್ ನಮ್ಮದು ಇಂಡಿಯಾದು ಅರೌಂಡ್ $3,000, ಅಮೆರಿಕಾದು $92,000, $92,000, ಇಸ್ರಾಯೇಲ್ದು $70,000. ನಮಗಿಂತ ಸುಮಾರು 25ರಷ್ಟು ರಿಚ್ ಅವರು ಇಸ್ರೇಲ್ ದೇಶ ಅಂದ್ರೆ ಆ ಪಾಪ್ಯುಲೇಷನ್. ಆಮೇಲೆ ಅನೇಕ ನೋಬೆಲ್ ಲಾರೆಟ್ಸ್, ಸೈಂಟಿಸ್ಟ್ ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ. ಇಡೀ ಟೆಕ್ನಾಲಜಿನಲ್ಲಿ ಲೀಡರ್ಸ್ ಅವರು. ಸೊ ಈ ರೀತಿಯಾಗಿ ಅನೇಕ ಆಶೀರ್ವಾದ ವಾಪಸ್ ಏನಾಗಿದೆ ಈಗ ಇಸ್ರೇಲ್ ದೇಶಕ್ಕೆ ಬಂದಿದೆ. ಮುಂದೆ ಏನಾಗ್ಬಹುದು ಅನ್ಬೇಕಾದ್ರೆ ಅಲ್ಲಿ ಸೆಕ್ಯುಲರ್ ಕೆಲವರು ಇದ್ದಾರೆ, ಟ್ರೆಡಿಷನಲ್ ಕೆಲವರು ಇದ್ದಾರೆ, ಅಲ್ಟ್ರಾ ಆರ್ಥೋಡಾಕ್ಸ್ ರಬೈಸ್ ಇದ್ದಾರೆ. ಇವರೆಲ್ಲ ಈ ರಿಲಿಜಿಯಸ್ ಗ್ರೂಪ್ಸ್ ಇಸ್ರಾಯೇಲ್ ನಲ್ಲಿ ಇರುವಂತವ್ರು. ಇದು 2023 ನಲ್ಲಿ ಆದಂತ ಒಂದು ಹಮಾಸ್ ಅಟ್ಯಾಕ್, ಅಲ್ಲಿ ಈಗ ಪೂರ್ತಿ ಒಂದು ವಾಲ್ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಗಾಜಾ ಇದರಲ್ಲಿ. ಸುಮಾರು ಈ ರೀತಿ ಆದಂತ ಒಂದು ವಾಲ್ ನ ಕಟ್ಟಿ ವಾಪಸ್ ಅದೇ ರೀತಿ ಅಟ್ಯಾಕ್ ಆಗದೆ ಇರೋ ರೀತಿನಲ್ಲಿ ಏನೆಲ್ಲ ಟ್ರೈ ಮಾಡ್ತಿದ್ದಾರೆ. ಸೊ ಇದು ಪ್ರೆಸೆಂಟ್ ಡೇ ಯೆರೂಸಲೇಮ್. ಸೊ ಇದು ಇಸ್ರಾಯೇಲಿನ ಒಂದು ಚರಿತ್ರೆ ಇನ್ನೇ ಶಾರ್ಟ್. ಇದು ದೇವರ ಆಶೀರ್ವಾದ. ಯಾಕೆ ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಅನ್ಬೇಕಾದ್ರೆ ಆಗ್ಲೇ ಹೇಳಿದೆ. ಯಾಕಂದ್ರೆ ಈ ಇಸ್ರಾಯೇಲ್ ಅನ್ನುವಂಥದ್ದು ಮುಂದಿನ ಸುವಾರ್ಥ ಯುಗದ ಅಂತ್ಯ ಭಾಗದಲ್ಲಿ ಇಸ್ರಾಯೇಲೇ ಮುಖ್ಯ ಪಾತ್ರ ಆಗುತ್ತೆ. ಇಡೀ ಅದು ಆರ್ಮೆಗಡನ್ ಅನ್ನುವಂಥ ಆರ್ಮೆಗದೋನ್ ಯುದ್ಧ ಈ ಇಸ್ರಾಯೇಲ್ ಇಂದಾನೆ ಅಥವಾ ಇಸ್ರಾಯೇಲ್ ಇನ್ವಾಲ್ವ್ ಆಗಿನೇ ಆ ಒಂದು ಯುದ್ಧ ಆಗಿ ಈ ಭೂಲೋಕದ ಅಂತ್ಯ, ಮುಂದಿನ 1000 ವರ್ಷ ಆಳ್ವಿಕೆ, ದೇವರ ರಾಜ್ಯ. ದೇವರು ನಮ್ಮನ್ನ ಆಶೀರ್ವದಿಸಿ ನಮ್ಮನ್ನ ನಡೆಸಲಿ. ಆಮೇಲೆ